ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಹರಿ ಓಂ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯ ವೇದಾಂತ ಅಧ್ಯಯನ ಮಂಡಳಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವು ತತ್ವಬೋಧದ ವಿಚಾರವನ್ನ ಮಾಡ್ತಾ ಇದ್ದೀವಿ. ಸುಮಾರು ಗುರುಜಿಯವರ 51 ವಿಡಿಯೋಗಳನ್ನು ನಾವು ಪೂರ್ಣಗೊಳಿಸಿದ್ದೀವಿ. ಇವತ್ತಿನ ಮನನಕ್ಕೆ ಕೊನೆಯದಾಗಿ 52ನೇ ವಿಡಿಯೋದ ಬಗ್ಗೆ ನಾವು ಚಿಂತನೆಯನ್ನ ಮಾಡೋಣ. ಇದರ ಬಗ್ಗೆ ಒಂದೇ ಒಂದು ಪ್ರಶ್ನೆ ಇದೆ. ಮತ್ತೆ ಉಳಿದ ಸಮಯದಲ್ಲಿ ನಾವು ಸಾಕಷ್ಟು ರಿವಿಷನ್ ಮಾಡೋಣ ತತ್ವಬೋಧ. ಮತ್ತೆ ಮುಂದಿನ ತರಗತಿಗಳಲ್ಲೂ ಸಹ ನಾವು ಎಷ್ಟು ಕ್ಲಾಸಸ್ ಆಗುತ್ತೋ ಅಷ್ಟು ಕ್ಲಾಸ್ಗಳು ನಾವು ರಿವಿಷನ್ ಮಾಡ್ತಾ ಹೋಗೋಣ. ಈಗ ಜ್ಞಾನಬಂಧ ಅಂದ್ರೆ ಏನು ಅಂತ ವಿಚಾರ. ಜ್ಞಾನವು ಬಂಧಕ್ಕೆ ಕಾರಣವಾಗತ್ತೆ ಅಂತ ಅನುಮಾನ ಬರ್ಬೋದು, ಆದರೆ ಅದನ್ನ ಸವಿವರವಾಗಿ ಗುರೂಜಿಗಳು ವಿವರಿಸಿದ್ದಾರೆ. ಇದನ್ನ ಇಂದ್ರಮ್ಮ ಅವ್ರು ಹೇಳ್ತೀರಾ, ಹೇಗೆ ಬಂಧವಾಗತ್ತೆ? ಅಂದ್ರೆ ಈ ಜ್ಞಾನ ಬಂಧ ಅಂತ ಹೇಳಿದ್ರೆ ಗುರುಜಿಯವರ ಇದರಲ್ಲಿ ಮಾತ್ರ ಶಿವ ಸೂತ್ರವೇ ಜ್ಞಾನ ಬಂಧನ ಅಂತ ಹೇಳಿದ್ದಾರೆ. ಅದ್ರೊಳಗೆ ಸ್ಪೆಲ್ ಅಂತ ಸೂತ್ರದಲ್ಲಿ ಹೇಳಲಾಗಿದೆ ಈ ವಿಷಯವಾಗಿ ವಿವರಣೆ ಕೊಡಲಾಗಿದೆ. ಅದರಲ್ಲಿ ಸ್ಪೆಲ್ ಅನ್ನ ಒಂದು ಇದನ್ನ ವರ್ಡ್ ಅನ್ನ ತೆಗೆದುಕೊಂಡಿದ್ದಾರೆ. ಇಂಗ್ಲಿಷ್ನ ಸ್ಪೆಲ್ ಅಂದ್ರೆ ನಾವು ಉಚ್ಚಾರಣೆ ಅಂತ ತಿಳ್ಕೊಂಡಿದ್ದೇವೆ. ಅದರ ಅರ್ಥ ಸ್ಪೆಲ್ ಅಂತಂದ್ರೆ ಉಚ್ಚಾರಣೆ, ಹೇಳುವುದು, ಅಕ್ಷರಗಳ ಒಂದು ಸಂಗ್ರಹ ಅಂತ ಕೂಡ ಅರ್ಥಬರ್ಧಿತವಾದಂತ ಸಂಗ್ರಹಕ್ಕೆ ಸ್ಪೆಲ್ ಅಂತ ಹೇಳ್ತಾರೆ. ಆದ್ರೆ ಈ ಜ್ಞಾನದ ಪ್ರಕಾರ ಸ್ಪೆಲ್ ಅಂದ್ರೆ ಮಾಟ ಮಾಡುವುದು ಅಂತ ಹೇಳ್ತಾ ಇದ್ದಾರೆ. ಈ ನಮ್ಮ ಶಬ್ದಗಳೇ ನಮ್ಮನ್ನ ಒಂದು ಜಾಲದಲ್ಲಿ ಸಿಲುಕಿಸ್ಬಿಡ್ತವೆ. ಒಂದು ಮಂತ್ರ ಜಾಲದಲ್ಲಿ ಸಿಗಿಸ್ಕೊಂಡ್ಬಿಟ್ಟು ನಾವು ಅದಕ್ಕೆ ಬದ್ಧರಾಗ್ತೇವೆ. ಈ ಅಂದ್ರೆ ಮಾತುಗಳೇ ಒಂದು ಶಬ್ದಗಳ ಜಾಲದಲ್ಲಿ ಸಿಲುಕೊಂಡು ನಿಜವಾದ ಒಂದು ಆತ್ಮಸ್ವರೂಪ ನಾನು ಅಂತ ತಿಳ್ಕೋಬೇಕಾದ ನಾವೇನ್ ಮಾಡ್ತೀವಿ, ಅದರಿಂದ ಮುಕ್ತರಾಗ್ಲಿಕ್ಕೆ ಬಯಸ್ತೇವೆ. ಆದ್ರೆ ಅದನ್ನ ಆ ಬಂಧನದಲ್ಲಿ ಸಿಲ್ಕೊಂಡಿರ್ತೇವೆ. ಈ ಮಾಂತ್ರಿಕ ಶಬ್ದಗಳ ಜಾಲ, ಇದರಿಂದ ಮುಕ್ತಿ ಪಡಿಬೇಕು ಅಂತ ಎಷ್ಟು ಹೇಳಿದ್ರು ಕೂಡ ನಾನು ಎನ್ನುವ ಮಾತುಗಳು ಈ ಜಾಲದಲ್ಲಿ ಸಿಲುಕಿಕೊಂಡು ಮಾಂತ್ರಿಕವಾದಂತಹ ಮಾಟಕ್ಕೆ ಬದ್ಧರಾಗಂತಹ ಒಂದು ಶಬ್ದಗಳ ಜಾಲದಲ್ಲಿ ನಾವು ಸಿಲ್ಕಾಕೊಂಡ್ಬಿಡ್ತೀವಿ. ಪ್ರತಿಯೊಂದಕ್ಕೂ ಮಾತುಗಳೇ ಬಂಧನ ಆಗ್ಬಿಡುತ್ತೆ. ಈ ಮಾತುಗಳು ಜ್ಞಾನಕ್ಕೆ ಅವಕಾಶ ಕೊಡ್ಬೋದು ಅಥವಾ ಅಜ್ಞಾನಕ್ಕೂ ನಮ್ಮನ್ನ ಎಳ್ಕೊಂಡು ಹೋಗ್ಬೋದು. ಆದ್ರೆ ಈ ಒಂದು ಅರಿವನ್ನ ನಾವು ತಿಳ್ಕೋಬೇಕು. ಈ ಯಾವ ಒಂದು ಸ್ಪೆಲ್ಲಲ್ಲಿ, ಯಾವ ಒಂದು ಶಬ್ದಗಳ ಗುಚ್ಛದಲ್ಲಿ ನಮ್ಮ ಅರಿವಿನ ಜ್ಞಾನವನ್ನ ನಾವು ತಿಳ್ಕೊಂಡು ಆತ್ಮ ಸ್ವರೂಪವನ್ನ ತಿಳ್ಕೊಳ್ಳೋದೇ ಇದರ ಒಂದು ಉದ್ದೇಶ ಆಗಿರ್ತದೆ. ಈ ಬಂಧನಕ್ಕೆ ಜ್ಞಾನ ಬಂಧನ ಅಂತ ಹೇಳಿದ್ರೆ ಈ ಮಾತುಗಳ ಮೂಲಕ ಅಥವಾ ಸ್ಪೆಲ್ಗಳ ಮೂಲಕ ಈ ಜ್ಞಾನವನ್ನ ನಾವು ಇದನ್ನ ವ್ಯಕ್ತಪಡಿಸ್ಬೇಕಾಗತ್ತೆ, ತಿಳ್ಕೊಬೇಕಾಗತ್ತೆ ಅಂತ ಅನಿಸ್ತದೆ ನನ್ಗೆ. ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ಇಂದ್ರಮ್ಮಾಜಿ, ಧನ್ಯವಾದಗಳು. ವಿಜಯಲಕ್ಷ್ಮಿ ಅವರು ಇದ್ರ ಮೇಲೆ ಸ್ವಲ್ಪ ಬೆಳಕು ಚೆಲ್ತೀರಾ? ಹೇಳ್ತೇನೆ. ಅದೇ ಅಮ್ಮ, ಈಗ ಅವ್ರೇನ್ ಹೇಳಿದ್ರಲ್ಲ ಇಂದ್ರಕ್ಕರು, ಆ ಜ್ಞಾನ ಬಂಧ ಅಂದ್ರೆ ಗುರುಜಿಯವರು ಹೇಳಿದ ಪ್ರಕಾರ ಶಿವಸೂತ್ರದಲ್ಲಿ ಶಿವ ಹೇಳ್ತಾನೆ ಅಂತ ಹೇಳ್ತಾರೆ, ಜ್ಞಾನಂ ಬಂಧ ಅಂತ. ಈಗ ಅವರು ಇಂಗ್ಲಿಷ್ನ ಒಂದು ಸ್ಪೆಲ್ ಅನ್ನೋ ಶಬ್ದದಿಂದ ಹೇಳಿ ಅದೊಂದು ಉದಾಹರಣೆ ಕೊಟ್ರಮ್ಮ. ಅದು ಏನಂದ್ರೆ ಅದೊಂದು ಆ ಸ್ಪೆಲ್ ನಾವು ಉಚ್ಚಾರಣೆ ಮಾಡ್ತೇವಿ ಅಂತ ಹೇಳ್ತೇವಿ, ಆದ್ರ ಅದು ಮಾಟ ಮಾಡುವಂತೆ ಒಂದು ಎಕ್ಸಾಂಪಲ್ ಕೊಟ್ರಮ್ಮ. ಅದಕ್ಕೆ ಅಲ್ಲಿ ನಮ್ಮ ಶಬ್ದಗಳೇ ಬಿಡುತ್ತವೆ ನಮ್ಮನ್ನ. ನಾವು ಮಾತಾಡುವಂತ ಶಬ್ದಗಳೇ ಇಲ್ಲಿ ನಾವು ಬಿಡ್ತೇವೆ. ಮತ್ತು ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅಂತ ಉಚ್ಚಾರಣೆ ತಿಳಿದಾಗ ಏನಾಗ್ತೈತಿ, ನಮ್ಗ ಅರಿವು ಬರುತ್ತೆ ಅಮ್ಮ. ನಾನು ದೇಹ, ನಾನು ಮನಸ್ಸು, ಬುದ್ಧಿ ಅಂತ
ತಿಳ್ಕೊಂಡಾಗ ನಮ್ಗೆ ಜ್ಞಾನ ಅರಿವಲ್ಲಿ ಇರ್ತೇವೆ. ಆವಾಗ ಸಿಕ್ಕಾಗೋದಿಲ್ಲ, ಹಾಕೊಳ್ಳೋದಿಲ್ಲ ಅಂತ. ಹಾಗೆ ಈ ಒಂದು ಶಬ್ದಗಳ ಜಾಲದಲ್ಲಿ ಹಾಕೊಂಡಾಗ ನಾನು ಎನ್ನುವುದನ್ನ ಮರೆತು ಹೋಗ್ಬಿಡ್ತೇವೆ ಅಂತ ಹೇಳಿದ್ರು. ನಾನು ಎನ್ನುವ ಜೊತೆಗೆ ಏನು ಸೇರಿಸುತ್ತೇವೆ ಅಂದ್ರೆ ಶಬ್ದಗಳ ಜಾಲದಲ್ಲಿ ಹಾಕಿಕೊಂಡಾಗ ಅದೇ ಸ್ಪೆಲ್ ನಮ್ಮ ಮಾತುಗಳು, ಅಂದ್ರೆ ನಮ್ಮ ಮಾತುಗಳೇ ನಮಗೆ ಮಾಡುತ್ತೆ ಅಂತ ಬೇರೆ ಯಾರು ಬಂಧಿಸಲು ಆಗುವುದಿಲ್ಲ. ಆದ್ರೆ ನಮ್ಮ ವಿಚಾರಗಳು, ಮಾತುಗಳು ಮತ್ತೆ ನಮ್ಮ ಒಂದು ನಡೆನುಡಿನೇ ಆ ಮಾಟದಲ್ಲಿ ಒಂದು ಸಿಕ್ಕಾಕೋತೇವೆ ಎಂದು ವಿಚಾರ ಮಾಡುತ್ತೇವೆ. ಅದೆಲ್ಲ ಆಗ ನಿಜವಾಗ್ಲೂ ನಾನು ಯಾರು ಅಂತ ತಿಳಿಬೇಕು. ನಾನು ಬಂಧನದಿಂದ ಕಳಚಿಕೊಂಡಾಗ ಮಾತ್ರ ಆ ಸ್ಪೆಲ್ನಿಂದ ಹೊರಬರುತ್ತೇವೆ. ಮತ್ತೆ ಆತ್ಮ ಸ್ವರೂಪಿ ನಾನು ಎಂದು ತಿಳಿದು ಮುಕ್ತರಾಗಬೇಕು ಅಂತ ಹೇಳಿದ್ರಮ್ಮ. ಅದಕ್ಕೆ ಅದು ಶಿವಸೂತ್ರದಲ್ಲಿ ಜ್ಞಾನಂ ಬಂಧಂ ಹೇಳ್ತಾರೆ. ನಮ್ಮ ಶಬ್ದ ಯಾವಾಗ ನಾವು ಒಂದು ಶಕ್ತಿ, ಮಾತೃಕಾ ಶಕ್ತಿ ಅಂದ್ರೆ ಶಬ್ದಗಳಲ್ಲಿರುವ ಅರ್ಥ. ಯಾರಾದ್ರೂ ಒಂದು ಉದಾಹರಣೆ ಕೊಟ್ರಮ್ಮ, ಅವಾಗ ಯಾರಾದ್ರೂ ಒಬ್ರಿಗೆ, ಯಾರಿಗೇ ಆಗ್ಲಿ, ಕತ್ತೆ ಅಂತ ಅಂದ್ರೆ ಸಿಟ್ಟು ಬಂದ್ ಬಿಡ್ತೈತಿ. ಹಾಗೆ ಆ ಶಬ್ದ ಶಬ್ದ ಅಷ್ಟೇ ಅದು ಕತ್ತೆ ಅನ್ನೋದು. ಆದ್ರೆ ಅದ್ರಲ್ಲಿ ನಾನು ಎನ್ನುವ ಒಂದು ಕಲ್ಪನೆ ಸೇರಿಕೊಂಡಾಗ ಆ ಎರಡು ಶಬ್ದ ಮತ್ತು ನಾನು ಎನ್ನುವುದು ಎರಡು ಸೇರಿಕೊಂಡಾಗ ಸಿಟ್ಟು ಬಂದ್ ಬಿಡ್ತೈತಮ್ಮ. ಆಗ ನಿಜವಾಗ್ಲೂ ನಾವು ಯಾರು ಅಂತ ತಿಳಿದುಕೊಂಡು ಬರಬೇಕು. ಅದೇ ಬಂದ ಮುಕ್ತಿ ಗುರುಜಿಯವರು ಹೇಳಿದ್ರಮ್ಮ. ಲಕ್ಷ್ಮೀಜಿ ಬಹಳ ಚೆನ್ನಾಗಿ ಸುಂದರವಾಗಿ ಹೇಳಿದ್ರೆ ಇಬ್ರುನು. ನಾವು ಮಾತಾಡೋದು ಕುತ್ಕೊಂಡ್ ಮಾಡ್ಕೊಂಡೆ ನೋಡಮ್ಮ ಗುರುಜಿಯವರು. ಪ್ರತಿ ಸತಿನೂ ಸ್ವಲ್ಪ ಪ್ರಿಪೇರ್ ಆಗಿ ಬಂದ್ರೆ ಈ ತರ ಗಳಗಳ ಅಂತ ಒಂದು ಫ್ಲೋನಲ್ಲಿ ಎಲ್ಲ ಬರುತ್ತೆ. ನಾವು ಮಾತಾಡೋದು ಏನು ಅಂತಂದ್ರೆ ನಮ್ಮ ಒಳಗಡೆ ಒಂದು ಥಾಟ್ ಏನಿರುತ್ತೆ ಅದೇ ಹೊರಗಡೆಗೆ ಬರುವಂತಹದ್ದು ಅಲ್ವಾ. ಯಾವಾಗ್ಲೂ ಥಾಟ್ಸೇನೆ ಮ್ಯಾನಿಫೆಸ್ಟ್ ಆಗುವಂತಹದ್ದು. ಹೇಗೆ ನಮಗೆ ಬಂಧನಕ್ಕೆ ಅವು ಕಾರಣ ಆಗುತ್ತೆ ಅನ್ನೋದನ್ನ ಇವಾಗ ನೀವು ಹೇಳಿದ್ರಿ. ಅಂದ್ರೆ ನಾವು ಅವನು ಕತ್ತೆ ಅಂದ್ರೆ ನಾನ್ ಕತ್ತೆ ಆಗ್ಬೇಕಾ? ಇಲ್ಲ, ಅದನ್ನ ನಾನು ಆರೋಪ ಮಾಡ್ಕೊಂಡಾಗ ನನಗೆ ಅವಾಗ ಕೋಪ ಬರುತ್ತೆ. ನಾನು ಕತ್ತೆ ಅನ್ನೋದನ್ನ ನಾನು ಆಗ ಯಾತಕ್ಕೆ ಅದು ಬುದ್ಧಿ ಇಲ್ಲದೆ ಇರೋಂತಹದ್ದು ಅಂತಂದ್ಬಿಟ್ಟು ಹೇಳಿದ್ದಾರೆ ಅಂತ ನಾನು ಯಾಕೆ ಅರ್ಥ ಮಾಡ್ಕೊಳ್ಬೇಕು? ನನ್ಗೆಲ್ಲಿ ಇರಬಹುದು ಆತರ ಥಾಟ್ ಮನ್ಸಲ್ಲಿ ಮೊದ್ಲೇ ಇರೋದು. ಇದಕ್ಕೂ ಎರಡನ್ನು ಜೋಡಿಸ್ಕೊಂಡು ನಾನು ದುಃಖಕ್ಕೊಳಗಾಗ್ತೀನಿ. ಓ ಕತ್ತೆ ಅಂತಂದ್ರೆ ಅವನು ಹೇಳ್ದ. ಕತ್ತೆ ಅನ್ನೋದು ತುಂಬಾ ಭಾರವನ್ನು ಹೊರುವಂತಹದ್ದು ಸಹ ಆಗಿರತ್ತೆ. ಅಂದ್ರೆ ಎಷ್ಟು ಕಷ್ಟವನ್ನು ಸಹ ಸಹಿಸುವಂತಹದ್ದು ಅಂತಾನು ತಗೊಳ್ಕೊಳ್ಬೋದಲ್ವಾ. ಆದ್ರೆ ಅದನ್ನೇ ಯಾಕೆ ತಗೊಳಲ್ಲ ನಾವು? ನಮಗ್ ಬೇಕಾಗಿರೋದು ದುಃಖ ಪಡ್ಬೇಕು ಅಲ್ಲಿ ಪ್ರಾಣಿ ಅಂತ ತಿಳ್ಕೊಂತೇವೆ. ಪ್ರಾಣಿನೇ ಅದು ಪ್ರಾಣಿ ಅಂತ ತಿಳ್ಕೊಂತವಲ್ಲಮ್ಮ ಕತ್ತೆ ಅಂದ್ರೆ. ಪ್ರಾಣಿ ಕಷ್ಟಪಡುತ್ತೆ ಅದು, ದಡ್ಡ ಅಂತ ಬಿಟ್ಟು ತಿಳ್ಕೊಳ್ತೀವಿ. ಅದೇ ಅದು ಕಷ್ಟವನ್ನ ಭರಿಸುತ್ತೆ ಅಂತ ನಾವು ತಗೊಳಲ್ಲ. ಅಂದ್ರೆ ನಮ್ಗ್ ಒಳಗಡೆಗೆ ಏನಿದೆ, ನಮ್ಗೆ ಆ ನೆಗೆಟಿವಿಟಿ ಅನ್ನೋದಿದೆ. ಅದಕ್ಕೋಸ್ಕರ ನಾವು ಅದನ್ನೇ ಹಿಡ್ಕೊಳ್ತೀವಿ, ಒಳ್ಳೇದಾಗಿ ತೆಗೆದುಕೊಳ್ಳೋದು. ಹಾಗೆ ಅಂದ್ರೆ ಸರಿ, ಇವಾಗ ಯಾರೋ ಒಬ್ರು ಏನೋ ಒಂದು ಅಂದ್ಬಿಟ್ಟಿದ್ರು, ಕತ್ತೆನೆ ಅಂತ ಅಂದ್ರು ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಬೇರೆ ಬೇರೆ ಏನೇನೋ ಮಾತುಗಳಂದಿರ್ತಾರೆ, ಅದನ್ನ ಅಷ್ಟಕ್ಕೆ ಬಿಡ್ತೀವಾ? ಇಲ್ಲ, ಇವಾಗ ವಯಸ್ಸಾಗಿದೆ ಅಂತ ಇಟ್ಕೊಳ್ಳಿ ನಮ್ಗೆ, ಮತ್ತೆ ಈ ವಿಚಾರಗಳೆಲ್ಲ ಗೊತ್ತಿರೋದ್ರಿಂದ ಬಿಟ್ಟಿರಬಹುದೇನೋ. ಅದ್ರ ಸಾಮಾನ್ಯವಾಗಿ ಅದನ್ನ ಇನ್ನು ಮನೆಗೆ ಬಂದ ಮೇಲೆ ಅಥವಾ ಮನೇಲೆ ಯಾರೋ ಅಂದ್ರು ಅದನ್ನ ಬಿಡಲ್ಲ. ಆಮೇಲೂ ಅದನ್ನ ಹೀಗಂದ್ರಲ್ಲ ಅಂತಂದ್ಬಿಟ್ಟು ತಗೊಂಡು ಅದಕ್ಕೆ ಪೋಣಿಸ್ಕೊಂಡು ದುಃಖ ಪಡ್ತಾ ಇರ್ತೀವಿ. ಅವ್ರಂದವ್ರು ಸುಮ್ಮನೆ ಇರ್ತಾರೆ, ಅವ್ರು ಸಂತೋಷವಾಗೇ ಇರ್ತಾರೆ. ಅನ್ನಿಸ್ಕೊಂಡವರು ಅದನ್ನ ತಗೊಂಡು ಮತ್ತೆ ವಿಚಾರ ಮಾಡಿಕೊಂಡು ದುಃಖಕ್ಕೆ ಒಳಗಾಗ್ತಾರೆ. ಅದು ನಮಗೆ ಬಂಧನಕ್ಕೆ ಕಾರಣ ಆಗತ್ತೆ. ಅದಕ್ಕೋಸ್ಕರ ಇವಾಗ ಬೇರೆ ಯಾರು ಏನು ಅಂದ್ರು ಅದನ್ನ ನೀವು ರಿಸೀವ್ ಯಾಕೆ ಮಾಡ್ಕೊಳ್ಬೇಕು? ಅದು ಬಂಧನ ಆಗೋ ರೀತಿಯಲ್ಲಿ ಯಾತಕ್ಕೆ ತೆಗೆದುಕೊಳ್ಬೇಕು? ಅದನ್ನ
ಪಾಸಿಟಿವ್ ಆಗಿ ಏನಾದರೂ ನೀವು ಆ, ಆ, ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆಯಾ ಅದನ್ನು ಯೋಚನೆ ಮಾಡಬೇಕು. ಮತ್ತು ಇನ್ನು ಯಾವ ಉತ್ತಮ ರೀತಿಯಲ್ಲಿ ನಾನು ಆ, ನನ್ನ ಕೆಲಸವನ್ನು ಮಾಡ್ಕೊಳ್ಬಹುದು. ಅವರು ಅಂದಿದ್ದಕ್ಕೇನೋ ಒಂದು ಕಾರಣ ಇರುತ್ತೆ, ಏನೋ ಇಲ್ಲದೆ ಅವರು ಅಂದ್ಬಿಟ್ಟಿರಲ್ಲ. ಅಮ್ಮನೇ ಅಂತಾರೆ, ಅಂದ ತಕ್ಷಣ ಅದಕ್ಕೆ ಅನ್ನೋದಕ್ಕೆ ರೀಸನ್ ಇರುತ್ತೆ. ನಾ ಏನೋ ತಪ್ಪು ಮಾಡಿರ್ತೀನಿ, ಅದಕ್ಕೆ ಅಮ್ಮ ಏನೋ ಅಂತಾರೆ. ಓ, ನಾನು ಹೀಗೆ ಮಾಡಿದ್ದಕ್ಕೆ ನಾನು ಹೀಗೆ ಅನ್ನಿಸ್ಕೊಂಡೆ ಅಂತ ತಗೊಂಡ್ರೆ ಆವಾಗ ನನ್ನ ಎತ್ತರ ಮೇಲಕ್ಕೆ ಹೋಗಲ್ವಾ, ನನ್ನ ಸ್ವಭಾವ ಗುಣಮಟ್ಟ ಎಲ್ಲವೂ ಸಹ ಉನ್ನತ ಮಟ್ಟಕ್ಕೆ ಏರುತ್ತೆ. ಆ ರೀತಿ ತೆಗೆದುಕೊಳ್ಳದೆ ನಾನು ದುಃಖಕ್ಕೆ ದುಃಖ ಪಟ್ಕೊಂಡೇ ಇದ್ದರೆ ಸಮಯನೂ ಹೋಗುತ್ತೆ, ಮನಸ್ಸು ಚಿಂತೆಗೊಳಗಾಗತ್ತೆ, ಕುಗ್ಗಿ ಹೋಗ್ತೀವಿ, ನನ್ನ ಪರ್ಸನಾಲಿಟಿನೇ ಕೆಳಕ್ಕೆ ಹೋಗುತ್ತೆ ಅಲ್ವಾ. ಹಾಗೆ ಅದೇ ಮಾಂತ್ರಿಕತೆ, ಅದೇ ಮಾಟ ಅಂತ ಅನ್ನೋದನ್ನು ಗುರೂಜಿಗಳು ಎಷ್ಟು ಚೆನ್ನಾಗಿ ವಿವರಿಸಿ ಹೇಳಿದ್ದಾರೆ. ನಮ್ಮ ಮಾತು ಅನ್ನೋದು ಅದಕ್ಕೋಸ್ಕರ ಯಾವಾಗಲೂ ಸರಿಯಾಗಿರಬೇಕು, ಒಳ್ಳೆ ಥಾಟ್ಸ್ನೇ ನಾವು ಒಳಗಡೆ ಇಟ್ಕೊಂಡಿರ್ಬೇಕು ಅಂತಂದ್ಬಿಟ್ಟು ಒಂದು ಕಥೆಯನ್ನು ಸಹ ಹೇಳ್ತೀನಿ. ಬುದ್ಧ ತನ್ನ ಶಿಷ್ಯನ ಜೊತೆಲಿ ಭಿಕ್ಷಾಟನೆಗೆ ಹೋದ್ರಂತೆ. ಯಾಕೆಂದರೆ ಒಂದೇ ಹೊತ್ತು ಅವರು ಊಟ ಮಾಡೋದು ಸನ್ಯಾಸಿಗಳು, ಅದನ್ನು ಭಿಕ್ಷೆಯಿಂದನೇ ಪಡ್ಕೊಂಡು ಅವರು ಒಂದು ಸರ್ತಿ ಊಟ ಮಾಡಿ ಇರುವಂತಹದ್ದು ಆಗಿನ ಪದ್ಧತಿ, ಸನ್ಯಾಸಿಗಳ ಜೀವನ ಕ್ರಮ. ಭಿಕ್ಷಾಟನೆಗೆ ಹೋದಾಗ ಒಬ್ಬರು ಯಾರೋ ಈಗಿನ ರೀತಿಯಲ್ಲೇ ಅವ್ರನ್ನ ಚೆನ್ನಾಗಿ ಬೈತಾರೆ. ನಿಮಗೆ ದುಡಿಯೋಕ್ಕಾಗಲ್ವಾ, ನೀವು ಯಾತಕ್ಕೆ ಭಿಕ್ಷೆಗೆ ಬಂದಿದ್ದೀರಾ ಅಂತಂದ್ಬಿಟ್ಟು ಚೆನ್ನಾಗಿ ಒಬ್ಬಯಮ್ಮ ಸಿಕ್ಕಾಪಟ್ಟೆ ಏನೋ ಬಾಯಿಗೆ ಬಂದಿದ್ದೆಲ್ಲ ಬೈತಾಳೆ. ಬುದ್ಧ ಅಂತಂದರೆ ಎಷ್ಟು ಮಹಾ ದೊಡ್ಡ ಯೋಗಿಗಳು, ಜ್ಞಾನಿಗಳು, ಎಷ್ಟು ಜನರನ್ನ ಅವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ಅದೆಲ್ಲ ಆ ಅವಿವೇಕಿಯಾದಂಥವಳಿಗೆ ಗೊತ್ತಿರಲ್ಲ, ಅವಳಿಗೇನಿರುತ್ತೋ ಏನೋ ಹೇಳಿದ್ಲು. ಅದಕ್ಕೆ ಈ ಶಿಷ್ಯ ಇರ್ತಾನಲ್ಲ, ಗುರೂಜಿ ಈ ಅಮ್ಮ ಇಷ್ಟೊಂದು ಬೈತಾ ಇದ್ದಾಳೆ, ನಾನು ಆನ್ಸರ್ ಕೊಡ್ಲಾ ಅಂತಂದ್ಬಿಟ್ಟು, ಇಲ್ಲ ನೋಡು ಆನ್ಸರ್ ಏನು ಕೊಡಬೇಕಾಗಿಲ್ಲ ಅಂತ. ಯಾತಕ್ಕೆ ಗುರೂಜಿ ಅಂತಂದರೆ, ತಮ್ಮ ಕೈಯಲ್ಲಿದ್ದಂತಹ ಒಂದು ಭಿಕ್ಷಾ ಪಾತ್ರೆ ಇರ್ತಲ್ಲ, ಅದನ್ನು ಆ ಶಿಷ್ಯನ ಕೈಗೆ ಕೊಡ್ತಾರೆ. ಅವನು ರಿಸೀವ್ ಮಾಡ್ಕೊಳ್ತಾನೆ. ನೋಡು, ನೀನು ರಿಸೀವ್ ಮಾಡ್ಕೊಂಡಿದ್ದಕ್ಕೋಸ್ಕರ ನಿನ್ನ ಪಾತ್ರೆ ನಿನ್ನ ಕೈಗೆ ಬಂತು. ಇಲ್ಲ, ನೀನು ರಿಸೀವ್ ಮಾಡಲಿಲ್ಲ ಅಂತಂದರೆ ನನ್ನಲ್ಲೇ ಉಳಿತಾ ಇತ್ತಲ್ವಾ. ಹಾಗೆ ಅವಳು ಎಷ್ಟು ಹೇಳಿದ್ರು ನಾನು ರಿಸೀವ್ ಮಾಡಿಲ್ಲಪ್ಪ, ಅವಳ ಹತ್ರನೇ ಉಳಿಯುತ್ತೆ, ನಾನು ತಗೊಂಡ್ರೆ ಮಾತ್ರ ನನಗಾಗತ್ತೆ ಅಂತ. ಆ ರೀತಿಯಲ್ಲಿ ನಾವು ದಿನನಿತ್ಯ ವ್ಯವಹಾರದಲ್ಲಿ ಇಂಥದ್ದನ್ನು ಜ್ಞಾನವನ್ನು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಮಟ್ಟ ಎತ್ತರಕ್ಕೆ ಹೋಗುತ್ತೆ, ನಾವು ಸುಖ ಸಂತೋಷದಿಂದ ಜೀವನವನ್ನು ನಡೆಸ್ಬೋದು. ಇಲ್ಲಿಗೆ ತತ್ವಬೋಧದ ಎಲ್ಲ ಪಾಠಗಳು ಮುಗೀತು. ಇನ್ನು ರಿವಿಷನನ್ನು ಮಾಡೋಣ. ಹರಿ ಓಂ ಲಕ್ಷ್ಮೀಜಿ. ರಿವಿಷನ್ ನಿಮಗೂ ಬೇಕು ಅಂತ ಅನ್ಸುತ್ತಾ? ಹಂಗೇನ ಅನ್ನಿಸ್ತಿಲ್ಲ ಅಮ್ಮ. ಒಂದ್ 2-3 ಸತೆ ಕೇಳಿದ ಚೆನ್ನಾಗಿ ಯಾವಾರ ಒಂದಿಷ್ಟು ಮೇನ್ ಪಾಯಿಂಟ್ಸ್ ಇರ್ತಾವಲ್ರಿ, ಅವನ್ನ ಹೇಳ್ಕೊಟ್ರೆ ಚೆನ್ನಾಗಂತ ಹೇಳಿ ಹಂಗ ಅನ್ನಿಸ್ತಾವಮ್ಮ. ಏನಂತಂದ್ರೆ ಹಾಗೆ ಅಷ್ಟೇ, ಸ್ವಲ್ಪ ಸ್ವಲ್ಪ ಹೇಳ್ಕೊಂಡು ಹೋಗೋಣ ಅಂತಂದ್ಬಿಟ್ಟು. ಈಗ ಹೊಸದಾಗಿ ಇದ್ದೀರಲ್ಲ ನೀವು, ಒಂದು 3-4 ಜನ ಇದ್ದೀರಾ. ನಿಮ್ಗೆಲ್ಲ ಇವರು ಅವರು ಕೇಳಿದ್ರು, ಅದಕ್ಕೆ ಎಲ್ಲರಿಗೂ ಬೇಕು ಅಂತ ಅದಕ್ಕೋಸ್ಕರ ಮಾಡೋಣ ಅಂತಂದ್ಬಿಟ್ಟು. ಯಾರು ವೀಣಾಜಿನಾ? ಹೌದು. ವೆರಿ ನೈಸ್. ಹರಿ ಓಂ. ಅದಕ್ಕೆ ರಿವಿಷನ್ ಮಾಡೋಣ ಅಂತಂದ್ಬಿಟ್ಟು ಅನ್ಕೊಳ್ತಾ ಇದ್ದೀನಿ. ನೋಡ್ತೀನಿ, ಎಲ್ಲ ಇಲ್ಲೇ ಇದೆ ಒಂದ್ ಕಡೆಯಲ್ಲಿ. ಹರಿ ಓಂ ಸುಮ್ತಿ. ಹರಿ ಓಂ ಆಂಟಿ. ಹರಿ ಓಂ ಎಲ್ಲರಿಗೂ. ಅಂಬರ್ ವಡಾ ಪಾವ್
ಇವಾಗ ಫಸ್ಟ್ ವಿಡಿಯೋ ಕೇಳಿದ್ದೀರಾ ಎಲ್ಲರೂ? ನಾ ಕೇಳಿಲ್ಲ ಮೇಡಮ್. ಒಂದು ಸ್ವಲ್ಪ ತುಂಬ ಡೀಟೇಲ್ ಆಗಿ ಏನು ಹೋಗೋದು ಬೇಡ, ಸ್ವಲ್ಪ ಹಾ. ಸ್ವಲ್ಪನೇ ಕೇಳ್ಕೊಂಡು ಹೋಗ್ತಾ ಇರೋಣ. ಇವಾಗ ಪ್ರಶ್ನೆಗಳೆಲ್ಲನೂ ಇಲ್ಲೇ ಇದೆ ರೆಡಿಯಾಗಿ. ತತ್ವಬೋಧ ಅಂದ್ರೆ ಏನು ಅನ್ನೋದು ಲಕ್ಷ್ಮೀಜಿ ಹೇಳ್ತೀರಾ? ತತ್ವಬೋಧ ಅಂದ್ರೆ ಏನು? ಅಮ್ಮ ಕಂಟಿನ್ಯೂ ಮಾಡ್ರಿ ಅಮ್ಮ, ಹೊರಗಡೆಗೆ ಇದ್ದೀನಿ. ಸರಿ ಸರಿ. ಬರ್ದಿರೋ ಬುಕ್ ಎಲ್ಲ ಮನೇಲಿದೆ ಅಮ್ಮ, ಅದಕ್ಕೆ ಹಾ ಸಾರಿ ಅಮ್ಮ. ಆಯ್ತು ಆಯ್ತು ಲಕ್ಷ್ಮೀಜಿ. ಸಾವಿತ್ರಿ ಅವ್ರು ಹೇಳ್ತೀರಾ? ತತ್ವಬೋಧ ಹಾ, ಅಂದ್ರೆ ಯಾವುದೇ ವಸ್ತುವಿನ ನೈಜತೆ ಅಥವಾ ಮೂಲವನ್ನು ತಿಳ್ಕೊಳ್ಳೋದು. ಬೋಧ ಅಂದ್ರೆ ತಿಳ್ಕೊಳ್ಳೋದು ಅಂತ, ತತ್ವಬೋಧ ಅಂತ. ಅಷ್ಟೇ ಸಾಕಲ್ವಾ? ಎಲ್ಲ ಪೂರ್ತಿ ಡೀಟೇಲ್ ಏನ್ ಬೇಕಾಗಿಲ್ಲ. ಇವ್ರು ಇಂದ್ರಮ್ಮ ಅವರೇ ವಿಜಯಲಕ್ಷ್ಮಿ ಅದೇ ಅವ್ರು ಕೂಡ ಇಂದ್ರಮ್ಮ ಅವ್ರಿಗೆ ಹೇಳ್ಬಿಟ್ಟಿದ್ದಾರೆ. ವಿಜಯಲಕ್ಷ್ಮಿಗೆ ಕೇಳ್ತಾ ಹಾ, ಇರೋದು ನಾನು. ಹೌದು. ಅಷ್ಟೇ ಹೇಳಿದ್ರೆ ಸಾಕಾಗತ್ತೆ ಅಲ್ವಾ? ಅದೇ ಸಾಕಾಗುತ್ತಮ್ಮ. ಅದೇ ಅದ ನೈಜತೆ ಯಾವುದು, ಅದರ ನಿಜ ಸ್ವರೂಪವನ್ನ ತಿಳ್ಕೊಳ್ಳೋದೆ ತಿಳ್ಕೊಳ್ಳೋದು. ತತ್ವಬೋಧ ಅಂತಂದ್ಬಿಟ್ಟು. ಲೋಟ, ಮಡಿಕೆ, ಕುಡಿಕೆ, ಹೂಜಿ ಇವುಗಳಲ್ಲಿ ನಿಜವಾದ ತತ್ವ ಏನು ಅನ್ನೋದನ್ನ ನೀವೇ ಯಾರು ಇಂದ್ರಮ್ಮ ಅವ್ರು ಹೇಳ್ತೀರಾ? ಲೋಟ, ಮಡಿಕೆ ಒಂದು ಅಂದ್ರೆ ತೋರಿಸ್ಬಿಡ್ತೀನಿ. ಮೂಲ ವಸ್ತು ಒಂದೇ ಆಗಿದೆ, ಆದ್ರೆ ಅದರ ಆಕಾರಗಳು ಬೇರೆ ಬೇರೆ ಇದೆ. ಅದ್ರ ಮೂಲ ತತ್ವ ಒಂದೇ. ಮಡಿಕೆ ಅಂದ್ರೆ ಮಣ್ಣಾಗಿದೆ. ಮಣ್ಣು ಅಲ್ವಾ? ಸರಿನಾ ಮೇಡಮ್? ಸರಿ ಸರಿ. ಹಾಗೆ ಅದರ ನೈಜತೆ ನಾವು ಮಣ್ಣು ಅನ್ನೋದನ್ನ ನೋಡಲ್ಲ. ನಾವೇನ್ ಮಾಡ್ತೀವಿ, ಇದು ಲೋಟ, ಇದು ಮಡಿಕೆ ಬೇರೆ ಬೇರೆ ಅಂತಂದ್ಬಿಟ್ಟು ನೋಡ್ತೀವಿ. ಹಾಗೆ ನಮ್ಮಲ್ಲೂ ಸಹ ನಮ್ಮ ನಿಜ ಸ್ವರೂಪವನ್ನ ನಾವು ನೋಡಲ್ಲ. ನಾನ್ ಬೇರೆ, ನೀವು ಬೇರೆ, ಆ ಪ್ರಾಣಿ ಬೇರೆ, ಮರ ಬೇರೆ, ಗಿಡ ಬೇರೆ, ಕಲ್ಲು ಬೇರೆ, ಈ ರೀತಿಯಲ್ಲಿ ನಾವು ನೋಡ್ತೀವಿ. ಅದನ್ನ ನಿಜವಾಗ್ಲೂ ಅದರ ಇದರಲ್ಲಿ ಎಲ್ಲದರಲ್ಲೂ ಏನಿದೆ ಅಂತ ತಿಳ್ಕೊಳ್ಳೋದೆ ತತ್ವಬೋಧ. ನನ್ನಲ್ಲಿ, ನಿಮ್ಮಲ್ಲಿ, ಪ್ರಾಣಿಲಿ, ಗಿಡ ಮರಗಳಲ್ಲಿ, ಮತ್ತೆ ವಸ್ತುಗಳಲ್ಲಿ ಎಲ್ಲದರಲ್ಲೂ ಸಹ ಸಾಮಾನ್ಯವಾದಂತಹ ತತ್ವ ಏನಿದೆ ಅದನ್ನ ತಿಳ್ಕೊಳ್ಳುವಂಥದ್ದು. ಇದು ನಾವು ಯಾವುದರ ತತ್ವವನ್ನು ತಿಳಿದುಕೊಳ್ಬೇಕು ಅಂತ. ಇದರಿಂದ ಆಗುವಂತಹ ಪ್ರಯೋಜನ ಏನು? ವೀಣಾ ಅವ್ರು ಹೇಳ್ತೀರಾ? ಹೇಳ್ತಾ ಇದ್ದಿ ಮೇಡಮ್, ಹೇಳ್ತಾರೆ ಬೇರೆಯವ್ರು ಕೇಳ್ತಾರೆ. ಸುಮತಿ, ಇದೇನ್ ಜನರಲ್ ಆಗಿ ಇದೆ ಹೇಳ್ಬೋದು, ಏನ್ ವಿಡಿಯೋನೇ ಕೇಳ್ಬೇಕು ಇದು ಅನ್ನೋದೇನಿದೆ. ಅದೇ ನಮ್ಮನ್ನ ನಾವು ತಿಳ್ಕೊಳಕ್ಕೆ ತಿಳ್ಕೊಳ್ಳೋದ್ರಿಂದ ನಮಗೆ ಏನೋ ಆಗತ್ತೆ. ಯಾವ್ದು ಏನು, ಅದೇ ನಾವು ಶಂಕರಾಚಾರ್ಯದು ಮೇನ್ ನಿರ್ವಾಣ ಶತಕಂ ಅಲ್ಲಿ ಐ ಆಮ್ ನಾಟ್ ದ ಬಾಡಿ, ಐ ಆಮ್ ನಾಟ್ ದ ಸೋಲ್, ಐ ಆಮ್ ನಾಟ್ ದ ಅರ್ಥ, ಐ ಆಮ್ ನಾಟ್ ಎಲ್ಲ ಹೇಳ್ತಾರಲ್ವಾ. ಐ ಆಮ್ ನಾಟ್ ದ ಮದರ್, ಐ ಆಮ್ ನಾಟ್ ದ ಫಾದರ್ ಅಂತ. ನಾನು ಯಾವುದು ಅಲ್ಲ, ಏನು ಅಲ್ಲ ನಾನು ಅಂತ ತಿಳ್ಕೊಳಕ್ಕೆ ಅದು ವಿವಿಧ ರೀತಿನಲ್ಲಿ, ನಾನು ಅದು ಅಟೆಂಡ್ ಮಾಡಿಲ್ಲ, ಬಟ್ ಅದ್ರ ಸಮ್ಮರಿ ಜಸ್ಟ್ ಆ ತರ ಗೊತ್ತಾಯ್ತು. ಅವ್ರ ನಿರ್ವಾಣ ಶತಕಂ ಹೇಳಿದ್ರಲ್ಲ, ಅದ್ರದ್ದು ಏನಂತಾರೆ ತಾತ್ಪರ್ಯ ಅಂತಾರಲ್ಲ, ಆಗುತ್ತಲ್ಲ, ನಾನೆಂಬುದು ನಾನಲ್ಲ, ಅದು ಆಗುತ್ತೆ. ಅದೇ ಅದು ತುಂಬಾ ಕಷ್ಟ ಆಕ್ಚುಲಿ. ನಾನು ಎಷ್ಟೋ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದು ನನ್ ಬಾಡಿ ಅಲ್ಲ, ನಾನು ಇದಲ್ಲ ಅಂತ ತಿಳ್ಕೊಳಕ್ಕೆ ತುಂಬಾ ಕಷ್ಟ. ಯಾಕಂದ್ರೆ ನಾನು ಅಂತ ಬೆಳೆದ್ ಬಿಟ್ಟಿದೀವಲ್ವಾ. ಇವ್ರಿಗೆ ಅದು ಸೆಲ್ಫ್ ರಿಯಲೈಸೇಷನ್ ಆದಾಗ ಅದನ್ನ ಅವ್ರು ಬಿಡಿಸಿ 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 ನಮ್ಗೆ ಅರ್ಥ ಆಗೋ ತರ ಈ ತತ್ವಬೋಧದಲ್ಲಿ ನಮ್ಮಂತ ಸಾಮಾನ್ಯ ಜನರಿಗೆ ಅರ್ಥ ಆಗೋ. ನಾನೇ ಒಂದ್ಸತಿ ನಿಮ್ಮನ್ನ ಕೇಳಿದ್ದೆ, ಆಂಟಿ ಇದೆಯಾ ಲಾಸ್ಟ್ ಕ್ಲಾಸ್ ಅಲ್ಲಿ ವಿಜಯ್ ಸರ್ ಇರುವಾಗ, ಏನ್ ಆಂಟಿ ಇದು ಅಂತ. ಅವಾಗ್ಲೂ ಅಟೆಂಡ್ ಮಾಡಿರ್ಲಿಲ್ಲ ಸರ್. ಅವಾಗ ನೀವ್ ಹೇಳಿದ್ರಿ, ಯಾರೋ ಒಬ್ಬರಿಗೆ ಶಂಕರಾಚಾರ್ಯರು ಹೋಗ್ತಾ ಇರುವಾಗ ಅಡ್ಡಿನಲ್ಲಿ ಹೇಳಿದಂತ ಮಾತು ಅದು ತತ್ವಬೋಧ ಅಂತ. ಯಾರೋ ಒಂದು ಸಾಮಾನ್ಯ ಜನ
ಏನೋ ಅವ್ರೇನೋ ಕೇಳುವಾಗ ಅವ್ರಿಗೆ ಹೇಳಿದ್ದು ಅಂತ. ಅದು ಭಜಗೋವಿಂದಂ. ಅದು ಭಜಗೋವಿಂದಮ್ಮ. ಓ ಸಾರಿ 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 ಸಾರಿ. ಇದು ಅದೇ ತತ್ವಬೋಧ ಒಂದು ಪ್ರಕರಣ ಗ್ರಂಥ. ಹಾ ಇದನ್ನ ತಿಳ್ಕೊಳ್ಳೋದ್ರಿಂದ ನಮ್ಗೆ ಬೇರೆ ಎಲ್ಲ ಒಂದು ಉಪನಿಷತ್ತುಗಳು, ಹಾ ಹೌದು. ಬ್ರಹ್ಮಸೂತ್ರಗಳು ಮತ್ತೆ ಭಗವದ್ಗೀತೆ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗತ್ತೆ. ಇದು ಹಾ ನಮ್ಮ ನಿಜ ಸ್ವರೂಪ ಏನು ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. ನಾವು ಓಕೆ. ನಮ್ಮನ್ನ ನಾನ್ ಯಾರು ಅನ್ನೋದನ್ನ ತಿಳ್ಕೊಳ್ಳೋದ್ ಬಿಟ್ಟು ಇನ್ನು ಪ್ರತಿಯೊಂದು ಎಲ್ಲ ಪ್ರಪಂಚದಲ್ಲಿ ಕಾಣುವಂತಹ ಪ್ರತಿಯೊಂದರ ಬಗ್ಗೆನೂ ತಿಳ್ಕೊಳ್ಳೋದಕ್ಕೆ ಹೋಗ್ತೀನಿ. ನಾನ್ ಯಾರು ಅಂತ ತಿಳ್ಕೊಳ್ಳಲ್ಲ. ಇದನ್ನ ತಿಳ್ಕೊಳ್ಳೋದ್ರಿಂದ ನನಗೆ ಶಾಂತಿ ನೆಮ್ಮದಿ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ತಿಳ್ಕೊಳ್ಳೋದ್ರಿಂದ ಆ ಶಾಂತಿ ನೆಮ್ಮದಿಯ ಜೀವನವನ್ನು ನಾವು ಮಾಡಬಹುದು. ಅದೇ ಪ್ರಯೋಜನ. ಮತ್ತೆ ಜೀವನ್ ಮುಕ್ತರು ಆಗಬಹುದು ಸಾಧನೆಯ ಮುಖಾಂತರ. ಅವರೆಲ್ಲ ಒಂದೊಂದು ಹಂತ ಹಂತವಾಗಿ ಎಲ್ಲ ತಿಳಿಸ್ಕೊಡ್ತಾರೆ ಹೇಗೆ ಮಾಡಬೇಕು ಅನ್ನೋದು. ಮತ್ತೆ ಪ್ರತಿಯೊಂದರಲ್ಲೂ ಇರುವಂತಹ ಸಾಮಾನ್ಯ ತತ್ವ ಯಾವುದು, ಅದು ಪರಬ್ರಹ್ಮ ತತ್ವವೇ ಇರುವಂತಹದ್ದು. ಇದೆಲ್ಲ ಪ್ರಪಂಚವೆಲ್ಲವೋ ತೋರಿಕೆ ಅಷ್ಟೇನೆ ಅನ್ನೋದನ್ನ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಹೋಗ್ತಾರೆ. ಹೇಗೆ ಈ ದೇಹ ಅಲ್ಲ, ನಾನು ಬೇರೆ, ಅದೇ ಅಪ್ಪ ಅಲ್ಲ ಅಮ್ಮ ಅಲ್ಲ ಅಂತ ಸುಮತಿ ಹೇಳಿದ ಹಾಗೆ, ಅದು ಹೇಗೆ ಅಂದ್ರೆ ಈ ಒಂದು ಆತ್ಮ ಅನಾತ್ಮವನ್ನ ವಿಂಗಡಣೆ ಮಾಡೋದು ಅಲ್ಲಿಂದ ಪ್ರಾರಂಭವಾಗಿ ನನ್ನ ನಿಜ ಸ್ವರೂಪವನ್ನ ಆಮೇಲೆ ತಿಳ್ಕೊಳ್ಳೋದು. అంటే ಇನ್ನೊಂದು ಪ್ರಶ್ನೆ, ಅದಿವಾಗ ಇದಕ್ ಸಂಬಂಧಪಟ್ರೆ ಹೇಳಿ, ಇಲ್ಲಾಂದ್ರೆ ಯಾವ್ದಾದ್ರು ಕ್ಲಾಸ್ ಅಲ್ಲಿ ಅದ್ ಸಂಬಂಧ ಬಂದಾಗ ಹೇಳಿ. ಈ ಟು ಸಿ ವಿತ್ ಇನ್ ಅವರ್ ಸೆಲ್ಫ್ ಅಂತಾರಲ್ವಾ, ನಮ್ಮೊಳಗೆ ಹೋಗಿ ನಾವು ನೋಡೋದು, ಜರ್ನಿ ವಿತ್ ಇನ್ ಅವರ್ ಸೆಲ್ಫ್, ಅದನ್ನ ಮಾಡ್ಬೇಕಾಗಿರೋದೆ ಹೂ ಆಮ್ ಐ ಅನ್ನೋದು ತಿಳ್ಕೊಳ್ಳೋದು. ಫಸ್ಟ್ ನಮ್ಮ ಒಳಗೆ ಹೋಗಿ ನೋಡ್ಬೇಕು, ಆಚೆ ಅಲ್ಲ ಅಂತಾರ. ಅದ್ ಯಾಕ ಆಂಟಿ ತುಂಬಾ ಕಷ್ಟ ಆಗತ್ತೆ? ಒಳಗೆ ನೋಡು ಅಂತಂದ್ರೆ ಏನು ಅಂದ್ರೆ ಅದರ ಅರ್ಥವನ್ನು ಮಾಡ್ಕೊ ಅಂತ ಬಿಟ್ಟು ಒಳಗಡೆ ನೋಡ್ತೀರಾ? ಇಲ್ಲ ಅದೇನೆ ಅರ್ಥನೇ ಅಷ್ಟೇ. ಅದು ಅರ್ಥ ಅದು ಹಾಗಾಗಿ ಈ ತತ್ವಬೋಧ ಪೂರ್ತಿ ತಿಳ್ಕೊಂಡ್ರೆ ಪೂರ್ತಿಯಾಗಿ ಅರ್ಥ ಆಗೋಗುತ್ತೆ. ಸರಿ ಸರಿ, ಓಕೆ ಓಕೆ, ಸರಿ ಆಂಟಿ. ಇದ್ರಲ್ಲೂ ಒಂದಷ್ಟು ಸಾಕಷ್ಟು ಪ್ರಶ್ನೆಗಳು ಇದೆ. ಬಹಳ ಚೆನ್ನಾಗಿ ಸ್ವಾರಸ್ಯಕರವಾದಂತಹ ಇದೆ. ಯಾರು ಇಂದ್ರಮ್ಮ ಅವ್ರು ಹೇಳ್ತೀರಾ, ಬದಲಾಗುವ ನಾನು ಯಾರು, ಬದಲಾಗದ ನಾನು ಯಾರು, ನಿಜವಾಗ್ಲೂ ನಾನು ಯಾರು? ಎಲ್ಲ ನಾನೇ. ಎಲ್ಲಾನು ಮೂರು ನಾನೇ. ಅದ್ ಸರಿ, ಮೇಡಮ್ ಇದಕ್ಕೆ ಸ್ಥೂಲ ಶರೀರ, ಕಾರಣ ಶರೀರ, ಸೂಕ್ಷ್ಮ ಶರೀರ ಅಂತ ಮೂರಿದೆ, ಅದ ಆನ್ಸರ್? ಅದನ್ನು ಹೇಳ್ಬೋದು, ಅದು ಬದಲಾಗುವಂತಹದ್ದು. ಇವಾಗ ಸಮಾಜದಲ್ಲಿ ಸಹ ನಾವು ಎಷ್ಟೊಂದು ತಿಳ್ಕೊಳ್ತಾ ಹೋಗ್ತೀವಲ್ವಾ, ಆ ರೀತಿಯಲ್ಲೂ ಸಹ ತೆಗೆದುಕೊಳ್ಬಹುದು. ಮತ್ತೆ ಮೇಡಮ್ ಇದ್ರೊಳಗೆ ಬದಲಾಗುವ ನಾನು ಯಾರು ಅಂದ್ರೆ, ನಾನು ಬಾಲ್ಯಾವಸ್ಥೆ, ಯೌವನಾವಸ್ಥೆ, ವೃದ್ಧಾವಸ್ಥೆ, ಈ ತರ ಈ ದೇಹದ ಇದ್ರೊಳಗೆ ಬದಲಾವಣೆ ನಾನು. ಮತ್ತೆ ಬದಲಾಗದ ನಾನು ಅಂದ್ರೆ ನನ್ನ ಮನಸ್ಸು ಮತ್ತೆ ನಾನು ಅಂತಕ್ಕಂತ ಇದನ್ನ ನಾವೇನು ತಿಳ್ಕೊಂಡಿರ್ತೀವಿ, ನಾನ್ ಬದಲಾಗಲ್ಲ. ನಾನು ವಯಸ್ಸಾದಾಗೂ ನಾನು ನಾನೇ, ಆಮೇಲೆ ವೃದ್ಧಾಪ್ಯದಲ್ಲೂ ನಾನೇ, ಯೌವನದಲ್ಲೂ ನಾನೇ, ಬಾಲ್ಯದಲ್ಲೂ ಕೂಡ ನಾನೇ. ಹಾಗಾದ್ರೆ ಅದ್ಯಾವುದೂ ಅಲ್ಲ ಅಂತಂದ್ರೆ ನಿಜವಾದ ನಾನು ಯಾರು ಅನ್ನೋದು ಇನ್ನು ಆತ್ಮಜ್ಞಾನ ಬಂದಿರೋದಿಲ್ಲ. ಆದ್ರೂ ನಾನು ಅಂತಕ್ಕಂಥದ್ದು ನಿಜವಾದ ನಾನು ಆತ್ಮ. ಆದ್ರೆ ನಿಜವಾದ ನಾನು ಆತ್ಮ ಅನ್ನೋದು ತಿಳ್ಕೊಳ್ಬೇಕು. ಈ ದೇಹ ಮನಸ್ಸು ಬುದ್ಧಿ, ಮನಸ್ಸುನು ಬದಲಾವಣೆ ಆಗತ್ತೆ, ಬುದ್ಧಿನೂ ಬದಲಾವಣೆ ಆಗತ್ತೆ, ದೇಹನೂ ಬದಲಾವಣೆ ಆಗತ್ತೆ. ಅದನ್ನೇ ನಾನು ನಿಜ ಅಂತ ಬಿಟ್ಟು ಅನ್ಕೊಂಡಿದೀನಿ. ಆದ್ರೆ ಅದು ಅಲ್ಲ, ಬದಲಾವಣೆ ಆಗುವಂತಹದ್ದನ್ನ ನೋಡುವ ಒಬ್ಬ ಇದಾನೆ ಅಲ್ವಾ. ಇದು ಬದಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ಬೇಕಾದ್ರೆ ಬದಲಾಗದೆ ಇರುವಂತಹ ಒಂದು ತತ್ವ ಇರ್ಬೇಕಲ್ಲ. ಹೌದು ತಾನೆ? ಹೌದು.
ಅದು ನಾನು ಇಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತ್ಕೊಂಡಿದ್ರೆ ಈ ಬಸ್ ಹೋಯ್ತು, ಈ ಬಸ್ಸು ಬಂತು ಅಂತಂದ್ಬಿಟ್ಟು ಗೊತ್ತಾಗ್ಬೇಕಾದ್ರೆ ಅಲ್ಲಿ ನಿಂತಿರ್ಬೇಕು. ನಿಂತಿದ್ರೆ ಹೌದು. ತಾನೇ, ನಿಂತಿರೋವನಿಗೆ ತಾನೇ ಗೊತ್ತಾಗೋದು ಇದು ಬಂತು, ಇದು ಹೋಯ್ತು, ಇಷ್ಟನೇ ನಂಬರ್ ಬಂತು, ಇಷ್ಟನೇ ನಂಬರ್ ಹೋಯ್ತು ಅಂತ. ಹಾಗೆ ಈ ಆತ್ಮ ಅನ್ನೋದು ಸದಾಕಾಲವೂ ಇರುವಂತಹ ತತ್ವ ಆಗಿದೆ. ಅದಕ್ಕೆ ಈ ಬದಲಾವಣೆಗಳೆಲ್ಲನೂ ಗೊತ್ತಾಗತ್ತೆ. ಹಾಗೆ ನಾನು ನಿಜವಾದ ನನ್ನ ನಿಜ ಏನು, ನಾನು ಯಾರು ಅಂದ್ರೆ ನಾನು ಆತ್ಮ, ಪರಮಾತ್ಮ ಸ್ವರೂಪಿ, ಪರಬ್ರಹ್ಮ ಸ್ವರೂಪಿ ಅಂತ ತಿಳ್ಕೊಳ್ಬೇಕು. ನಾನು ದೇಹ ಅನ್ಕೊಂಡಾಗ ನಾನು ಇಂಜಿನಿಯರು, ನಾನು ಹೆಂಗಸು, ನಾನು ಗಂಡಸು, ನಾನು ಇನ್ನೊಂದು ಆಫೀಸರು ಅಥವಾ ಕಸ ಗುಡ್ಸೋನು, ಈ ರೀತಿಯಲ್ಲಿ ತಿಳ್ಕೊಳ್ತೀವಿ. ನಾವು ಮನೆಯಲ್ಲೇ ಎಷ್ಟೊಂದು ಪಾತ್ರಗಳನ್ನ ವಹಿಸ್ತೀವಿ. ಅಮ್ಮ ಆಗಿರ್ತೀವಿ, ಮಗಳಾಗಿರ್ತೀವಿ, ಹೆಂಡತಿ, ಮತ್ತೆ ಕಸ ಗುಡ್ಸೋಳು, ಪಾತ್ರೆ ತಿಕ್ಕೋಳು, ಮತ್ತೆ ಅಡಿಗೆ ಮಾಡೋಳು, ಎಲ್ಲಾ ಪಾತ್ರಗಳನ್ನು ಮಾಡ್ತೀವಿ ತಾನೆ. ಹೌದು. ಅವೆಲ್ಲ ಪಾತ್ರಗಳಷ್ಟೇ, ಅವೆಲ್ಲ ಬದಲಾವಣೆ ಆಗುವಂತಹದ್ದು. ಆದ್ರೆ ಮಾಡುವಂತಹದ್ದು ಒಬ್ರೇ ಆ ಪಾತ್ರಗಳನ್ನ ಎಲ್ಲ ಮಾಡ್ತಾ ಇದ್ದೀವಿ ಅಂತಂದ್ಬಿಟ್ಟು ತಿಳ್ಕೊಳ್ಬೇಕು. ಹಾಗೆ ಈ ಮುಂದಿನ ಪ್ರಶ್ನೆಯು ಇದರಲ್ಲೇ ಇರುತ್ತೆ. ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿರುವ ಪ್ರಪಂಚದ ಹಿಂದಿರುವ ತತ್ವ ಏನು? ಯಾರು ಹೇಳ್ತೀರಾ? ನಾನು ಅಂತ ಯಾರು ಬರ್ತೀರಾ? ಯಾರಾದ್ರೂ ಹೇಳಿ, ಪರವಾಗಿಲ್ಲ. ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಇಲ್ಲ, ಸಾವಿತ್ರಿ ಅವ್ರನ್ನ ಕೇಳ್ಬೇಕಾ? ಸಾವಿತ್ರಿ ಅವ್ರೆ, ನೀವೇ ಕೇಳಿ ಮೇಡಮ್, ಸಾವಿತ್ರಮ್ಮ ಕೇಳಿ. ಅದೇ ಪ್ರಪಂಚದಲ್ಲಿ ನಾವೇ ಏನ್ ನೋಡ್ತಾ ಇರ್ತೀವಿ, ಇವಾಗೆಲ್ಲಾನು ಹೇಳ್ತಾನೆ ಹೋದ್ರು ಇವರು ಪದ್ಮಜಿಯವರು. ಎಲ್ಲಾನು ಬದ್ಲಾಗ್ತಾನೆ ಇರುತ್ತೆ ನಾವು ನೋಡ್ತಾ ಇರೋದು. ಆದ್ರೆ ಹಿಂದಿರ್ತಕ್ಕಂತ ತತ್ವ ಬ್ರಹ್ಮ ತತ್ವ ಅಂತಂದ್ರೆ ಒಂದೇ, ಅದು ಬದ್ಲಾಗದೆ ಇರ್ತಕ್ಕಂತ ಒಂದು ಆ ಚೈತನ್ಯ ಸ್ವರೂಪಿ ಬ್ರಹ್ಮ ತತ್ವ ಯಾವಾಗ್ಲೂ ಅದು ಬದ್ಲಾಗಲ್ಲ. ಮಿಕ್ಕಿದ್ದೆಲ್ಲಾನು ಕೂಡ ಬದ್ಲಾಗ್ತಾನೆ ಇರುತ್ತೆ, ಕ್ಷಣ ಕ್ಷಣಕ್ಕೂ ಬದ್ಲಾಗ್ತಾನೆ ಇರತ್ತೆ ಅಂತ ನೋಡ್ತೀವಲ್ವಾ. ಗಿಡ ಮರಗಳು, ಪಕ್ಷಿಗಳು, ನಮ್ಮಲ್ಲೂ ಕೂಡ ಬೆಳವಣೆ ಆಗೋದು, ವೃದ್ಧಾಪ್ಯದಲ್ಲಿ ವರ್ಗುನು ಆ ಒಂದು ಅವಸ್ಥೆಗಳೆಲ್ಲ ಕೂಡ ಬದಲಾವಣೆ ಆಗ್ತಾನೆ ಇರತ್ತೆ ಅಂತ. ಆಗದೆ ಇರೋ ತತ್ವ ಅಂತಂದ್ರೆ ಬ್ರಹ್ಮ ತತ್ವ, ಚೈತನ್ಯ, ಅದ್ ಯಾವಾಗ್ಲೂ ಬದ್ಲಾಗಲ್ಲ ಅಂತ. ಭಗವದ್ಗೀತೆನಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನ್ಗೆ, ಎಲ್ಲ ಬದ್ಲಾಗತ್ತೆ, ನಾನು ಒಬ್ಬನ್ ಮಾತ್ರ ನಾನು ಬದ್ಲಾಗೋದಿಲ್ಲ, ಆದ್ರಿಂದ ನೀನ್ ಎಲ್ಲೂ ಹೋಗ್ಬೇಡ, ನೀನ್ ನನ್ನ ಹತ್ರನೇ ಬಾ ಅಂತ ಹೇಳ್ತಾನೆ. ಅದಿನ್ನ ಎಲಾಬ್ರೇಟ್ ಆಗಿ ಹೇಳ್ತಾನೆ. ಆ ತರನೇ ಅಲ್ಲ ಅಂತ, ಎವ್ರಿಥಿಂಗ್ ಚೇಂಜಸ್ ಎಕ್ಸೆಪ್ಟ್ ಮೀ. ಸೊ ಕೃಷ್ಣ ಅಂತಂದ್ರೆ ನಾವು ಪರಬ್ರಹ್ಮ ಅಂತ ನಾವು ತಿಳ್ಕೊಳ್ಳೋದು. ಆತ್ಮ ಬ್ರಹ್ಮ ಅದೇ. ಆದ್ರೆ ಇದರಿಂದ ಇರೋ ತತ್ವ ಏನು ಅಂತ ಕೇಳ್ತಾ ಇದ್ದಾರೆ ಪ್ರಶ್ನೆ. ಅದೇ ತತ್ವ, ಅದು ಒಂದೇ ಇರೋದು, ಅದೇನೆ ಪರಬ್ರಹ್ಮ, ಅದೇ ಆತ್ಮ. ಆತ್ಮವೇ ಇರೋದು, ಬೇರೆ ಎಲ್ಲವೂ ತೋರಿಕೆ ಅಷ್ಟೇ. ಅಂದ್ರೆ ಇವಾಗ ನಾವ್ ಯಾವ್ದ್ರ ಹಿಂದೆ ಹೋದ್ರುನು ಅದ್ ಮತ್ತೆ ಬದಲಾವಣೆ ಆಗತ್ತೆ, ನಮ್ಗೆ ದುಃಖ ಆಗತ್ತೆ, ಎಲ್ಲ ಆಗತ್ತೆ. ಅದೇ ಬ್ರಹ್ಮನ್ನ ಹುಡ್ಕೊಂಡು, ಆತ್ಮನ್ನ ಹುಡ್ಕೊಂಡು ಹೋದ್ರೆ ಅದು ಕಾನ್ಸ್ಟೆಂಟ್, ಅದು ಮಾತ್ರ ಚೇಂಜ್ ಆಗಲ್ಲ. ಆ ತರನಾ ಅಂತೆ ಅದು ತತ್ವ ಅಂದ್ರೆ ಕಾನ್ಸೆಪ್ಟ್. ಅದೇ ಎಲ್ಲೂ ನಮ್ಮ ಒಳಗೆ ಏನಿದೆ ನಿಜ ಸ್ವರೂಪವನ್ನು ಹುಡ್ಕೊಂಡು ಹೋಗೋದ್ರೆ ಅದು ಚೇಂಜ್ ಆಗಲ್ಲ. ಇವಾಗ ನಾವು ಹುಡುಕೊಂಡು ಹೋಗೋದ ಅಲ್ಲ, ನನ್ನನ್ನ ತಿಳ್ಕೊಳ್ಳೋದಷ್ಟೇ, ಅರ್ಥ ತಿಳ್ಕೊಳ್ಳೋದಷ್ಟೇನೆ. ಫಾರ್ ಎಕ್ಸಾಂಪಲ್ ಅದು ಬದಲಾಗದೆ ಇರುವಂತಹ ತತ್ವನೇ. ಏನಿದ್ರು ಈ ದೇಹ ಅನ್ನೋದು ಬದಲಾಗತ್ತೆ. ಮತ್ತೆ ಈ ಮನಸ್ಸು ಸಹ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಬುದ್ಧಿನೂ ಅಷ್ಟೇ, ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾ ಇರುತ್ತೆ. ಇವೆಲ್ಲ ಆದ್ರೆ ನಾನೇನ್ ಅನ್ಕೊಳ್ತೀನಿ, ಈ ದೇಹನೇ ನಾನು, ಈ ಮನಸ್ಸೇ ನಾನು, ಬುದ್ಧಿನೇ ನಾನು ಅಂತಂದ್ಬಿಟ್ಟು ಅನ್ಕೊಳ್ತೀನಿ. ಇಲ್ಲ, ಅದಲ್ಲ. ಈ ಬದಲಾಗದೆ ಇರುವಂತಹದ್ದು ಇದೆ, ಅದು ಸದಾ ಕಾಲವೂ ಇರುವಂತಹದ್ದು. ಅದರ ಬೆಳಕಿನಲ್ಲಿ ಇವೆಲ್ಲವೂ ಚೈತನ್ಯವನ್ನ ಪಡೆದುಕೊಂಡಿರುವಂತಹದ್ದು. ಅದನ್ನ ಯಾತಕ್ಕೆ ನಮ್ಗೆ ನಮ್ಮ ಕಣ್ಣಿನಿಂದ ನೋಡಕ್ಕಾಗಲ್ಲ ಅಂದ್ರೆ,
ಯಾವಾಗ್ಲೂ ನನ್ನನ್ನ ನಾನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನನಗೆ ಒಂದು ಕನ್ನಡಿ ಬೇಕು, ನನ್ನನ್ನ ನಾನು ನೋಡ್ಕೊಳ್ಬೇಕು ಅಂತಂದ್ರೆ. ಮತ್ತೆ ಇದು ಅತಿ ಸೂಕ್ಷ್ಮವಾದಂತಹದ್ದು, ನಮ್ಮ ಇಂದ್ರಿಯಗಳಿಗೆ ಗೋಚರವಾಗಲ್ಲ. ಆದ್ರಿಂದ ಅದು ಬರೀ ನಾನು ಅರ್ಥ ಮಾಡ್ಕೊಳ್ಳುವಂತಹದ್ ವಿಷಯವೇ ಹೊರ್ತು ನೋಡಿಕೊಳ್ಳೋದಕ್ಕೆ ಒಳಗಡೆ ಹೋದ್ರೂ ಇಲ್ಲ, ಹೊರಗಡೆ ಹೋದ್ರೂ ಇಲ್ಲ, ಎಲ್ಲೂ ನಮ್ಮ ಇಂದ್ರಿಯಗಳಿಗೆ ಗೋಚರವಾಗಲ್ಲ. ಅದನ್ನ ಅರ್ಥಕೊಳ್ಳುವುದು ಅಷ್ಟೇನೆ. ಅದನ್ನು ಅದೇ ನಾನು. ಅದನ್ನು ಹೇಳ್ತಾರೆ. ಇವಾಗ ನಾವು ಇವತ್ತು ನಾವು ಟಾಪ್ ಆಗೇ ಇರ್ಬೋದು, ಯಾವ್ದ್ರಲ್ಲಾರು ಒಂದು ನಮ್ಗಿಂತ ಟಾಪ್ ಇನ್ನೊಬ್ರು ಬರ್ಬೋದು. ಅದು ಬದ್ಲಾಗುತ್ತೆ, ಆ ಪೊಸಿಷನ್ ಬದ್ಲಾಗತ್ತೆ, ರಿಲೇಶನ್ಶಿಪ್ಸ್ ಬದ್ಲಾಗತ್ತೆ. ನಾವ್ ಯಾವ್ದ್ರ ಮೇಲೆ ಅಟ್ಯಾಚ್ಮೆಂಟ್ ಇಟ್ಕೊಂಡ್ರು ಅದು ಬದ್ಲಾಗತ್ತೆ. ಆದ್ರಿಂದ ಎಲ್ಲ ಅಟ್ಯಾಚ್ಮೆಂಟ್ ಬಿಟ್ಟಾಗ ಮಾತ್ರ ನಮ್ಗೆ ಇನ್ ಉಳ್ದಿದ್ದು ಆತ್ಮ ಒಂದೇ, ಬ್ರಹ್ಮ ಒಂದೇ. ಎಲ್ಲ ಒಂದೊಂದೇ ಬಿಟ್ಕೊಂಡ್ ಹೋದ್ರೆ ಅಟ್ಯಾಚ್ಮೆಂಟ್ಸ್, ಇನ್ ಕೊನೆಗೆ ಉಳ್ದಿರೋದು ಅದೇ ನಮ್ಮ ಆತ್ಮ, ನಮ್ಮೊಳಗಿನ ನಾವೊಬ್ರೇ ಉಳ್ಕೊಂತೀವಿ. ನಮ್ಮೆಲ್ಲ ಬಿಟ್ಟಾಗ ನಮ್ಮೊಳಗೆ ಏನಿದೆ ಅಂತ ನಾವು ನೋಡ್ಕೊಳಕ್ ಶುರು ಆಗ್ತೀವಿ. ಸೊ ಇದೆಲ್ಲ ಬೇರೆಲ್ಲ ಬದ್ಲಾಗತ್ತೆ, ಇದು ಒಂದು ಬದ್ಲಾಗದೆ ಇರತ್ತೆ. ಅದೇ ಪ್ರಪಂಚದಲ್ಲಿ ಏನೇ ಇದ್ರು ಅದು ಬದ್ಲಾಗ ಅಂತದ್ದು. ನಮ್ಮ ಇಂದ್ರಿಯ ಗೋಚರವಾಗುವಂತಹದ್ದು ಪ್ರಪಂಚ ಪೂರ್ತಿ ಎಲ್ಲ ಬದಲಾವಣೆ ಒಳಗಾಗುವಂತಹದ್ದೇ. ಆದ್ರೆ ಅದರಲ್ಲಿ ಇರುವಂತಹ ನಿಜ ತತ್ವವನ್ನ ನಾವು ಕಣ್ಣಲ್ಲಿ ನೋಡ್ಕೊಳಕ್ಕಾಗಲ್ಲ. ಆದ್ರೆ ಅಲ್ಲಿ ಚೈತನ್ಯ ಅನ್ನೋದು ಇದೆ. ಅಲ್ಲಿ ಏನು ಆತ್ಮ ಅಂದ್ರೆ ಹೊರಗಡೆ ಇರುವುದನ್ನೆಲ್ಲ ಪರಮಾತ್ಮ, ಪರಬ್ರಹ್ಮ ಅಂತ ನಾವು ಹೇಳ್ತೀವಿ. ಅದು ಇರುವಂಥದ್ದು. ಅದರ ಮೇಲೆ ನಾವು ಈ ಪ್ರಪಂಚ ಗೋಚರ ಆಗ್ತಾ ಇದೆ ಅಷ್ಟೇ. ಅದು ಬದಲಾವಣೆ ಆಗೋಗುತ್ತಲ್ಲ, ಯಾವುದು ಬದಲಾವಣೆ ಆಗುತ್ತೋ ಅದೆಲ್ಲ ಮಿಥ್ಯ ಅಂತಲೇ ನಾವು ತೆಗೆದುಕೊಳ್ಬೇಕು. ಇವತ್ತಿರುತ್ತೆ, ನಾಳೆ ಇಲ್ಲದೆ ಹೋಗುತ್ತೆ. ನಿಜವಾದ ನಾನು ಹಾಗೂ ಪ್ರಪಂಚದ ಹಿಂದಿರುವ ಬ್ರಹ್ಮತತ್ವ ಇವೆರಡು ಬೇರೆ ಬೇರೆನಾ? ಇದನ್ನು ತಿಳಿದುಕೊಳ್ಳುವುದರಿಂದ ಏನು ಪ್ರಯೋಜನ? ಇವಾಗ ನನ್ನಲ್ಲಿ ನಿಜವಾದದ್ದು ಏನೋ ಒಂದು ಪರ್ಮನೆಂಟ್ ಆಗಿರುವಂತಹದ್ದು ಇದೆ ಅಂತ ಬಿಟ್ಟು ವಿಚಾರ ಮಾಡಿದ್ವಿ. ಮತ್ತೆ ಪ್ರಪಂಚದಲ್ಲೂ ಸಹ ಇವಾಗ ಸ್ವಲ್ಪನೇ ಹೇಳ್ದೆ ಅಂತ ಅನ್ಸುತ್ತೆ, ಅದನ್ನ ಕ್ಯಾಚ್ ಮಾಡಿದ್ರೆ ಯಾರಾದ್ರೂ ಹೇಳಿ. ಪ್ರಪಂಚದಲ್ಲೂ ಸಹ ಬ್ರಹ್ಮತತ್ವ ಇದೆ ಅಂತ ಹೇಳ್ತಾರೆ. ಅವೆರಡು ಒಂದೇನಾ ಅಥವಾ ಬೇರೆ ಬೇರೆನಾ? ಇಂದ್ರಮ್ಮ ಅವ್ರು ಹೇಳ್ತೀರಾ? ಅಂದ್ರೆ ಒಂದೇನೆ ಆಗಿರುತ್ತೆ ಮೇಡಮ್. ಅಂದ್ರೆ ಇದ್ರೊಳಗೆ ಒಂದೇನೆ. ಇವಾಗ ಒಂದೇನೆ. ಈಗ ಬ್ರಹ್ಮತತ್ವ ಮತ್ತೆ ಇದ್ರಲ್ಲಿ ಆತ್ಮತತ್ವ ಇದನ್ನ ನಾವು ನೋಡಿದಾಗ ಎರಡು ಒಂದೇ ಆಗಿರುತ್ತೆ. ನಿಜವಾದ ನಾನು ಆತ್ಮತತ್ವ ಆಗುತ್ತೆ, ಪ್ರಪಂಚದ ಹಿಂದಿರ್ತಕ್ಕಂಥದ್ದು ಬ್ರಹ್ಮತತ್ವ. ಇವೆರಡನ್ನ ತಿಳಿದುಕೊಳ್ಬೇಕಂದ್ರೆ ಏನ್ ಪ್ರಯೋಜನ ಅಂದ್ರೆ ನಮಗೆ ಆತ್ಮತತ್ವದ ಬಗ್ಗೆ ಜ್ಞಾನೋದಯ ಆಗ್ತದೆ, ಅದ್ರ ಬಗ್ಗೆ ನಮ್ಗೆ ಜ್ಞಾನ ಉಂಟಾಗ್ತದೆ ಅಥವಾ ತಿಳುವಳಿಕೆ ಬರ್ತದೆ, ಅರಿವು ಉಂಟಾಗ್ತದೆ. ನಿಜವಾದ ತತ್ವ ನಮ್ಮಲ್ಲೇ ಇದೆ. ಮತ್ತೆ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ತತ್ವ ಮತ್ತು ನನ್ನಲ್ಲಿರುವ ತತ್ವ ಇವೆರಡೂ ಒಂದೇ ಅಂತಕ್ಕಂಥ ಒಂದು ಇದು ತಿಳುವಳಿಕೆ ಅರಿವು ಉಂಟಾಗ್ತದೆ. ಅದರಿಂದ ಪ್ರಯೋಜನ ಅಂದ್ರೆ ಏನು, ನನ್ನಲ್ಲಿ ನನಗೆ ಜ್ಞಾನೋದಯ ಆಗ್ತದೆ, ನಾನಲ್ಲ ಅಂತಕ್ಕಂಥದ್ದು. ಆಮೇಲೆ ಇದ್ರಲ್ಲಿ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ನಾನು ಒಂದೇ, ಅದರಲ್ಲೂ ಕೂಡ ಎಲ್ಲ ಬ್ರಹ್ಮತತ್ವ ಇಂದನೇ ಕೂಡಿರೋದ್ರಿಂದ ನನ್ನ ತತ್ವ, ಆತ್ಮತತ್ವ ಮತ್ತೆ ಈ ತತ್ವ ಕೂಡ ಒಂದೇ ಅಂತ ತಿಳ್ಕೊಬಹುದಾಗಿದೆ. ದ್ವೈತ ಭಾವ ಅನ್ನೋದು ಹೊರಟೋಗ್ಬಿಡುತ್ತೆ, ಇರೋದು ಒಂದೇ ಅಂತ. ಇವಾಗ ಹೊರಗಡೆ ಎಲ್ಲ ಒಂದು ಅವಕಾಶ ಇದೆ, ಆಕಾಶ ಇದೆ ಅಲ್ವಾ? ಮತ್ತೆ ಮನೆ ಒಳಗಡೆನೂ ಅವಕಾಶ ಇದೆ. ಅಂದ್ರೆ ಮನೆ ಒಳಗಡೆ ಇರೋ ಅವಕಾಶನ ಇವಾಗ ನನ್ನ ದೇಹ ಅಂತಾನೆ ಇಟ್ಕೊಳ್ಳಿ, ಹೊರಗಡೆ ಪ್ರಪಂಚ. ಅಂದ್ರೆ ಈ ಮನೆ ಒಳಗಡೆ ಇರೋ ಅವಕಾಶ, ಹೊರಗಡೆ ಇರೋ ಅವಕಾಶ ಬೇರೆ ಬೇರೆನಾ? ಗೋಡೆ ಮಾತ್ರ ಸಪ್ರೇಟ್ ಮಾಡಿದೆ ಅಷ್ಟೇ, ಎರಡು ಒಂದೇ ಅಲ್ವಾ? ಒಂದೇ. ಹಾಗೇನೆ ಈ ಆತ್ಮ ಅನ್ನೋದು ಎಲ್ಲೆಡೆನೂ ವ್ಯಾಪಕವಾಗಿ ಇರುವಂತಹದ್ದು. ಈ ದೇಹಕ್ಕೆ ನಾವು ಸೀಮಿತಗೊಳಿಸಿದೀವಿ ಅಷ್ಟೇ. ಈ ದೇಹದಲ್ಲಿ ಮಾತ್ರ ಇರೋದು ನಾನು, ಆ ದೇಹದಲ್ಲಿರೋದು ಬೇರೆ ಅಂತ.
ಇದನ್ನೆಲ್ಲ ತಿಳ್ಕೊಳ್ಳೋದ್ರಿಂದ ಇದು ನನ್ನಲ್ಲಿರೋದು ಅಲ್ಲಿರೋದು ಒಂದೇ, ಬೇರೆ ಒಂದೇ. ಬೇರೆ ಅಲ್ಲ, ಈ ದೇಹಗಳು ಮಾತ್ರ ಬೇರೆ ಬೇರೆ ಕಾಣಿಸ್ತಾ ಇದೆ ಅಂತ. ಆಗ ಎಲ್ಲದರಲ್ಲೂ ವಿಶ್ವ ಪ್ರೇಮ ಅನ್ನೋದು ಬರೋದು ಈ ಒಂದು ವಿಷಯ ತತ್ವವನ್ನ ತಿಳ್ಕೊಳ್ಳೋದ್ರಿಂದ. ಅಂದ್ರೆ ಎಲ್ಲ ಕೂಡ ಪಂಚಭೂತಗಳ ಇದರಿಂದ ಆಗಿರೋದ್ರಿಂದ, ಆ ಪಂಚತತ್ವಗಳು ನಮ್ಮ ದೇಹದಲ್ಲಿ ಇರೋದ್ರಿಂದ ಈ ಎರಡೂ ಒಂದು ತತ್ವಗಳಿಗೆ ಹೋಲಿಕೆ ಮಾಡ್ಕೊಂಡು ನಮ್ಮ ಆತ್ಮತತ್ವ ಕೂಡ ಈ ಬ್ರಹ್ಮ ತತ್ವದಿಂದನೇ ಕೂಡಿದೆ ಅಂತ ತಿಳ್ಕೊಬಹುದು ಅನ್ಸುತ್ತೆ. ಕರೆಕ್ಟ್ ಏನು ಗೊತ್ತಿಲ್ಲ ಮೇಡಮ್. ಇನ್ನು ಡೀಟೇಲ್ ಆಗಿ ಮುಂದೆ ಬರುತ್ತೆ, ತಿಳ್ಕೊಳ್ಳೋಣ. ಇವಾಗ ಸತ್ ಮತ್ತು ಚಿತ್ ಅನ್ನು ವಿವರಿಸಿ. ಯಾರಿಗೆ ಗೊತ್ತಾಗುತ್ತಾ? ಇಂದ್ರಮ್ಮ, ವಿಜಯಲಕ್ಷ್ಮಿ ಅವ್ರಿಗೆ, ಸುಮತಿ ಅವ್ರಿಗೆ ಗೊತ್ತಾಗುತ್ತಾ? ವೀಣಾ ಗೊತ್ತಾಗತ್ತಾ? ಸುಮಾರು ಕೇಳಿದಾರೆ ಅಲ್ಲ. ಸತ್ ಅಂದ್ರೆ ಇದು ಯಾವ ಟೈಮ್ ನಲ್ಲಿ ಬದಲಾಗದೆ ಇರುವಂತದ್ದು. ಇವರೆಲ್ಲ ಹೇಳೋದ್ರ ಪ್ರಕಾರ ಮೇಲೆ ತಿಳ್ಕೊಬಹುದು. ಸತ್ ಅಂದ್ರೆ ಇದು ನಿಜ ಸದಾ ಕಾಲ ಇರುವಂತದ್ದು ಅಂತ. ಅಂದ್ರೆ ಈಗ 3 ಕಾಲದಲ್ಲಿ, ಈಗ ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದಲ್ಲಿಯೂ ಸಹಿತ ಇದು ಒಂದೇ ರೀತಿಯಲ್ಲಿ ಇರ್ತಕ್ಕಂಥದ್ದು ಅಂತ ಸತ್ ಅಂದ್ರೆ ನಿಜವಾದದ್ದು ಅಂತ. ಹೌದಮ್ಮ. ಮತ್ತೆ ಅದರಲ್ಲಿ ಚಿತ್ ಅಂದ್ರೆ ಮತ್ತೆ ಅದು ಚಿತ್ ಅಂದ್ರೆ ತಿಳುವಳಿಕೆ, ಅರಿವು ಅಂತ ತಿಳ್ಕೊಂಡಿದ್ದು ಹೌದು ಇಲ್ಲಿವರೆಗೂ. ಅದೇ ರೀತಿ ಒಂದು ಯಾವುದೇ ನಮ್ಗೆ ಚೈತನ್ಯ, ಚೈತನ್ಯ ಸ್ವರೂಪ, ಆನಂದ ಸ್ವರೂಪ, ಮತ್ತೆ ಚಿದಾನಂದ ಸ್ವರೂಪ, ಆತ್ಮ ಸ್ವರೂಪ ಅಂತ ಹೀಗೆ ಬರುದೇ ಒಂದು ಚಿತ್ ಅನ್ನೋದ್ರಲ್ಲಿ ಬರುತ್ತೆ ಅಮ್ಮ. ಇವಾಗ ಇದು ಸಹಿತ ಯಾವಾಗ್ಲೂ ಇರುವಂತಹದ್ದು. ಹೌದಮ್ಮ, ಯಾವಾಗ್ಲೂ ಇರುವಂತಹ ತತ್ವ ಇದು, ಬದಲಾವಣೆ ಹೊಂದದೇ ಇರುವಂತಹದ್ದು, ಒಂದೇ ಇರುವಂತಹದ್ದು. ಇದೇ ಆತ್ಮನ ಸ್ವರೂಪ. ಇವಾಗ ನಮ್ಮ ಅಸ್ತಿತ್ವ ಅನ್ನೋದು ಎಲ್ಲೆಡೆಯೂ ವ್ಯಾಪಕವಾಗಿರುವಂತಹದ್ದು. ಇವಾಗ ವಿಚಾರ ಮಾಡಿದ್ವಿ ಅಲ್ವಾ, ಆತ್ಮ ಅನ್ನೋದು ಎಲ್ಲೆಡೆಯೂ ಇರುವಂತಹದ್ದು. ಆ ಒಂದು ಆತ್ಮನ ನಿಜ ಸ್ವರೂಪ ಏನು ಅಂದ್ರೆ ಸಚ್ಚಿತ್ ಆನಂದ ಅಂತಂದ್ಬಿಟ್ಟು. ಸತ್ ಅಂದ್ರೆ ಇರುವಿಕೆ. ಚಿತ್ ಅಂದ್ರೆ ಇರುವುದರ ಅರಿವು. ನಾವು ಅರಿತುಕೊಳ್ತೀವಿ. ನಮ್ಮ ಅರಿವು ಅನ್ನೋದು ಇರೋದ್ರಿಂದನೇ ಆ ಅರಿವಿನ ಬೆಳಕಿನಲ್ಲೇ ನಮಗೆ ಪ್ರತಿಯೊಂದು ಎಲ್ಲವೂ ಗೋಚರವಾಗುವಂತಹದ್ದು. ಇವಾಗ ಒಂದು ಕತ್ತಲೆ ಕೋಣೆಯಲ್ಲಿ ನೀವು ಇದೀರಾ ಅಂತ ಇಟ್ಕೊಳ್ಳಿ, ಏನು ಕಾಣಿಸ್ತಾ ಇರಲ್ಲ. ಆದ್ರೆ ಅಲ್ಲಿ ಏನಾದ್ರೂ ವಸ್ತು ಇದೆಯಾ ಅಂತ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತೀರಾ, ಅಥವಾ ಇರಬಹುದು ಅಂತ ಹೇಳ್ತೀರಾ ಅಲ್ವಾ? ಆದ್ರೆ ನೀವಿದೀರಾ ಅಂತ ಕೇಳಿದಾಗ ಏನ್ ಹೇಳ್ತೀರಾ? ನಾನು ಇದೀನಿ ಅಂತಂದ್ಬಿಟ್ಟು ಹೇಳ್ತೀರಾ ಅಲ್ವಾ? ಆದ್ರೆ ನನ್ನ ದೇಹ ಇದೆ, ಅದಕ್ಕೋಸ್ಕರ ನಾನಿದ್ದೀನಿ ಅಂತಂದ್ಬಿಟ್ಟು ಅಲ್ಲ. ಆ ದೇಹವನ್ನು ಹೊರತುಪಡಿಸಿನೂ ನಾನಿದ್ದೀನಿ ಅನ್ನೋದು ನಿಮ್ಗೆ ಗೋಚರ ಆಗುತ್ತೆ ತಾನೆ? ಹೌದು ಹೌದು. ಅಲ್ಲಿ ನಾನು ಇದ್ದೇನೆ ಅಂದ್ರೆ ಆತ್ಮ ನಾನು ಅಂತ, ಅದು ಶಾಶ್ವತವಾಗಿರ್ತಕ್ಕಂಥದ್ದಲ್ಲಮ್ಮ, ಇರುವಂತದ್ದು. ಅದು ಮತ್ತೆ ಅಸ್ತಿತ್ವ, ಚೈತನ್ಯಮಯವಾದದ್ದು. ಅಸ್ತಿತ್ವ, ಅದನ್ನ ಅಸ್ತಿತ್ವ ಅಂತ ಹೇಳ್ತೀವಿ. ಆ ಇರುವಿಕೆಯ ಅರಿವು, ನಾನಿನಿ ಇದೀನಿ ಅನ್ನೋದು ನನಗ್ ಗೊತ್ತಾಗ್ತಾ ಇದೆಯಲ್ಲ, ಆ ಅರಿವೇನೆ ಚಿತ್ ಅನ್ನೋದು. ಚಿತ್ ಅದೇ ಇವೆಲ್ಲ ತಿಳಿಸೋದೇ ಒಂದು ಅನುಭವ, ಒಂದು ಅರ್ಥದಲ್ಲಿ ಇದೆಲ್ಲ ತಿಳ್ಕೊಬೇಕಾಗ್ತೈತೆ ಅಮ್ಮ. ದೇಹ, ಮನಸ್ಸು ಮತ್ತೆ ಬುದ್ಧಿಗಳು ಇವೆಲ್ಲ ಚೈತನ್ಯಮಯವಾಗಿದ್ದಾವೆ. ಮತ್ತೆ ದೇಹ ಮನಸ್ಸು ಎಲ್ಲ ಚೈತನ್ಯ, ಅದಕ್ಕೆ ಸ್ವಯಂ ಇದು ಪ್ರಕಾಶ ಅಲ್ಲ. ಅದೆಲ್ಲ ಆತ್ಮನಿಂದ ಬಂದಿರುವಂತಹ ಒಂದು ಚೈತನ್ಯವೇ ಹೊರತು ಇದಕ್ಕೆ ತನ್ನ ಚೈತನ್ಯ ಅದೇನೆ ಹೊಂದಿಲ್ಲ. ಅದು ಜಡ ಅಂತಂದ್ಬಿಟ್ಟೆ ನಾವು ಹೇಳುವಂತಹದ್ದು. ಆದ್ರಿಂದ ಅದು ನಾನಲ್ಲ, ಆ ಚೈತನ್ಯವಾದಂತಹ ಆತ್ಮ ನಾನು ಅಂತ ತಿಳ್ಕೊಳ್ಬೇಕು. ಈ ಆತ್ಮ ಅಥವಾ ಬ್ರಹ್ಮದ ಸ್ವರೂಪ ಏನು ಈಗ ತಾನೇ ಹೇಳ್ದೆ ನಾನು. ಯಾರು ವಿಜಯಲಕ್ಷ್ಮಿ ಅವ್ರು ಹೇಳಕ್ಕೆ ಮುಂದಾಗಿದ್ದೀರಾ? ಬ್ರಹ್ಮನ ಸ್ವರೂಪ ಅಂದ್ರೆ ಅಮ್ಮ,
ಇದು ಯಾವಾಗ್ಲೂ ಇದು ಸಹಿತ ಇರ್ತಕ್ಕಂಥದ್ದು. ಇದಕ್ಕೂ ಸಹಿತ ಆದಿ ಅಂತ್ಯಗಳು ಇಲ್ಲ ಅಂತ, ಯಾವಾಗ್ಲೂ ಇರುವ ಒಂದು ಆನಂದ ಬ್ರಹ್ಮ ಸ್ವರೂಪ ನಿಜ ಅಂದ್ರೆ ಯಾವಾಗ್ಲೂ ಸದಾಕಾಲ ಬ್ರಹ್ಮಸ್ವರೂಪ, ಹಾ ಸದಾಕಾಲ ಇದು ಇರುವಂತಹದ್ದು. ಇರ್ತಕ್ಕಂಥದ್ದು. ಅಂತ್ಯನೂ ಮತ್ತೆ ಇಲ್ಲ. ಶುದ್ಧ ಅಂತ್ಯನೂ ಇಲ್ಲ, ಆದಿನೂ ಇಲ್ಲಮ್ಮ. ಇದಕ್ಕೆ ಸದಾಕಾಲ ಬ್ರಹ್ಮ ಒಂದು ಇರುತ್ತೆ. ಆನಂದ ರೀತಿಯಲ್ಲಿ ಬ್ರಹ್ಮ ಜ್ಞಾನದಲ್ಲಿ ಇರ್ತಕ್ಕಂಥದ್ದಮ್ಮ. ಆನಂದವೇ ಬ್ರಹ್ಮ ಅಂತ ಹೇಳ್ತೇವೆ, ಆನಂದವೇ ಹೌದಲ್ಲಮ್ಮ? ಈ ಬ್ರಹ್ಮನ ಬ್ರಹ್ಮ ನಿಜ ಸ್ವರೂಪ, ಬ್ರಹ್ಮನ ಹಾ ಸ್ವರೂಪ ನಿಜ ಲಕ್ಷಣನ ಸ್ವರೂಪನೇ ಸತ್ ಚಿತ್ ಆನಂದ ಅಂತ ಚಿತ್ ಅಂದ್ಬಿಟ್ಟು ಆನಂದ. ತಿಳ್ಕೊಳ್ಬೇಕು. ಹಾ. ಇವಾಗ ಹ್ಮ್. ಸತ್ ಚಿತ್ ಅಂದ್ರೆ ಏನು ಅನ್ನೋದನ್ನ ಹೇಳಿದ್ವಿ. ನಾನು ಇರುವಿಕೆನೆ ಹೌದು. ಅಸ್ತಿತ್ವ ಅಂದ್ರೆ ಎಲ್ಲವೂ ಇದೆ ಇದೆ ಅಂತ ಅಂದ್ಬಿಟ್ಟು. ನಿಮ್ಮ ಮುಂದೆ ಟೇಬಲ್ ಇದೆ, ಇನ್ನು ಬೇರೆ ಏನೋ ಒಂದು ಪುಸ್ತಕ ಇದೆ. ಪುಸ್ತಕ ಬೇರೆ ಆಗುತ್ತೆ, ಮತ್ತೆ ಟೇಬಲ್ಲು ಇಂಥದ್ದೆಲ್ಲ ವಸ್ತುಗಳ ಹೆಸರುಗಳು ನಾಮರೂಪಗಳು ಬದಲಾವಣೆ ಆಗುತ್ತೆ. ಅದೇ ಇದೆ ಇದೆ ಅನ್ನೋದು ಅದು ಅಸ್ತಿತ್ವ, ಇದೆ ಇದೆ ಅನ್ನೋದು ಮಾತ್ರ ಒಂದೇ ಆಗಿರುತ್ತೆ ಅಲ್ವಾ? ಹಾಗೆ ಅದು ಅಸ್ತಿತ್ವ. ಈ ನಾಮರೂಪಗಳು ಮಾತ್ರ ಬದಲಾವಣೆ ಆಗುತ್ತೆ. ಅದನ್ನೆಲ್ಲ ನಾನು ಎಲ್ಲಿ ನೋಡ್ತಾ ಇದ್ದೀನಿ? ನನ್ನ ಚೈತನ್ಯದಲ್ಲೇ ಅದು ಕಂಡು ಬರ್ತಾ ಇರೋದು. ಅದು ಚಿತ್ ಆನಂದ. ಆನಂದ ಅನ್ನೋದು ನಮಗೆ ಇದುವರೆಗೂ ಅದಕ್ಕೋಸ್ಕರ ಹಂಬಲಿಸ್ತಾ ಇದ್ವಿ. ಅದು ಇಲ್ಲದೆ ಇರೋದ್ರಿಂದ ದುಃಖವನ್ನು ಪಡ್ತೀವಿ. ಯಾತಕ್ಕೆ ಅಂದ್ರೆ ನನ್ನ ತಪ್ಪು ತಿಳುವಳಿಕೆಯಿಂದ. ಇಷ್ಟು ದಿನ ಏನ್ ಅನ್ಕೊಂಡಿದ್ವಿ? ನಾನೇ ದೇಹ ಮನಸ್ಸು ಬುದ್ಧಿ ಅಂತ ಅನ್ಕೊಂಡಿದ್ವಿ. ಇವಾಗ ಹೊಸದಾಗಿ ಏನೋ ಇದು ಆತ್ಮ ಆತ್ಮ ಅಂತ ಹೇಳ್ಕೊಡ್ತಾ ಇದಾರಲ್ಲಪ್ಪ ಅಂತಂದ್ಬಿಟ್ಟು ಆತ್ಮ ನಾನು ಅಂತ ತಿಳ್ಕೊಳ್ದೇ ಇರೋದ್ರಿಂದನೇ ನಂಗೆ ಆನಂದದ ಕೊರತೆ ಆಗಿರೋದು. ಆದರೆ ಈ ಆತ್ಮ ನಾನು ಅಂತ ತಿಳ್ಕೊಂಡಾಗ ನಾನು ಆನಂದ ಸ್ವರೂಪಿ. ನನಗೆ ಅವಾಗ ಸಂತೋಷ ಎಲ್ಲ ಎಲ್ಲಿಂದ ಬರುತ್ತೆ? ಈ ನನ್ನ ನಿಜ ಸ್ವರೂಪ ಆನಂದ ಆಗಿರೋದ್ರಿಂದ ಅದು ನನ್ನ ಮನಸ್ಸು ಸಮಾಧಾನವಾದಾಗ, ಶಾಂತವಾದಾಗ, ಆಲೋಚನೆಗಳು ಎಲ್ಲವೂ ಕಮ್ಮಿಯಾಗಿ ಪೂರ್ತಿ ಇಲ್ಲದೆ ಹೋದಾಗ ಆವಾಗ ನನಗೆ ಪ್ರಕಟವಾಗುತ್ತೆ ಅನ್ನೋದನ್ನು ಮುಂದೆ ಮುಂದೆ ತಿಳ್ಕೊಳ್ತಾ ಹೋಗ್ತಾರೆ. ಇವಾಗ ಸೂಕ್ಷ್ಮವಾಗಿ ಒಂದು ಸ್ವಲ್ಪ ತಿಳಿಸ್ಕೊಡ್ತಾಗಿದೆ. ಈ ಆನಂದ ಅನ್ನೋದು ಸಹ ಈ ಆತ್ಮನ ಸ್ವರೂಪ ಲಕ್ಷಣ. ಜೀವಿಗೆ ಆನಂದದ ಕೊರತೆ ಏಕಿದೆ ಅನ್ನೋದು ಸಹ ಇವಾಗ ಹೇಳಿ ಆಯ್ತು, ಗೊತ್ತಾಯ್ತಲ್ವಾ ಯಾಕಿದೆ ಅಂತಂದ್ಬಿಟ್ಟು. ನನ್ನ ನಿಜ ಸ್ವರೂಪ ನನಗೆ ಗೊತ್ತಿಲ್ಲ. ನಾನು ಆನಂದ ಸ್ವರೂಪಿ ಅನ್ನೋದು ನನಗೆ ಗೊತ್ತಿಲ್ಲ. ಇವಾಗ ಸೀಮಿತತೆ ಮತ್ತು ಅನಂತತೆಯನ್ನ ವಿವರಿಸಿ. ಸೀಮಿತತೆ ಅಂದ್ರೆ ಸುಮತಿ ಕನ್ನಡ ಗೊತ್ತಾಗುತ್ತಾ? ಆಂಟಿ ಗೊತ್ತಾಗತ್ತೆ. ಲಿಮಿಟೇಷನ್ಸ್ ಅರ್ಥ ಆಗತ್ತೆ. ಕನ್ನಡ ಚೆನ್ನಾಗಿ ಅರ್ಥ ಆಗುತ್ತೆ. ಸೀಮಿತತೆ అంటే ಲಿಮಿಟೇಷನ್ಸ್ ಆಂಟಿ. ಮತ್ತೆ ಅನಂತತೆ ಅಂದ್ರೆ ಡಿಫ್ರೆನ್ಸಿಯೇಷನ್. ಇಲ್ಲ ಇನ್ಫಿನೈಟ್. ಓಕೆ ಸರಿ. ನಿಜವಾದ ಆತ್ಮತತ್ವ ಹಾಗೂ ಪ್ರಪಂಚದ ಹಿಂದಿರುವ ಬ್ರಹ್ಮತತ್ವ ಇವರಿಗೆ ಬೇರೆ ಅಲ್ಲ, ಇಲ್ಲಿಗೆ ಬಂದ್ಬಿಟ್ಟಿದೀವಿ. ಯಾವ್ದಂಟಿ ಕ್ವಶನ್? 9 ಸೀಮಿತತೆ ಮತ್ತು ಅನಂತತೆ. ಸೀಮಿತತೆ ಮತ್ತೆ ಅನಂತತೆ ಅದು ಗೊತ್ತಿಲ್ಲ ಆಂಟಿ ನನ್ಗೆ. ಸತ್ತು ಮತ್ತೆ ಇದು ಆತ್ಮ ಮತ್ತು ಬ್ರಹ್ಮದ್ದು ಸ್ವಲ್ಪ ಎಲ್ಲ ಓದಿ ತಿಳ್ಕೊಂಡಿದ್ದೆ, ಅದನ್ನ ರಿಕಾಲ್ ಮಾಡ್ಕೊಂತ ಇದ್ದೆ. ನಿಜವಾದ ನನಗೆ ಸೀಮಿತತೆ ಅಂದ್ರೆ ಜನರಲ್ ಆಗಿ ವೀಣಾ ಅವ್ರ ಹೇಳ್ತೀರಾ? ನೋಡಿ, ಟ್ರೈ ಮಾಡಿ. ಹೇಳಿದ್ರ ಒಂದು ನಾನು ನಂದು ನಮ್ಮನೆ ಚೌಕಟ್ನೊಳಗಿರಂತವ ಅನಂತತೆ ಅಂತ ಹೇಳಿ ಎಲ್ಲಾರು ನನ್ನವರು, ಎಲ್ಲರೊಳಗೂ ನಾನ ನನ್ನೊಳಗೆ ಎಲ್ಲಾರು ಅಂತ ಹೇಳಿ ತಿಳ್ಕೊಳ್ಳೋದು ಅಂತ ನಂಗೆ ಅನಿಸ್ತವಪ್ಪ. ಅಂದ್ರೆ ಇದಕ್ಕೆ ಸೀಮಿತತೆ ಅನ್ನೋದಕ್ಕೆ ಒಂದು ಪರಿಮಿತಿ ಅನ್ನೋದು ಇದೆ. ಇಷ್ಟಕ್ಕೆ ಲಿಮಿಟೇಷನ್. ಇವಾಗ ನನ್ನ ದೇಹ ಅಂತಂದ್ರೆ ಇವಾಗ ನಾನು ಎಷ್ಟು ಉದ್ದ ಇದ್ದೀನಿ, ಎಷ್ಟು ದಪ್ಪ ಇದ್ದೀನಿ, ಇಷ್ಟು kg ಅನ್ನೋದು ಅಷ್ಟೇ. ಅದು ಲಿಮಿಟೇಷನ್. ಅದಕ್ಕಿಂತ ಹೆಚ್ಚಿಗೆ ಇಲ್ಲ. ಇದಕ್ಕೆಲ್ಲನೂ ಪರಿಮಿತಿ ಅನ್ನೋದಿದೆ. ಆದರೆ ಆತ್ಮ ಅನ್ನೋದಕ್ಕೇನೋ ಪರಿಮಿತಿ ಅನ್ನೋದಿಲ್ಲ. ಅದು ಸರ್ವ ವ್ಯಾಪಕವಾಗಿ ಇರುವಂತಹದ್ದು. ನನ್ನಲ್ಲಿ, ನಿಮ್ಮಲ್ಲಿ, ಹೊರಗಡೆ ಎಲ್ಲ ಕಡೆನೂ ಇರುವಂತಹದ್ದು.
ಅದು ಹ್ಮ್, ಆ, ಈ ಸೀಮಿತತೆಗೆ ಒಳಪಟ್ಟಿದ್ದ ಅಲ್ಲ, ಯಾವ ಲಿಮಿಟೇಷನ್ ಇಲ್ಲದೆ ಇರುವಂತಹದ್ದು. ಆಂಟಿ ಹೀಗೂ ಹೇಳ್ಬೋದಾ ಇದು? ಯಾರೋ ಹ? ಹೇಳಿ. ಹಾ, ಹೇಗೆ? ಇವಾಗ ಈ ಸೀಮಿತತೆ ಅಂದ್ರೆ ಆತ್ಮಜ್ಞಾನ ಬಂದು ಸೀಮಿತತೆ ಅಂದ್ರೆ ನಮ್ಮನ್ನ ನಾವು ತಿಳ್ಕೊಳ್ಳೋದು, ನಮ್ಮ ಅಲ್ಲ ಒಳಗಿನ ಅಲ್ಲ ಅಲ್ಲ, ಆತ್ಮಜ್ಞಾನ ಬಂದ್ರೆ ಬ್ರಹ್ಮಜ್ಞಾನ ಅಂದ್ರೆ ಅನ್ಲಿಮಿಟೆಡ್ finite. ಆಗ್ತೀವಿ ಅವಾಗ. ಆತ್ಮಜ್ಞಾನ ಬಂದಾಗ ಓ ನಾನು ಅನ್ಲಿಮಿಟೆಡ್ ಈ ಆತ್ಮ ಅನ್ನೋದು ಅಂತಂದ್ಬಿಟ್ಟು ಅನ್ಕೊಳ್ತೀವಿ. ಯಾವಾಗ ಆತ್ಮಜ್ಞಾನ ಬಂದಿರಲ್ವಾ ಆಗ ನನಗೆ ಸೀಮಿತತೆ ಇರುವಂತಹದ್ದು. ನಾನು ಈ ದೇಹಕ್ಕೆ ಮಾತ್ರ ಆ, ಆ, ಸೀಮಿತವಾಗಿರ್ತೀನಿ, ಈ ಮನಸ್ಸಿಗೆ ಮಾತ್ರ, ಬುದ್ಧಿಗೆ ಮಾತ್ರ ಸೀಮಿತವಾಗಿರ್ತೀನಿ. ಇಷ್ಟೇ ನನ್ನ ನಾನು ಅಂತಂದ್ರೆ ಇಷ್ಟೇ ಆಗಿರ್ತೀನಿ. ಆತ್ಮಜ್ಞಾನ ಬಂದಾಗ ಇಲ್ಲ, ಇದೆಲ್ಲ ನಾನು ಅಲ್ವೇ ಅಲ್ಲ, ನಾನು ಆ- ಆ ಪರಮಾತ್ಮ ಸ್ವರೂಪಿ ಅಂತಂದ್ಬಿಟ್ಟು ತಿಳ್ಕೊಳ್ತೀನಿ. ಅದು ಅನ್ಲಿಮಿಟೆಡ್, ಎಲ್ಲ ಕಡೆಯೂ ಸರ್ವ ವ್ಯಾಪಕವಾಗಿರುವಂತಹದ್ದು, ಅದು ನಾನು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಳ್ತಾ ಇರೋದು. ಸರಿ. ವೇದಾಂತದಲ್ಲಿ ತಿಳಿಸ್ಕೊಟ್ಟಿರುವುದು ಇದು. ಸರ್ವ ವ್ಯಾಪಕವಾಗಿರುವಂತಹದ್ದು ಇದೆಲ್ಲ ಬರೀ ತೋರಿಕೆ ಅಂತ ಅಷ್ಟೇ. ಈ ದೇಹ ಮನಸ್ಸು ಬುದ್ಧಿಗಳೆಲ್ಲನೂ ಅಷ್ಟೇ ಪರ್ಮನೆಂಟ್ ಅಲ್ಲ. ಇವತ್ತಿರುತ್ತೆ, ನಾಳೆ ಹೊರಟೋಗುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಆದ್ರೆ ಈ ಆತ್ಮ ಅನ್ನೋದು ಯಾವತ್ತೂ ಎಲ್ಲೂ ಬದಲಾವಣೆನೂ ಆಗಲ್ಲ, ಎಲ್ಲೂ ಹೋಗೋದು ಇಲ್ಲ, ಅದು ಸ್ಥಿರವಾಗಿರುವಂತಹದ್ದು. ಅದರ ಆ, ಸ್ವರೂಪ ಲಕ್ಷಣ ಸಚ್ಚಿತ್ ಆನಂದ. ಗೊತ್ತಾಯ್ತಲ್ಲ? ಇದ್ರಕ್ಕೇನಾದ್ರೂ ಕ್ವಶನ್ ಇಲ್ಲ ತಾನೆ? ಜೀವಿಗೆ ಇಲ್ಲ ಆನಂದದ ಇಲ್ಲ, ಕೊರತೆ ಅರ್ಥ ಆಯ್ತು. ಏಕಿದೆ? ಜೀವಿಗೆ ಆನಂದದ ಕೊರತೆ ಯಾಕಿದೆ, ಯಾತಕ್ಕೋಸ್ಕರ ಇದೆ, ಅದನ್ನು ಸಹ ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಾಗಿದೆ. ಕ್ಯಾಚ್ ಮಾಡಿದ್ರೆ ಹೇಳಿ. ಲಕ್ಷ್ಮಿ ಅವ್ರು ಹೇಳಕ್ಕಾಗತ್ತಾ? ಮನೆಗ್ ಬಂದಿದ್ದೀರಾ? ಇಲ್ಲ, ಇನ್ನು ಬರ್ತಾಯಿದ್ದೀನಿ. ಹ್ಮ್, ಏನು ಸ್ಪಷ್ಟವಾಗಿ ಕೇಳಿಸ್ಲಿಲ್ಲ. ಓಕೆ, ವೀಣಾ ಅವ್ರಿಗೆ ಹೇಳಕ್ಕಾಗತ್ತಾ? ನಾನು ಕೇಳಿಸ್ಕೊಳ್ತೀನಿ. ಹ. ನಾಳೆ ನೆಕ್ಸ್ಟ್ ವೀಕ್ ನೀವು ಇದು ನೆಕ್ಸ್ಟ್ ಇದನ್ನ ಕೇಳ್ಕೊಂಡ್ ಬಂದಿರ್ಬೇಕು ವೀಣಾಜಿ. ಅವಾಗ ನೀವು ಆನ್ಸರ್ ಮಾಡಕ್ಕೆ ಸುಲಭ ಆಗತ್ತೆ. ಆಯ್ತಾ? ಕೇಳಿಸ್ಕೊಂಡಿರಲ್ಲ, ಅದಕ್ಕೆ ಆನ್ಸರ್ ಮಾಡಕ್ ಕಷ್ಟ ಆಗದು. ಅದೇ ಕೇಳಿಸ್ಕೊಳ್ಬೇಕು, ಕೇಳಿಸ್ಕೊಂಡು ಅಟೆಂಡ್ ಮಾಡಿ, ಆಗತ್ತೆ, ನಿಮ್ ಕೈಯಲ್ಲಿ ಆಗತ್ತೆ. ಓಕೆ. ನೆಕ್ಸ್ಟ್ ಹ್ಮ್, ಇಂದ್ರಮ್ಮ ಅವ್ರು ಹೇಳ್ತೀರಾ? ನನಗೆ ಈ ಆನಂದ ಇಲ್ಲ, ಇವೇ ಸಚ್ಚಿತ್. ಇವಾಗ ಏನೋ ಹೇಳಿದ್ರಿ, ಗೊತ್ತಾಗೋಯ್ತು ಇದು ನಾನು ಸಚ್ಚಿತ್ ಅಂತಂದ್ಬಿಟ್ಟು. ಆದ್ರೆ ಆನಂದ ಅನ್ನೋದು ಹಿಂಗ್ ಸುಮ್ನೆ ಬರುತ್ತೆ ಹೋಗುತ್ತೆ, ಯಾಕೆ ಅಂತ. ಈ ಜೀವಿಯ ಯಾವ ಪ್ರಶ್ನೆ ಹೇಳಿ? ಜೀವಿಗೆ ಆನಂದ ಹಾ, ಆನಂದ ಆನಂದದ ಕೊರತೆ ಕೊರತೆ ಏಕಿದೆ? ಹಾ, ಜೀವಿಗೆ ಆನಂದದ ಕೊರತೆ ಅಂತಂದ್ರೆ ಆತ್ಮಜ್ಞಾನ ಇಲ್ದಿರೋದೇ ಕೊರತೆ ಆಗಿದೆ. ಯಾವುದು ಒಂದು ಮೂಲವಾದದ್ದು ತತ್ವ ಏನಿದೆ ಅಂತ ಗೊತ್ತಿಲ್ಲ. ಹಾಗಾಗಿ ಆ ಜೀವಿಗೆ ಕೆಲವು ಕಷ್ಟ ಬಂದಾಗ ಆ ದುಃಖಕ್ಕೊಳಗಾಗ್ತಾನೆ, ಸುಖ ಬಂದಾಗ ಆನಂದಕ್ಕೆ ಒಳಗಾಗ್ತಾನೆ. ಅದು ಪೂರ್ಣವಾಗಿ ಆನಂದನೂ ಇರೋದಿಲ್ಲ, ದುಃಖನೂ ಇರೋದಿಲ್ಲ, ಸುಖನೂ ಇರೋದಿಲ್ಲ. ಅದರ ಅರ್ಥ ಗೊತ್ತಿಲ್ಲ, ಅರಿವೇ ಆಗಿಲ್ಲ ಮಾನವನಿಗೆ ಅಥವಾ ಜೀವಿಗೆ ಅರ್ಥ ಆಗಿಲ್ಲ. ಆನಂದ ಅಂದ್ರೆ ಏನು ಅನ್ನೋದೇ ಅರಿವಿಲ್ದ ಹಾಗೆ ನಾವು ಕ್ಷಣಿಕವಾದಂತ ಆನಂದಕ್ಕೆ ಒಳಪಡ್ತೇವೆ, ಮತ್ತೆ ದುಃಖಕ್ಕೂ ಕೂಡ ಒಳಗಾಗ್ತೇವೆ. ಆತ್ಮಜ್ಞಾನ ದೊರಕಿದಾಗ ಆಗ ಏನಾಗುತ್ತೆ, ಪರ್ಮನೆಂಟ್ ಆದಂತಹ ಒಂದು ಜ್ಞಾನ ಸಿಗ್ತದೆ. ಆನಂದ ಅಂದ್ರೆ ಏನು ಅನ್ನೋದು ಒಂದು ಅರಿವಾಗ್ತದೆ. ಸದಾ ಕಾಲದಲ್ಲಿ ನಾವು ಕೂಡ ಆನಂದದಲ್ಲಿ ಮುಳುಗ್ಬೋದು. ಸರಿನಾ ಮೇಡಮ್? ಏನು ಸರಿ, ಮಾಡಿ ಹೇಳ. ಸರಿನೇ. ಅದ್ರ ಜೊತೆಗೆ ಇನ್ ಸ್ವಲ್ಪ ಹೇಳ್ತೀನಿ. ಇವಾಗ ನೀವು ಅದೇ ಸುಖ ದುಃಖಗಳು ಎಲ್ಲ ಬರುತ್ತೆ ಅಂತ ಹೇಳಿದ್ರಲ್ಲ, ಯಾತಕ್ಕೆ ಬರುತ್ತೆ ಆ ಸೀಮಿತತೆ? ಯಾತಕ್ಕೆ ಅಂದ್ರೆ
ನಾನು ಹಾ ದೇಹ ಅನ್ಕೊಂಡಾಗ ಹಾ ನಾನು ಚಿಕ್ಕದಾಗಿದ್ದೆ, ನಾನು ಹುಟ್ಟದೆ, ಆಮೇಲೆ ಬೆಳೆದೆ, ಆಮೇಲೆ ಹ್ಮ್ ಇವಾಗ ಮುದುಕಿ ಆಗೋದೆ, ನನಗೆ ಕಾಯಿಲೆ ಬಂತು, ಆ ಹ್ಮ್ ಇದೆಲ್ಲ, ಅಥವಾ ನಾನು ಕಪ್ಪಗಿದ್ದೀನಿ, ಬೆಳ್ಳಕ್ಕಿದ್ದೀನಿ, ಉದ್ದಕ್ಕಿದ್ದೀನಿ, ಸಣ್ಣಕ್ಕಿದ್ದೀನಿ, ಹ್ಮ್ ಇವೆಲ್ಲ ಬಂದಾಗ ನನಗೆ ಕೊರತೆ ಅನ್ನಿಸ್ಬಿಡುತ್ತೆ. ಅಂದ್ರೆ ಅವಾಗ ಹ್ಮ್ ನಾನು ಈ ದೇಹ ಆದಾಗ, ಹ್ಮ್ ಆಮೇಲೆ ಹೆಂಗಸು ಅಂತಂದಾಗ್ಲೂನು, ಓ ನಾನು ಈ ಹೆಂಗಸಾಗಿರೋದಕ್ಕೆ ಎಲ್ಲ ಕಷ್ಟ ನನಗೆ, ಇದೆಲ್ಲ ಹ್ಮ್ ಹುಟ್ಟೋದು ನಾನು ಈ ದೇಹ ಅನ್ಕೊಂಡಾಗ. ಹ್ಮ್ ಆದ್ರೆ ಈ ಆತ್ಮಜ್ಞಾನ ಬಂದಾಗ ನಾನು ಈ ದೇಹ ಅಲ್ಲ, ಈ ದೇಹ ನನಗೆ ಇರೋದು ಅನ್ನೋದು ಅರ್ಥ ಹ್ಮ್ ಆಗತ್ತೆ. ಈ ದೇಹವೇ ನಾನಲ್ಲ, ನನಗೆ ಹ್ಮ್ ಈ ದೇಹ ಇದೆ ಅಂದ್ಕೊಂಡಾಗ ನನಗೆ ಸಮಾಧಾನ ಆಗುತ್ತೆ. ನಾನು ಈ ದೇಹದ ಮೂಲಕ ನಾನು ಹ್ಮ್ ಎಲ್ಲ ಪ್ರಾಪಂಚಿಕ ಕೆಲಸಗಳನ್ನು ಮಾಡುವಂತಹದ್ದು ಅಂತ. ಮನಸ್ಸು ನಾನೇ ಆದಾಗ ಎಲ್ಲ ದುಃಖವು ನನಗೆ ಇದೆ ಅಂತ ನಾನು ಹ್ಮ್ ವಿಚಾರ ಮಾಡ್ತೀನಿ. ಹಾಗ ಮಾಡಿದಾಗ ಅಲ್ಲೂ ಹ್ಮ್ ಸಹ ಬಂಧನ ಅನ್ನೋದು ಇರುತ್ತೆ. ಹ್ಮ್ ಏಕೆಂದ್ರೆ ದುಃಖ ಹ್ಮ್ ಬರುತ್ತೆ ಅಲ್ವಾ, ಅಷ್ಟಕ್ಕೆ ಹ್ಮ್ ನಾನು ಸೀಮಿತತೆಗೆ ಒಳಗೊಳ್ತೀನಿ. ಹಾ ಹೀಗಿರೋದ್ರಿಂದ ಆ ಹ್ಮ್ ದುಃಖ ಎಲ್ಲ ನನ್ನದೇ ಅನ್ಕೊಳ್ತೀನಿ. ಇಲ್ಲ, ಹ್ಮ್ ನಾನು ಆತ್ಮಸ್ವರೂಪಿ, ನಾನು ಪರಬ್ರಹ್ಮ ಸ್ವರೂಪಿ ಅನ್ಕೊಂಡಾಗ ಈ ಹ್ಮ್ ಅನಂತ, ಆನಂದ ಅಂದ್ರೆ ಅನಂತ, ಹ್ಮ್ ಹ್ಮ್ ಅನ್ಲಿಮಿಟೆಡ್ ಹ್ಮ್ ನಂಗೆ ಗೊತ್ತಾಗುತ್ತೆ. ಅದು ಎಲ್ಲಿ ಯಾವಾಗ ಪ್ರಕಟವಾಗತ್ತೆ ಅಂತಂದ್ರೆ, ನನ್ನ ಮನಸ್ಸು ಶಾಂತವಾದಾಗ. ಹಾ ನಿಮ್ಗೆ ಏನೋ ಒಂದು ಯಾವುದೋ ಒಂದು ಸಿಹಿ ಅಂತ ಇಷ್ಟ ಇದ್ದರೆ, ಸಿಹಿ ಹ್ಮ್ ಸಿಕ್ತು ಅಂತ ಇಟ್ಕೊಳ್ಳಿ. ಹ್ಮ್ ಸಿಕ್ಕದಾಗ ನಿಮ್ಗೆ ಅದು ತಿಂದಾಗ ಎಲ್ಲ ಸಂತೋಷ ಆಗತ್ತೆ. ಅಥವಾ ಒಂದು ಹೌದು ಒಡವೆ ಮೇಲೆ ಆಸೆ ಇದ್ದಾಗ, ಒಡವೆ ಹೊಸದಾಗಿ ಹ್ಮ್ ತಗೊಂಡ್ರಿ, ಆವಾಗ ಎಷ್ಟೊಂದು ಸಂತೋಷ ಆಗತ್ತೆ. ಮನೆಯಲ್ಲಿ ಏನೋ ಒಂದು ಹ್ಮ್ ಮಗು ಏನೋ ಮಾಡ್ತು, ಅದಕ್ಕೆ ಹ್ಮ್ ನಿಮ್ಗೆ ಎಷ್ಟೊಂದು ಸಂತೋಷ ಆಯ್ತು. ಅವೆಲ್ಲ ಹ್ಮ್ ಎಲ್ಲಿಂದ ಬರುತ್ತೆ? ಅದು ಆ ಹ್ಮ್ ಮಗು ಮಾಡಿದ್ರಿಂದ ಅಲ್ಲ, ಈ ಒಡವೆಯಿಂದ ಅಲ್ಲ, ಅಥವಾ ಹ್ಮ್ ನೀವು ಸೀರೆ ಬಟ್ಟೆ ತಗೊಂಡಿದ್ದಕ್ಕೋಸ್ಕರ ಅಲ್ಲ ಬರೋದು. ನಿಮ್ಮ ಹ್ಮ್ ಒಳಗಡೆನೆ ಆನಂದ ಅನ್ನೋದು ಇದೆ. ಹಾ ಅವು ಬಂದಾಗ ಏನಾಗತ್ತೆ ಅಂದ್ರೆ, ಈ ಆಲೋಚನೆಗಳು ಕಡಿಮೆ ಆಗೋಗ್ಬಿಡುತ್ತೆ, ಬೇರೆ ಆಲೋಚನೆಗಳು ಇರಲ್ಲ. ಆವಾಗ ಹ್ಮ್ ನಮ್ಮ ಆತ್ಮನ ಸ್ವರೂಪ ಅಲ್ಲಿ ಪ್ರತಿಫಲನವಾಗತ್ತೆ. ಹ್ಮ್ ಅಷ್ಟು ಅಷ್ಟು ಹೊತ್ತು. ಹ್ಮ್ ಆಮೇಲೆ ಮತ್ತೆ ಯಥಾ ಪ್ರಕಾರ ಇಲ್ಲಿಗೆ ಬರ್ತೀವಿ. ಅದು ಪರ್ಮನೆಂಟ್ ಅಲ್ಲ. ಆತ್ಮಜ್ಞಾನ ಬರೋವರೆಗೂ ಪರ್ಮನೆಂಟ್ ಆನಂದ ಅನ್ನೋದು ಸಿಗಲ್ಲ. ಹ್ಮ್ ಹ್ಮ್ ಹೀಗೆ ಈ ಸಂತೋಷ ಅನ್ನೋದು ಅಲ್ಲಲ್ಲಿ ಸ್ವಲ್ಪ ಕಾಣಿಸ್ಕೊಳ್ತಾ ಹೋಗುತ್ತೆ. ಈ ಹ್ಮ್ ರೀತಿಯಲ್ಲಿ ನಾವು ಆನಂದ ಅನ್ನೋದನ್ನ ಹ್ಮ್ ಈ ಆ, ಸೀಮಿತತೆ ಬರುತ್ತೆ ಹ್ಮ್ ಜೀವಿಗೆ. ಆನಂದದ ಹ್ಮ್ ಕೊರತೆ ಯಾತಕ್ಕಿದೆ ಅಂತಂದ್ರೆ, ಯಾಕೆ ಪೂರ್ತಿಯಾಗಿ ನೀವು ಹೇಳಿದ ಹಾಗೆ ಆತ್ಮಜ್ಞಾನ ಅನ್ನೋದು ಗೊತ್ತಿಲ್ಲ, ನಾನು ಯಾರು ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಹೀಗೆ ಕಷ್ಟಪಡ್ತಾ ಇದೀವಿ. ಸೀಮಿತತೆ ಮತ್ತು ಅನಂತತೆ ಅದು ಗೊತ್ತಾಯ್ತಲ್ವಾ? ಇವಾಗ ಇಷ್ಟೊತ್ತು ನಾವು ಮಾತಾಡಿದ್ದಕ್ಕೆ ಗೊತ್ತಾಯ್ತು ಹಾ ಅನ್ಕೊಳ್ತೀನಿ. ಹ್ಮ್ ಹೌದು ಜೀವಿಯು ಅನಂತವಾಗಲು ಮಾಡುವ ಸಾಮಾನ್ಯ ಪ್ರಯತ್ನಗಳು ಯಾವುವು? ಅದನ್ನ ಸ್ವಲ್ಪ ಹ್ಮ್ ವಿಚಾರ ಮಾಡೋಣ. ಹರಿ ಓಂ ನಳಿನಿಜಿ. ಹ್ಮ್. ಇದು ಯಾರಾದ್ರೂ ವಿಡಿಯೋ ನೋಡಿರೋರು ಹೇಳ್ತೀರಾ? Can you hear me? ಎಸ್ ನಳಿನಿಜಿ. Namaste. ನಮಸ್ತೆ ನಮಸ್ತೆ. ಇದು 8 ಗಂಟೆಗೆ ಇರೋದು ಪುರುಷ ಸೂಕ್ತಂ. ಇವಾಗ ನಾನು ತತ್ವಬೋಧ ಇದನ್ನ ಕೇಳೋಣ ಅಂತಾನೆ ಬಂದಿದ್ದೀನಿ ಪದ್ಮಾ. ಸೋ ನೈಸ್. I ವೆಲ್ಕಮ್. want to hear. ಆಂಟಿ ನಳಿನಿ ವೆರಿ ಆಂಟಿ ನೈಸ್. ಡಿ ಕೆ ಶಿವಕುಮಾರ್ ತರ ಮಧ್ಯ ಬಂದ್ರ Hey, ಏನ್ ಆಂಟಿ why are you calling me DCM ತರ DK ಬಂದ್ರಿ? Shivakumar, my lord? ಹಾ Why are you calling me Shivakumar? Because you are DCM, you know what is the prominence he has in the state? State president. No, I don't know anything about him. Really, that's why. That is why. Ah. No, he has more prominence than the CM. So it was ಅಯ್ಯೋ you entered like that. ನಂಗೆ ಅದೆಲ್ಲ ಇದು ಬೇಡ ಕಣಕಂದ. ಒಂದ್ ನಿಮಿಷ, ನಂಗೆ ಅದೆಲ್ಲ ಬೇಡ. ಐ ಡೋಂಟ್ ಒಂದ್ ವಾಂಟ್ ನಿಮಿಷ, ಎನಿ ಒಂದ್ ನಿಮಿಷ, prominence ಒಂದ್ or ನಿಮಿಷ anything like ಇರ್ತೀರಾ? that. ಒಂದ್ ನಿಮಿಷ, ರೆಕಾರ್ಡಿಂಗ್ ಆಗ್ತಾ ಇದೆ. ಸಾರಿ. ಅಯ್ಯೋ ಸುಮ್ತಿ ಅದನ್ನ ಕಿತ್ತಾಕು ಅಂತ ಹೇಳಂಗಾರೆ.
ಇವರು ಸಾವಿತ್ರಿ ಅವ್ರು ಹೇಳ್ತೀರಾ, ಜೀವಿಯು ಅನಂತವಾಗಲು ಮಾಡುವ ಸಾಮಾನ್ಯ ಪ್ರಯತ್ನಗಳು ಯಾವುವು? ಅಂದ್ರೆ ಆನಂದನ್ನ ಹುಡ್ಕೊಂಡು ಹೋಗ್ತಾನಲ್ವಾ, ಯಾವ್ದೋ ಹ್ಮ್ ಒಂದ್ ಕೆಲ್ಸ ಮಾಡ್ತಾ ಇರ್ತಾನೆ, ಮತ್ತಿನ್ನೇನೋ ಹ್ಮ್ ನೋಡ್ತಾನೆ, ಬೇಕು ಅನ್ಸತ್ತೆ, ಮತ್ತೆ ಹ್ಮ್ ಅದನ್ನ ಪಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾನೆ. ಅದು ಬಂತು, ಅದ್ರಲ್ಲೂ ಅವನ್ಗೆ ತೃಪ್ತಿ ಆಗ್ಲಿಲ್ಲ. ಯಾಕೆ ಅಂತಂದ್ರೆ ಹ್ಮ್ ಆನಂದ ಅಂದ್ರೆ ಶಾಶ್ವತವಾಗಿರ್ತಕ್ಕಂಥ ಆನಂದ ಅನ್ನೋದು ಅವನ್ಗೆ ಇನ್ನು ಅರ್ಥಕೊಳಕ್ ಆಗಿಲ್ಲ ಅಲ್ವಾ, ಅಜ್ಞಾನ ಇರೋದ್ರಿಂದ. ಅವನು ಹ್ಮ್ ಸೀಮಿತತೆಗೆ ಒಳಪಟ್ಟಿರೋದ್ರಿಂದ ಅವನು ಅನಂತ ಆಗಲು ಒಂದು ಬಾಲು ನಾವು ಪ್ರೆಸ್ ಮಾಡಿದಾಗ ಮತ್ತೆ ಅದು ಹೊರಕ್ಕೆ ಬರಕ್ಕೆ ಹೇಗೆ ಪ್ರಯತ್ನ ಮಾಡುತ್ತೋ ಹಾಗೆ ಅವನು ಅಜ್ಜೀವಿ ಪ್ರಯತ್ನ ಮಾಡ್ತಾನೇ ಇರ್ತಾನೆ, ಸತತವಾಗಿ ವೆರಿ ನೈಸ್. ಆನಂದದ ಕಡೆಗೆ ಹೋಗ್ತಾನೆ ಇರ್ತಾನೆ ಅವನು ಅಂತ. ಮದ್ವೆ ಹ್ಮ್ ಮಾಡ್ಕೋತಾನೆ, ಮಕ್ಕಳು, ಮನೆ ಆ ಕಟ್ತಾನೆ. ಹ್ಮ್ ಹಾಗೆ ಏನ್ ಮಾಡಿದ್ರು, ಆದ್ರೆ ಒಂದೊಂದು ಮಾಡಿದಾಗ್ಲೂ ಅವಾಗ ಅಷ್ಟೇ, ಆಮೇಲೆ ಮತ್ತೆ ಇನ್ನೊಂದ್ ಬೇಕು ಅಂತ ಅನ್ಸುತ್ತೆ. ಮತ್ತೆ ಬೇಕು. ಯಾಕೆ ಅಂತಂದ್ರೆ ಕೊನೆನೇ ಇಲ್ಲ. ಇರಲ್ಲ ಅಲ್ವಾ, ಅದರಿಂದ ಅವನಿಗೆ ಆ ಅನಂತತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಅವನಿಗೆ. ಇನ್ನೂ ಏನೋ ಹ್ಮ್ ಇದೆ, ಇನ್ನೂ ಏನೋ ಇದೆ, ಅದ್ ಪಡ್ಕೊಂಡ್ರೆ ನಾನ್ ಮನೆ ಕಟ್ಬಿಟ್ಟು ಹಾಯಾಗಿರ್ತೀನಿ ಅಂತಂದ್ರೆ ಅವನಿಗೆ ಮತ್ತೆ ಅದಕ್ಕೆ ಆ, ಆಗಲ್ಲ. ಅವನಿಗೆ ಇನ್ನೂ ಮುಂದೆ ಹೋಗ್ಬೇಕು ಅನ್ಸತ್ತೆ. ಪಕ್ಕದ ಮನೆಯವನು ಒಂದ್ 4 ಬಿಲ್ಡಿಂಗ್ ಮೇಲೆ ಹೋಗಿರತ್ತೆ, ನೋಡಿದ್ಯಾ, ನಾನ್ ಇನ್ನೂ ಮೇಲಕ್ಕೆ ಕಟ್ಬೇಕಾಗತ್ತೆ ಅಂತ ಅನ್ಸತ್ತೆ. ಪಕ್ಕದ ಮನೆ ಇವನ್ ಮಗುಗೆ ಕಮ್ಮಿ ಬಂದಿರತ್ತೆ ಮಾರ್ಕ್ಸ್, ಪಕ್ಕದವನಿಗೆ ಜಾಸ್ತಿ ಬಂದಿರತ್ತೆ. ಹೀಗೆ ಅನಂತ ಆಗಲು ಸತತವಾಗಿ ಪ್ರಯತ್ನ ಪಡ್ತಾ ಇರ್ತಾನೆ, ಅನಂತದ ಕಡೆಗೆ ಹೋಗಲು ಅಂತ ಪ್ರಯತ್ನ ಮಾಡ್ತಾನೆ, ಆದ್ರೆ ಆಗ್ತಾ ಇರಲ್ಲ. ಎಷ್ಟು ಆಗ್ತಾ ಇರಲ್ಲ. ಇವಾಗ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡಿರೋರು ಇರ್ತಾರೆ. ನಾನು ಒಂದಷ್ಟು ಓದಿರ್ತೀನಿ ಅಂತಂದ್ರೆ ನನ್ಗಿಂತ ಜಾಸ್ತಿ ಓದಿರೋರು ಇರ್ತಾರೆ. ನಾನು ಒಂದ್ ಸ್ವಲ್ಪ ಜ್ಞಾನವನ್ನ ಸಂಪಾದನೆ ಮಾಡಿದ್ದೀನಿ ಅಂತಂದ್ರೆ ನನ್ಗಿಂತ ದೊಡ್ಡ ಜ್ಞಾನಿಗಳು ಇರ್ತಾರೆ. ಅದಕ್ಕೆ ಈ ತರ ಕಾಂಪಿಟೇಷನ್ ಮಾಡೋದಕ್ಕೆ ಸಾಧ್ಯನೇ ಇರಲ್ಲ. ಹಾಗೆ ಪ್ರಯತ್ನಗಳು ಮಾತ್ರ ನಡೀತಾ ಇರುತ್ತೆ. ಅದು ಮಾಡೋಣ, ಇದು ಮಾಡೋಣ ಅಂತ ಅಂದ್ಬಿಟ್ಟು. ಇದರಿಂದ, ಈ ಪ್ರಯತ್ನಗಳಿಂದ ಏನಾಗತ್ತೆ? ನಮಗೆ ದುಃಖಕ್ಕೆ ಸಿಕ್ಕಾಕೋತಾನೆ, ದುಃಖ ಕಷ್ಟಗಳಲ್ಲಿ ಸಿಕ್ಕಾಕೋತಾನೆ, ಕರ್ಮಗಳು ಶುರುವಾಗತ್ತೆ, ಅದೆಲ್ಲಾನು ಆಗತ್ತೆ ಅವನಿಗೆ. ಏನಾಗತ್ತೆ ಅಂದ್ರೆ, ಇವಾಗ ಅದೇ ನನ್ಗೆ ಅನಂತವಾಗೋದಕ್ಕೆ ಅಂತಂದ್ರೆ ಜಾಸ್ತಿ ಪೂರ್ಣತೆಯನ್ನ ಪಡೆದುಕೊಳ್ಳೋದಕ್ಕೆ. ಯಾಕೆಂದ್ರೆ ಯಾಕೆ ಆ ಹಂಬಲ ಬರುತ್ತೆ ಅಂದ್ರೆ, ನನ್ನ ನಿಜ ಸ್ವರೂಪ ಏನು, ಸಚ್ಚಿತ್ ಆನಂದ. ಅದಕ್ಕೆ ಗೊತ್ತಿಲ್ಲದೆ ಇರಲಿ, ನಾನು ಆನಂದ ಸ್ವರೂಪಿಯೇನೆ. ಅದು ಗೊತ್ತಿಲ್ಲದೆ ಇರೋದಕ್ಕೋಸ್ಕರ ಅದು ಒಳಗಡೆಯಿಂದ ಆ ಹಂಬಲ, ನಾನು ಅನಂತವಾಗಬೇಕು ಅನ್ನೋ ಹಂಬಲ ಇರುತ್ತೆ. ಅದಕ್ಕೋಸ್ಕರ ಈ ಪ್ರಾಪಂಚಿಕ ವಸ್ತುಗಳನ್ನು ಪಡೆಯೋದ್ರಿಂದ ನಾನು ಅನಂತನಾಗ್ತೀನಿ ಅಂತಂದ್ಬಿಟ್ಟು ಅಂದ್ಕೊಂಡಿರ್ತೀನಿ. ಯಾಕೆಂದ್ರೆ ನಾನು ಆತ್ಮ, ನಾನು ಸಚ್ಚಿದಾನಂದ ಸ್ವರೂಪಿ ಅನ್ನೋದು ಗೊತ್ತಿಲ್ಲ. ಆದರೆ ಇದರಿಂದ ಹೊರಗಡೆ ಪ್ರಪಂಚದ ವಸ್ತುಗಳನ್ನು ಗಳಿಸುವುದರಿಂದ ನನಗೆ ಬರುತ್ತಾ ನಿಜವಾಗ್ಲೂ ಶಾಶ್ವತವಾದ ಆನಂದ? ಇಲ್ಲ. ಇವಾಗ ನೀವು ಹೇಳ್ದಾಗೆ ಒಂದು ಮನೆ 4 ಮಾಡಿರುವಂತಹ ಮನೆ ಒಬ್ರು ಕಟ್ಟಿದ್ರು ಅಂದ್ರೆ ನಾನು 5 ಮಾಡಿ ಕಟ್ಟಬೇಕು ಅಂತ. ಅವಾಗ ಏನು ಮಾಡಬೇಕು, ಗಳಿಕೆ ಬೇಕಲ್ವಾ, ಅದಕ್ಕೆ ಒಂದಷ್ಟು ಕರ್ಮವನ್ನು ಮಾಡ್ತೀವಿ. ಅದು ಎಷ್ಟು ದಿನ, ಅದಕ್ಕೂ ಎಲ್ಲದಕ್ಕೂ ಟೈಮ್ ಲಿಮಿಟೇಷನ್ ಅನ್ನೋದು ಇರುತ್ತೆ. ಎಲ್ಲ ಪ್ರಪಂಚದಲ್ಲಿ ಇರುವಂತಹ ಪ್ರತಿಯೊಂದು ವಸ್ತುಗೂ ಅವ ಹಳೆಗಾಗೋಗ್ಬಿಡುತ್ತೆ. ಇನ್ನೊಬ್ಬ ಇನ್ನೇನೋ ದೊಡ್ಡದಾಗಿ ಬಂಗ್ಲೆ ಕಟ್ಟದ, ಆವಾಗ ನಾನು ಅದನ್ನು ಮಾಡಬೇಕು ಅಂತ ಬರುತ್ತೆ. ಇನ್ನೊಬ್ಬ ಒಂದು ಮರ್ಸಿಡೀಸ್ ತಗೊಂಡ, ಅದಕ್ಕಿಂತ ಇನ್ನೂ ದೊಡ್ಡದು ನಾನು ತಗೊಳ್ಬೇಕು ಅಂತಂದ್ಬಿಟ್ಟು ಆಸೆ ಬರುತ್ತೆ. ಇದಕ್ಕೆ ಎಂಡ್ ಇರೋದೇ ಇಲ್ಲ. ಅದಕ್ಕೆ ಮತ್ತೆ ಮತ್ತೆ ಕರ್ಮಗಳನ್ನು ಮಾಡ್ತಾ ಹೋಗ್ತೀವಿ. ಇದು ಏನು ಮಾಡಬೇಕು ಅನ್ನೋದು, ಒಂದು ಕರ್ಮವನ್ನು ಮಾಡಿದಾಗ ಕರ್ಮಕ್ಕೆ ಫಲ ಅನ್ನೋದು ಬರುತ್ತೆ. ಅವು ಒಂದಷ್ಟು ಕರ್ಮ ಬೀಜಗಳನ್ನು ಉತ್ಪನ್ನ ಮಾಡುತ್ತೆ, ವಾಸನಾ ಬೀಜಗಳನ್ನು ಉತ್ಪನ್ನ ಮಾಡುತ್ತೆ. ಮತ್ತೆ ಅವು ಏನು ಮಾಡುತ್ತೆ, ಸಮಯ ಬಂದಾಗ ಮೊಳಕೆ ಹೊಡೆದ್ಬಿಟ್ಟು ಮತ್ತೆ ಕರ್ಮವನ್ನು ಮಾಡೋದಕ್ಕೆ ಪ್ರೇರೇಪಣೆಯನ್ನು ಕೊಡುತ್ತೆ. ಈ ರೀತಿಯಲ್ಲಿ ನಮಗೆ ಕರ್ಮ ಬಂಧನದಲ್ಲಿ ನಾವು ಸಿಕ್ಕಾಕೊಂಡ್ಬಿಡ್ತೀವಿ, ಆತ್ಮಜ್ಞಾನ ಇಲ್ಲ ಅಂತ ಅಂದಾಗ. ಅದಕ್ಕೆ ಏನು ಪರಿಹಾರ ಅನ್ನೋದನ್ನ ಮುಂದಿನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೀಗೆ ಕರ್ಮ ಬಂಧನದಲ್ಲಿ ಸಿಕ್ಕಾಕೊಂಡು
ನಾವು ಪ್ರಯತ್ನಗಳು ಮಾಡ್ತಾನೇ ಇರ್ತೀವಿ, ನಾವು ಜೀವನ ಪೂರ್ತಿ ಸವಿಸ್ತಾನೇ ಇರ್ತೀವಿ. ಹೀಗೆ ಅನಂತ ಜನ್ಮಗಳನ್ನ ಪಡ್ಕೊಳ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ಪರಿಹಾರ ಏನು ಅನ್ನೋದನ್ನ ಇಂದ್ರಮ್ಮ ಅವ್ರು ಹೇಳ್ತೀರಾ? ನಾನು ಹೇಳಮ್ಮ, ಬಂದೆ ಅಮ್ಮ ಮನೆಗೆ. ಹೇಳಿ, ಇವಾಗ ಕ್ಲಿಯರ್ ಆಗಿ ಕೇಳಿಸ್ತಾ ಇದೆ. ಹಾ ಅಮ್ಮ, ಇದಕ್ ಪರಿಹಾರ ಅಂತಂದ್ ಹೇಳಿದ್ರೆ ನಾನ್ ಯಾರು ಅಂತಂದ್ ಹೇಳಿ ಅರಿವು ಮಾಡ್ಕೊಳ್ಳೋದು ಒಂದನೇದು. ನಾನ್ ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅಂತಂದ್ ಹೇಳಿ ನಮ್ಮ ಅರಿವಿಗ್ ನಾವ್ ತಗೊಂಡ್ರಿ. ಆಮೇಲೆ ಯಾವಾಗ್ಲೂ ಈಗ ಹೆಂಗ ಪ್ರಭು ಗುರೂಜಿ ಆದ್ರೂ ಆಗಿರ್ಬೋದು, ಅಥವಾ ನಾವ್ ಎಷ್ಟೋ ಸದ್ಗುರುಗಳ ಕಾರ್ಯ ನೋಡ್ತಿರ್ತೇವಲ್ರಿ, ಅವ್ರ್ ಮಾಡ್ತಿರೋಂತ ಕಾರ್ಯನ ನಾವ್ ಮಾಡ್ಕೊಂಡ್ ಹೋಗದ ಇದಕ್ಕೆಲ್ಲಾ ಪರಿಹಾರ ಅಂತ ಹೇಳಿ ನನಗ್ ಹಂಗ ಅನಸ್ತು ಅಮ್ಮ. ಅವ್ರು ನಮ್ಗೆ ಎಷ್ಟೊಂದ್ ಸದ್ಗುರುಗಳು ಏನೇನೆಲ್ಲಾ ಸಂದೇಶ ಕೊಟ್ಟಾರಲ್ರಿ, ಏನಿಲ್ಲ ಅಂದ್ರೂ ನಾವ್ ದಿನಕ್ ಅವ್ರು ಹೇಳಿರೋ ಒಂದನ್ನಾದ್ರೂ ಪಾಲಿಸ್ಕೊಂತ ಹೋದ್ರ ಅದಕ್ಕೆ ನಾವ್ ಏನ ಮಾಡಿದ್ರು ಎಲ್ಲದಕ್ಕೂ ಪರಿಹಾರ ಇರ್ತೈತಿ ಅಂತ ನಂಗೆ ಹಂಗ ಅನ್ನಿಸ್ತವಮ್ಮ. ಧನ್ಯವಾದ ರೀ. ಧನ್ಯವಾದಗಳು. ನಿಜ, ಹಾಗೆ ನಾವು ಪಾಲಿಸ್ಕೊಂಡು ಹೋಗ್ಬೇಕು. ಅವ್ರು ಏನ್ ಹೇಳ್ಕೊಡ್ತಾರೆ, ನೀನ್ ಯಾರು ಅನ್ನೋದನ್ನ ಹೇಳ್ಕೊಡ್ತಾರೆ ಅಲ್ವಾ? ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ ಅನ್ನೋದನ್ನ ಹೇಳ್ಕೊಡ್ತಾರೆ. ಅದನ್ನ ತಿಳ್ಕೊಂಡ್ರೆ ಎಲ್ಲದಕ್ಕೂ ಪರಿಹಾರ ಅಲ್ಲೇ ಸಿಗುತ್ತೆ. ಮುಂದಿಂದು ನೀವು ಹೇಳ್ಬಿಡಿ ಲಕ್ಷ್ಮೀಜಿ. ತತ್ವಬೋಧ ಗ್ರಂಥದ ಅಧ್ಯಯನದಿಂದ ಏನು ಪ್ರಯೋಜನ? ಇವಾಗ ಹೇಳಿದ್ದೇನೆ. ಹಾ ಅಮ್ಮ, ಹೌದ್ರಿ. ಈಗ ನಾವು ತತ್ವಬೋಧ ಕೇಳ್ಕೊಂತ ಹೋದಾಗ ನಾವು ಯಾವ್ದು ಶಾಶ್ವತ ಅಲ್ಲ ಅನ್ನೋದನ್ನ ನಮ್ ಅರಿವಿಗ್ ತಗೊಂತೇವ್ರಿ. ಇದೆಲ್ಲಾ ಏನ್ ಪ್ರಪಂಚದೊಳಗ್ ಬದಲಾವಣೆ ಕಾಣ್ತೈತಲ್ಲ, ಅದ್ ಯಾವ್ದು ಶಾಶ್ವತ ಅಲ್ಲ ಅಮ್ಮ. ಹಂಗಂದ್ರೆ ಯಾವ್ದು ಶಾಶ್ವತ? ನಾವ್ ಕಣ್ಣಿಂದ ಏನೋ ನೋಡ್ತೇವಿ, ಬೆಳಿಗ್ಗೆ ಆಗ್ತೈತಿ, ಸಂಜೆ ಆಗ್ತೈತಿ, ಮತ್ತ್ ಡೈಲಿ ರೊಟೀನ್ ನಡೀತಾನೆ ಇರ್ತೈತಿ. ಹಂಗಂದ್ರ ಸ್ಥಿರ ಯಾವ್ದೈತ್ರಿ ನಮ್ಮೊಳಗ? ಅದನ್ನ ನಾವು ಅರಿವಿಗ್ ತಗೊಂಡು ನಾವು ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ ಅಂತಂದ್ ಹೇಳಿ ಯಾವಾಗ್ ನಿಂದಿರ್ತೇವಲ್ಲ, ಅದು ತತ್ವಬೋಧ ನಮಗ್ ಹೇಳ್ಕೊಡ್ತೈತಿ ಅಂತಂದ್ ಹೇಳಿ ಹಂಗ ಅನಸ್ತಮ್ಮ. ಅದರಿಂದ ನಮಗ್ ಪ್ರಯೋಜನ ಐತಿ ಅಂತಂದ್ ಹೇಳಿ ಅಮ್ಮ. ಇವಾಗ ಎಷ್ಟೋ ಚೇಂಜ್ ಆಗೈತ್ರಿ. ನಮ್ಮ ನಿಜ ಸ್ವರೂಪವನ್ನ ತಿಳಿದುಕೊಳ್ತೀವಿ. ನಾನು ಯಾರು ಅನ್ನೋದನ್ನ ತಿಳ್ಕೊಳ್ತೀವಿ. ನಾನು ಯಾರು? ಸಚ್ಚಿದಾನಂದ ಸ್ವರೂಪಿ ಅನ್ನೋದನ್ನ, ಆತ್ಮ ನಾನು ಅನ್ನೋದನ್ನ ತಿಳ್ಕೊಳ್ತೀವಿ. ಮುಂದಿನ ಪ್ರಶ್ನೆ, ತತ್ವಬೋಧ ಗ್ರಂಥದ ರಚನಾಕಾರರು ಯಾರು? ಇದನ್ನು ವೇದಾಂತ ಅಧ್ಯಯನದಲ್ಲಿ ಅಭ್ಯಾಸಕ್ಕಾಗಿ ಮೊದಲನೇ ಗ್ರಂಥವಾಗಿ ಏತಕ್ಕೆ ಆರಿಸಿಕೊಳ್ಳಲಾಗಿದೆ ಅಂತ. ಸುಮತಿ ಹೇಳ್ತೀರಾ? ನಳಿನಿಜಿ, ನಾವು ರಿವಿಷನ್ ಮಾಡ್ತಾ ಇರೋದು. ಆಂಟಿ ಇಲ್ಲ ಆಂಟಿ, ಬೇರೆ ಯಾರನ್ನ ಹೇಳಿ, ನಾನು ತಿಳ್ಕೊಬೇಕು ಅದಕ್ಕೆ. ನನ್ಗೂ ಗೊತ್ತಿಲ್ಲ. ಸರಿ. ಕುಸುಮ ಅವರು ನಂಗೆ ಮಾತಾಡಕ್ಕಾಗತ್ತೆ ಅಂತ ಇವತ್ತು ಹೇಳ್ಬಿಟ್ಟಿದ್ದಾರೆ. ಅದಕ್ಕೆ ಅವ್ರನ್ನ ಕೇಳ್ಬಿಡೋಣ. ಕುಸುಮ ಅವರು ಹೇಳ್ತೀರಾ? ನಿಮಗೆ ಚೆನ್ನಾಗಿ ಗೊತ್ತಿದೆ ತತ್ವಬೋಧ. ಹೇಳಕ್ ಆಗಲ್ಲಮ್ಮ, ಅಷ್ಟೊಂದು ಹೇಳಕ್ ಆಗಲ್ಲ. ಓಕೆ ಓಕೆ. ವಿಜಯಲಕ್ಷ್ಮಿ ಅವರೇ ಹೇಳ್ತೀರಾ? ಅಮ್ಮ, ಅದು ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬೇಕಂದ್ರಮ್ಮ, ತತ್ವಬೋಧ ಗ್ರಂಥದ ಅಧ್ಯಾಯ ಮಾಡೋದೇ ನಾನು ಯಾರು ಅನ್ನೋದು ತಿಳ್ಕೊಳ್ಳೋದೇ ಒಂದು, ತಿಳ್ಕೊಂಡು ನಡೆಯೋದೇ ಒಂದು ಸಲುವಾಗಿ ತತ್ವಬೋಧ ಬೇಕಮ್ಮ. ಇದು ಒಂದು ಫೌಂಡೇಶನ್ ಇದ್ದಂಗಮ್ಮ ನಮ್ಗೆಲ್ಲ ಆಧ್ಯಾತ್ಮದ ಅಧ್ಯಯನ ಮಾಡೋದಕ್ಕೆ ಒಂದು ಫೌಂಡೇಶನ್ ಅಂತ. ಇದು ಬೇಕೇ ಬೇಕು ಅಂತ ಹೇಳಿ. ಯಾರು ಇದು ರಚನೆ ಮಾಡಿರೋದು? ಶಂಕರಾಚಾರ್ಯರವರು ರಚನೆ ಮಾಡಿದ್ದಮ್ಮ ಇದು. ಹೌದು, ಸರಿ, ಹೌನಮ್ಮ, ಕರೆಕ್ಟ್. ಅಂದ್ರೆ ನಾವು ಶಂಕರಾಚಾರ್ಯರೇ ರಚನೆ ಮಾಡಿದ್ದಾರೆ ಅಂತಂದ್ಬಿಟ್ಟೆ ನಾವು ತಿಳ್ಕೊಂಡು ಮುಂದುವರಿತಾ ಇದೀವಿ. ಅದ್ರಲ್ಲಿ ಬೇಕಾದಷ್ಟು ಕಾಂಟ್ರವರ್ಸಿಗಳಿದೆ. ಆದ್ರೆ ನಾವು ಆ ಕಾಂಟ್ರವರ್ಸಿ ನಮ್ಗೇನು ಅದರಿಂದ ಪ್ರಯೋಜನ ಇಲ್ಲ. ಅದ್ರಲ್ಲಿ ಏನಿದೆ ಅನ್ನೋದೇ ನಮ್ಗೆ ಮುಖ್ಯವಾಗಿ ಇರುತ್ತೆ, ಬೇಕಾಗಿದ್ದು. ಇದನ್ನೇ ಯಾತಕ್ಕೆ ಮೊದಲನೆಯದಾಗಿ
ಜ್ಞಾನವನ್ನು ಪಡ್ಕೊಳ್ಳೋದ್ಬೇಕಾದ್ರೆ ಇದನ್ನೇ ಮೊದಲನೇ ಗ್ರಂಥವಾಗಿ ನಾವು ಯಾತಕ್ಕೆ ಆರಿಸ್ಕೊಂಡಿದೀವಿ ಅನ್ನೋದು ನಿಮ್ಗೇನಾದ್ರೂ ತಿಳಿದಿದ್ಯಾ? ಬೇರೆ ಯಾವ್ದಾದ್ರು ಫಸ್ಟ್ ನಾವ್ ಯಾರು ಅಂತ ತಿಳ್ಕೋಬೇಕು. ಅದಕ್ಕೋಸ್ಕರ ಈ ಗ್ರಂಥನ ನಾನೆಂಬುದು ನಾನಲ್ಲ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು ಬೇರೆ ಆಳವಾಗಿ. ಗ್ರಂಥಗಳಲ್ಲೂ ತಿಳಿಸಿದ್ದಾರೆ, ಇದೊಂದ್ರಲ್ಲೇನ ತಿಳಿಸಿರೋದು? ತತ್ವಬೋಧ ಒಂದ್ರಲ್ಲೇ ಅಲ್ಲ, ಎಲ್ಲದ್ರಲ್ಲೂ ಅದೇ ತಿಳಿಸ್ತಾ ಇರೋದು. ಇದು ಮೂಲ ಭಗವದ್ಗೀತೆಯಲ್ಲೂ ತತ್ವವನ್ನೇ ತಿಳಿಸ್ತಾರಲ್ಲಮ್ಮ. ಅದನ್ನೇ ಮೂಲ ಹೇಳ್ತಾರೆ. ತತ್ವ ತಿಳಿಸೋದ್ರಿಂದ ಸತ್ಯಾಸತ್ಯತೆಯನ್ನ, ನಾನು ಯಾರು, ಆ ಸತ್ಯದಲ್ಲಿ ಈ ಪ್ರಪಂಚದಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯೆ, ನಾನು ಮಿಥ್ಯನ ಅಥವಾ ಸತ್ಯನ ಅನ್ನೋದೆಲ್ಲ ತಿಳ್ಕೊಳ್ಳೋದಕ್ಕೋಸ್ಕರ ಈ ಮೂಲ ಒಂದು ಗ್ರಂಥ ಬೇಕೇ ಬೇಕು ಅಂತ ಅನಿಸುತ್ತೆ ಅಮ್ಮ. ಇದು ಯಾಕೆಂದ್ರೆ ಹಾ. ಸುಲಭವಾಗಿ ತಿಳಿಸಿದ್ದಾರೆ. ಹಾ ಸಾಮಾನ್ಯ ಮತ್ತೆ ಜನರಿಗೆ ಬೇಸಿಕ್ ಏನೇನ್ ಬೇಕು ಅದನ್ನೆಲ್ಲ ವಿವರವಾಗಿ, ಸುಲಭವಾಗಿ, ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ತಿಳ್ಕೊಳ್ಳೋದ್ರಿಂದ ಆಮೇಲೆ ನೀವು ಭಗವದ್ಗೀತೆಯನ್ನ ನೀವು ತಿಳ್ಕೊಳ್ಳೋದಕ್ಕೆ ಸರಿಯಾಗಿ ಅರ್ಥವಾಗುತ್ತೆ. ಭಗವದ್ಗೀತೆ ಆಗ್ಲಿ ಮತ್ತೆ ವೇದಾಂತ ಉಪನಿಷತ್ತುಗಳು ಅರ್ಥ ಮಾಡ್ಕೊಳ್ಳೋದಕ್ಕೂ ಸಹ ಈ ಗ್ರಂಥ ಅಧ್ಯಯನ ಮಾಡಿರೋದ್ರಿಂದ ಅರ್ಥ ಆಗುತ್ತೆ. ಇದಕ್ಕಿಂತ ಇದು ಫಸ್ಟ್ ಫಂಡಮೆಂಟಲ್. ಇದು ತಿಳ್ಕೊಂಡ್ಮೇಲೆ ಮುಂದುವರೆದಂತಹದ್ದು ಸಾಧಕರಿಗೆ ಬೇರೆ ಬೇರೆ, ಇವಾಗ ಅಪರೋಕ್ಷ ಅನುಭೂತಿ ನಾವು ಮಾಡ್ಬೇಕು ಅಂತ ಅಂತೀವಲ್ಲ, ನೆಕ್ಸ್ಟ್ ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಇದು 1ನೇ ಕ್ಲಾಸ್ ಆದ್ಮೇಲೆ 2ನೇ ಕ್ಲಾಸು, ಪ್ರೈಮರಿ ಆದ್ಮೇಲೆ ಸ್ಕೂಲು, ಆಮೇಲೆ ಹೈಸ್ಕೂಲ್, ಹಾಗೆ ಹೋಗೋದಲ್ವಾ. ಅದಕ್ಕೆ ಹಂತ ಹಂತವಾಗಿ ಇದನ್ನ ಶಂಕರಾಚಾರ್ಯರು ಸ್ಟಾರ್ಟ್ ಮಾಡ್ತಾರಲ್ಲ ವೇದಾಂತ ಕಲಿಕೆಯಲ್ಲಿ, ಅಂಥವ್ರಿಗೋಸ್ಕರನೇ ರಚನೆ ಮಾಡಿರುವಂತಹ ಗ್ರಂಥ. ಅದೇ ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು. ಮತ್ತೆ ಎಲ್ಲವನ್ನು ತಿಳಿಸ್ಬಿಟ್ಟಿದ್ದಾರೆ. ಸಣ್ಣ ಪುಸ್ತಕ ಆದ್ರೂ ಎಲ್ಲ ತತ್ವಗಳನ್ನು ಅಡಕವಾಗಿ ಇರಿಸಿದ್ದಾರೆ. ಇದು ಹಿಂದೂ ಸನಾತನ ಒಂದು ಆಧಾರ ಗ್ರಂಥ ಕೂಡ ಆಗಿದೆ ಮೇಡಮ್ ಇದು. ಆಮೇಲೆ ಉಪನಿಷತ್ತುಗಳು, ಭಗವದ್ಗೀತೆ, ಬ್ರಹ್ಮಸೂತ್ರ, ಒಟ್ಟಿಗೆ ಭಗವಂತನ ಒಂದು ತತ್ವಜ್ಞಾನ ಕೂಡ ಗಮ್ಯಸ್ಥಾನವಂತೂ ಮತ್ತು ಗಮನ ಸ್ಥಾನವನ್ನ ಈ ಗ್ರಂಥ ಪಡೆದಿದೆ. ಶಂಕರಾಚಾರ್ಯರು ಅಂತ ನಾವು ತಿಳ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೀವಿ. ಇದೇನೇ ಜಿಜ್ಞಾಸೆ ಇದ್ರೂ ಕೂಡ ನಮಗೆ ಪೂರ್ಣವಾಗಿ ಹಿಂದೂ ಸನಾತನ ಆಧಾರ ಗ್ರಂಥದಲ್ಲಿ ಇದು ಬಹಳ ಮುಖ್ಯವಾದಂತಹ ಸ್ಥಾನವನ್ನ ಪಡೆದಿದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಸರಿ, ಮುಂದಿನದಕ್ಕೆ ಹೋಗೋಣ. ಇಲ್ಲಿ ತತ್ವಬೋಧವನ್ನು ಪ್ರಾರಂಭ ಮಾಡುವಾಗ ಹೇಳುವ ಶ್ಲೋಕ ಅದೇನು ಬೇಕಾಗಿಲ್ಲ ಅನ್ಕೊಳ್ತೀನಿ, ಆಗ್ಲೇ ಮಾಡಿರೋದ್ರಿಂದ ಇದಕ್ಕೇನು ರಿವಿಷನ್ ಬೇಕಾಗಿಲ್ಲ ಅನ್ಕೊಳ್ತೀನಿ. ಮುಂದಕ್ಕೆ ಹೋಗ್ಬೋದು. ಆಯ್ತಾ? ಹರಿ ಓಂ ಸರ್. ಹರಿ ಓಂ ಅಮ್ಮ. ಸರ್, ಇವಾಗ ತತ್ವಬೋಧ ಪೂರ್ತಿ ಆಯ್ತು. ಈಗ ಹೊಸದಾಗಿ ಜಾಯಿನ್ ಆಗಿರೋರೆಲ್ಲ ಮತ್ತೆ ರಿವಿಷನ್ ಬೇಕಾಗತ್ತೆ, ತುಂಬಾ ಕ್ಲಾಸಸ್ ಮಿಸ್ ಆಗಿದೆ ನಮಗೆ ಅಂತಂದ್ರು. ಅದಕ್ಕೆ ಇವಾಗ ಫಸ್ಟ್ ವಿಡಿಯೋ ಎಲ್ಲ ಕಂಪ್ಲೀಟ್ ಮಾಡಾಯ್ತು ರಿವಿಷನ್. ಒಂದ್ 2-3 ಕ್ಲಾಸ್ ರಿವಿಷನ್ ಆಗ್ಬೋದು ಸರ್. ಆಗ್ಲಿ ಅಮ್ಮ. ಈಗ ಏನಾದ್ರು ಪ್ರಶ್ನೆ ಇತ್ತಾ, ಏನಾದ್ರು ಡಿಸ್ಕಷನ್ ಇತ್ತಾ, ಅಥವಾ ನೀವು ಬೇಕಾದ್ರೆ ಮುಂದಿನ ಸ್ಟೆಪ್ ತಗೊಳ್ಳಿ. ಮುಂದುವರಿಸ್ತಾ ಇದ್ದೀನಿ. ಮತ್ತೆ ಯಾರಾದ್ರೂ ಪ್ರಶ್ನೆ ಇದ್ರೆ ನೀವು ಬಂದಿದ್ದೀರಲ್ಲ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಣ. ಕೇಳಿಲ್ಲ ನಾನಿನ್ನು, ಕೇಳ್ತೀನಿ ನೋಡೋಣ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಯಾರಿಗೂ ಏನು ಇಲ್ಲ ಅಂತ ಅನ್ಸುತ್ತೆ. ಈಗ ಮುಂದಿನ ಪ್ರಶ್ನೆ ಇಂದ್ರಮ್ಮ ಅವ್ರಿಗೆ, ಮೋಕ್ಷ ಅಂದ್ರೆ ಏನು? ದೊಡ್ಡ ಪ್ರಶ್ನೆ ಆಗೋಯ್ತು. ಮೋಕ್ಷ ಮೋಕ್ಷ ಅಂದ್ರೆ ಏನು?
ಸೂಕ್ತವಾದಂತ ಉತ್ತರ ನನಗೆ ಗೊತ್ತಿಲ್ಲ. ಬಟ್ ಇದುವರೆಗೂ ಮೋಕ್ಷ ನಾವ್ ಅಂದ್ರೆ ಏನು ಇದುವರೆಗೂ ನಾವ್ ಏನ್ ಡಿಸ್ಕಸ್ ಮಾಡಿದ್ವೋ ಅದೇನೆ ಅಷ್ಟೇ. ಆ ಆತ್ಮಜ್ಞಾನವನ್ನು ಪಡೀತಕ್ಕಂಥದ್ದು, ಅದ್ರ ಜೊತೆಗೆ ನಾನಲ್ಲ ಅಂತಕ್ಕಂತ ಅರಿವು ಮೂಡಿಸ್ಕೊಳ್ಳೋದು, ಎಲ್ಲ ಒಂದು ಬಂಧನಗಳಿಂದ ಮುಕ್ತರಾಗೋದು. ನಾನು ಏನೂ ಅಲ್ಲ, ನಾನು ಸಚ್ಚಿತ್ತ ಆನಂದ ಸ್ವರೂಪಿ, ನಾನು ಆತ್ಮ ನಾನು ಅಂತಕ್ಕಂಥದ್ದನ್ನ ಇದು ಮಾಡೋದು. ಯಾವುದೇ ಬಂಧನಕ್ಕೆ ಒಳಗಾಗದೇ ಇರ್ತಕ್ಕಂತಹದ್ದೇ ಮೋಕ್ಷ. ಸದಾ ಆನಂದವಾಗಿರೋದು, ಬ್ರಹ್ಮಜ್ಞಾನ ತತ್ವವನ್ನ ನನ್ನಲ್ಲಿ ನಾನು ಅಳವಡಿಸ್ಕೊಂಡು ಎಲ್ಲಾ ಒಂದು ಪ್ರಪಂಚದಲ್ಲಿ ಇರ್ತಕ್ಕಂತಹದ್ದು ಬ್ರಹ್ಮಜ್ಞಾನ ನನ್ನಲ್ಲೂ ಇದೆ. ನಾನೇ ಬ್ರಹ್ಮ ತತ್ವದಲ್ಲಿ ನಾನು ಕೂಡ ಲೀನವಾಗಿದ್ದೇನೆ. ಯಾವ ತತ್ವ ಇದೆ ಅದೆಲ್ಲ ಕೂಡ ನನ್ನಲ್ಲೂ ಕೂಡ ಇದೆ ಅಂತಕ್ಕಂತ ಅರಿವು ಮೂಡಿಸ್ಕೊಳ್ಳೋದು. ಎಲ್ಲಾ ಬಂಧನಗಳಿಂದ ಮುಕ್ತರಾಗೋದು, ಸದಾ ಆನಂದವಾಗಿರೋದೇ ಮೋಕ್ಷ ಅಂತ ಅನಿಸ್ತದೆ, ಸಾಮಾನ್ಯ ತಿಳುವಳಿಕೆ. ಮೋಕ್ಷ ಅಂತಂದ್ರೆ ನಾವು ಈ ರೀತಿಯ ಕಲ್ಪನೆಗಳನ್ನ ಇಟ್ಕೊಂಡಿದೀವಿ. ಏನೋ ಒಂದು ಬಂಧನಕ್ಕೊಳಗಾಗಿದೀವಿ, ಅದರಿಂದ ಬಿಡಿಸ್ಕೊಳ್ಬೇಕು ಅಂತಂದ್ಬಿಟ್ಟು ನಮ್ಗೆ ತಪ್ಪು ತಿಳುವಳಿಕೆನೇ ಹೆಚ್ಚಾಗಿರೋದು. ಯಾಕೆಂದ್ರೆ ಈ ಅಜ್ಞಾನದಿಂದ ನಾನು ಬಂಧನಕ್ಕೊಳಗಾಗಿದ್ದೀನಿ ಅಂತಂದ್ಬಿಟ್ಟು ಅನ್ಕೊಳ್ತೀವಿ. ಆದ್ರೆ ಈ ಆತ್ಮಜ್ಞಾನ ಅನ್ನೋದು ಬಂದಾಗ ನಮ್ಗೆ ತಿಳಿಯುತ್ತೆ, ಅಲ್ಲಿ ಏನು ಮೋಕ್ಷ ಅನ್ನೋ ಅಂತದ್ದೇನಿಲ್ಲ, ನಾನು ಯಾವಾಗ್ಲೂ ಸದಾ ಕಾಲವು ಮುಕ್ತನೇ. ಯಾಕೆಂದ್ರೆ ನಾನು ಸಚ್ಚಿದಾನಂದ ಸ್ವರೂಪಿ ಆತ್ಮ ಅನ್ನೋದು ಗೊತ್ತಾಗೋಗಿರುತ್ತೆ. ಅದಕ್ಕೆ ಯಾವ ಬಂಧನನೂ ಇಲ್ಲ. ನನ್ನ ಅಜ್ಞಾನದಿಂದ ನಾನು ಈ ದೇಹ, ಮನಸ್ಸು, ಬುದ್ಧಿ ಅಂತ ತಿಳ್ಕೊಂಡು ಅವುಗಳಿಗೆ ಆಗುವಂತಹ ಬದಲಾವಣೆಗಳಿಂದ ಅದು ನನಗೆ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋದ್ರಿಂದ ನನಗೆ ಬಂಧನದಲ್ಲಿದ್ದೀನಿ, ನಾನು ಇಷ್ಟಕ್ಕೆ ನಾನು ಸೀಮಿತಗೊಂಡಿದ್ದೀನಿ ಅಂತ ತಪ್ಪು ಅರ್ಥ ಮಾಡ್ಕೊಂಡಿರ್ತೀನಿ. ಆತ್ಮಜ್ಞಾನ ಬಂದಾಗ ಅಲ್ಲ ಅನ್ನೋದು ಗೊತ್ತಾಗೋಗುತ್ತೆ. ಅದಷ್ಟೇ ಮೋಕ್ಷ, ಅದು ಒಂದೇ ಮುಕ್ತಿ. ಈ ಅಜ್ಞಾನದಿಂದನೇ ಆಗ ನಮಗೆ ಮುಕ್ತಿ. ಈ ಆತ್ಮಜ್ಞಾನ ಸಾಧನೆನೋ ಅಥವಾ ಶೋಧನೆನೋ? ವಿಜಯಲಕ್ಷ್ಮಿ ಅವ್ರು ಹೇಳ್ತೀರಾ? ಶೋಧನೆ. ಸಾಧನೆ ಅಂದ್ರೆ ಏನು, ಶೋಧನೆ ಅಂದ್ರೆ ಅಂದ್ರೆ ಎಲ್ಲ ಹುಡುಕೋದು ಅಂತ. ಸಾಧನೆ ಅಂದ್ರೆ ಈ ಆತ್ಮಜ್ಞಾನಕ್ಕಾಗಿ ಇದೇನ್ ನಾವೀಗ ತತ್ವಬೋಧ ಏನು ಮಾಡ್ತಾ ಇದ್ದಾವಲ್ಲಮ್ಮ, ಇದು ಒಂದು ಸಾಧನೆ ಅಂತ ಅನ್ಕೋತೇನೆಮ್ಮ. ಇದನ್ನೇ ನಾವು ಮಾಡ್ತಾ ಮಾಡ್ತಾ ಇದನ್ನ ಸಾಧನೆ ಮಾಡ್ತಾ ಇದ್ದಾಗ, ನಾವು ಮಾಡಿದಾಗ ಅದೊಂದು ಆತ್ಮಜ್ಞಾನ ಸಿಗ್ತೈತಿ. ಇದ್ರಲ್ಲೇ ಶೋಧನೆ ಅಂದ್ರೆ ಮತ್ತೆ ನಾವು ಒಂದ್ ರೀತಿ ಸೋಸಿದ ಹಾಗೆ, ಏನು ಅದ್ರಲ್ಲಿ ನಾವು ಕಾಣ್ಬೇಕು ಶೋಧನೆ ಅಂದ್ರೆ ಅಂತ ಹೇಳಿ, ಹೌದಲ್ಲಮ್ಮ? ಹಂಗ ನನ್ಗ ಶೋಧನೆ ಅಂತಂದ್ರೆ ಇರೋದನ್ನೇ ಹುಡುಕುವಂತಹದ್ದು. ಸಾಧನೆ ಅಂತಂದ್ರೆ ಏನೋ ಒಂದು ಗಳಿಸ್ಬೇಕು, ಅದಕ್ಕೆ ಸಾಧನೆ. ಇವಾಗ ಒಲಿಂಪಿಕ್ಸ್ ಅಲ್ಲಿ ನಾನು ಮೆಡಲ್ ತಗೊಳ್ಬೇಕಪ್ಪ, ಅದಕ್ಕೆ ಒಂದಷ್ಟು ಸಾಧನೆ ಮಾಡ್ಬಿಟ್ಟು ನಾನು ಗಳಿಸ್ಬೇಕು. ಆದ್ರೆ ಶೋಧನೆ ಅಂತಂದ್ರೆ ಅಲ್ಲಿ ಏನೋ ಇದೆ ಆಗ್ಲೇನೆ, ಅದು ನನಗ್ ಗೊತ್ತಿಲ್ಲ, ಅದನ್ನ ಶೋಧನೆ ಮಾಡಿ ತಗೊಳ್ಳೋದು. ಆತ್ಮಜ್ಞಾನ ಆ ರೀತಿಯಲ್ಲಿ ಅದೇ ನಾನು, ಆತ್ಮವೇ ನಾನು, ಆದ್ರೆ ನನಗ್ ಗೊತ್ತಿಲ್ಲ, ಅದನ್ನ ಶೋಧನೆ ಮಾಡಿ ಅದನ್ನೇ ತಿಳಿತಾ ಹೋಗ್ಬೇಕು, ಅರಿತುಕೊಳ್ಳುವಂಥದ್ದು ಅಷ್ಟೆ. ಇವಾಗ ಆಗ್ಲೇನೆ ನಾವು ಹಿಂದಿನ ಪ್ರಶ್ನೆಗಳಲ್ಲಿ ನಾವು ಚಿಂತನೆಯನ್ನ ಮಾಡಿದ್ವಿ, ನಾನು ಆನಂದ ಸ್ವರೂಪ ಎಂದು ತಿಳಿದುಕೊಳ್ಳುವುದು ಹೇಗೆ ಅಂತ. ಮತ್ತೆ ಅದೇ ಪ್ರಶ್ನೆ ಬಂದಿದೆ. ಇದನ್ನ ಲಕ್ಷ್ಮಿ ಅವ್ರು ಹೇಳ್ತೀರಾ? ಸರಳ ಐತ್ರಿ. ನಾನ್ ಈ ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ ಅಂತಂದ್ ಹೇಳಿ ನಾವೊಂದು ಯಾವಾಗ ನಮ್ ಒಂದ್ ಏನ್ ನಮ್ಮೊಳಗ್ ಐತಿ ಹಂಗಂದ್ರ, ನಾನ್ ಈ ದೇಹ ಅಲ್ಲ ಅಂದ್ರ ಯಾರು, ನಾ ಈ ಮನಸ್ಸಲ್ಲ ಅಂದ್ರ ಯಾರು, ಮತ್ ಈ ಬುದ್ಧಿ ಅಲ್ಲ ಅಂದ್ರ ನಾನ್ ಯಾರು ಅಂತಂದ್ ಹೇಳಿ ಸ್ವಲ್ಪ ಯೋಚನೆ ಮಾಡಿದಾಗ ನಮ್ಗೊಂದು ಒಂದ್ ಅರಿವಿಗ್ ಬರ್ತೈತ್ರಿ. ಹೌದು, ನಾನು ಸಚ್ಚಿದಾನಂದಾತ ಶಿವ, ನಾನೇ ಅಂತಂದ್ ಹೇಳಿ ಒಂದ್ ಸ್ವಲ್ಪ ಅರಿವಿಗ್ ಬರ್ತೈತಲ್ರಿ. ಅವಾಗ ಬಂದಾಗ
ಈ ದೇಹಕ್ಕ ಯಾರು ಏನ ಅಂದ್ರೂನು ನೀನ್ ಗಿಡ್ಡದಿ, ನೀ ಕರ್ರಗದಿ, ನೀ ಬೆಳ್ಳಗದಿ ಅಂದ್ರೂನು ನಮಗ್ ತಟ್ಟಂಗಿಲ್ಲ. ಅಥವಾ ಈ ಮನಸ್ನೊಳಗ್ ಯಾವ್ದ ದುಃಖ ಬಂದಾಗ ಬಹಳ ದುಃಖ ಆಗೋದು, ಅಥವಾ ಖುಷಿ ಬಂದಾಗ ಬಹಳ ಖುಷಿಯಿಂದ ಇರೋದು, ಆ ತರ ಎಲ್ಲ ಏನು ಹಚ್ಕೊಳಂಗೂ ಇಲ್ಲ ಅಮ್ಮ. ಆಮೇಲೆ ಬುದ್ಧಿ ಆಟ ನಮ್ದು ಮನಸ್ಸಿಗೆ ತಟ್ಟಂಗಿಲ್ಲ ರೀ. ಅವಾಗ ನಮ್ಗ ಆನಂದದ ಆನಂದ ಸ್ವರೂಪಿಯಾಗಿರ್ತೇವಿ ಅಂತ ಹೇಳಿ ಹಂಗ ಅನಸ್ತು ಅಮ್ಮ. ನಾವು ಬ್ರಹ್ಮ ಜ್ಞಾನಾವಳಿ ಒಳಗ್ ಕೇಳ್ತೇವಲ್ರಿ, ಆ ತರ ಅಂತ ಹೇಳಿ ಹಂಗ ಅನಸ್ತಮ್ಮ ನನ್ಗ. ಇವಾಗಾಗ್ಲೇ ನಾವು ಡಿಸ್ಕಸ್ ಮಾಡಿದ್ವಿ, ಏನಾದ್ರೂ ಒಂದು ವಸ್ತು ಸಿಕ್ಕಿದ್ರೆ ಒಂದ್ ಸ್ವಲ್ಪ ಹೊತ್ತು ನಮಗೆ ಸಂತೋಷ ಆಗುತ್ತೆ. ಅವಾಗ ವಸ್ತುವಿಂದ ಅಲ್ಲ, ನಮಗೆ ಆನಂದ ಅನ್ನೋದು ನಾನು ಒಳಗಡೆ ಇರುವಂತಹ ಆನಂದವೇ ಅಲ್ಲಿ ಪ್ರತಿಫಲನವಾಗಿ ಆನಂದ ಅನ್ನೋದು ಬಂತು ಅಂತ ನಾವು ಹಿಂದಿನ ಪ್ರಶ್ನೆಗಳ ಮುಖಾಂತರ ಚಿಂತನೆಯನ್ನ ಮಾಡಿದ್ವಿ. ಆ ವಸ್ತುವಿನಿಂದನೇ ಬರೋದಾದ್ರೆ, ಇವಾಗ ಒಂದು ಜಾಮೂನ್ ನಂಗೆ ಇಷ್ಟ ಅಂತಂದ್ರೆ ಒಂದಿಷ್ಟ ಸಂತೋಷ ಆಯ್ತು, 2, 3, 10, 20 ತಿಂದ್ರೆ ಇನ್ನು ಸಂತೋಷ ಬರ್ಬೇಕಲ್ವಾ, ಇನ್ನು ಜಾಸ್ತಿ ಆಗ್ಬೇಕಲ್ವಾ? ಆಗಲ್ಲ, ಅವಾಗ ವಾಮಿಟ್ ಆಗತ್ತೆ. ಅದ್ರ ವಸ್ತುವಿಂದ ನಂಗೆ ಸಂತೋಷ ಬರೋದಾಗಿದ್ದಿದ್ರೆ ಇನ್ನು ಹೆಚ್ಚು ಬರ್ಬೇಕಾಗಿತ್ತು. ಇಲ್ಲ, ಹಾಗಲ್ಲ, ವಸ್ತುವಿನಿಂದ ಅಲ್ಲ ಅಂತ ಅವಾಗ ತಿಳುವಳಿಕೆ ಬರುತ್ತೆ. ಅದು ಎಲ್ಲಿ 1, 2 ತಿಂದಾಗ ನನ್ನ ಮನಸ್ಸು ಸಮಾಧಾನಗೊಳ್ಳುತ್ತೆ, ಶಾಂತವಾಗತ್ತೆ. ಶಾಂತವಾದಂತಹ ಮನಸ್ಸಿನಲ್ಲಿ ನನ್ನ ನಿಜ ಸ್ವರೂಪ ಅನ್ನೋದು ಅಲ್ಲಿ ಬೆಳಕಿಗೆ ಬರುತ್ತೆ. ಅಲ್ಲಿ ಪ್ರಕಟವಾದಾಗ ಆನಂದ ಅನ್ನೋದು ಅಲ್ಲಿ ಪ್ರತಿಫಲನವಾಗತ್ತೆ. ಅದನ್ನ ನಾವು ಈ 3 ಅವಸ್ಥೆಗಳನ್ನ ನಾವು ಅವಲೋಕಿಸುವುದರಿಂದ ತಿಳ್ಕೊಳ್ಬಹುದು. ಎಚ್ಚರದಲ್ಲಿರ್ಬೇಕಾದ್ರೆ ಚಟುವಟಿಕೆಗಳು ಜಾಸ್ತಿ ಇರುತ್ತೆ, ಅವಾಗ ಹೆಚ್ಚಿನ ಗಮನ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲೇ ಇರುತ್ತೀವಿ. ನಾನು ದೇಹ, ಮನಸ್ಸು, ಬುದ್ಧಿ ಅಂತಾನೆ ಕೆಲಸ ಮಾಡ್ತಾ ಇರ್ತೀವಿ. ಹಾಗಾಗಿ ಹೆಚ್ಚಿಗೆ ಆನಂದ ಅನ್ನೋದು ನಮಗೆ ತಿಳಿಯಲ್ಲ. ಹಾಗೆ ಸ್ವಪ್ನಾವಸ್ಥೆಯಲ್ಲೂ ಅಷ್ಟೇ, ಅಲ್ಲೂ ಹೆಚ್ಚಿನ ಮಟ್ಟದಲ್ಲಿ ಗೊತ್ತಾಗಲ್ಲ. ಆದರೆ ಗಾಢ ನಿದ್ದೆಯಲ್ಲಿ ನಿಮಗೆ ಪೂರ್ತಿಯಾಗಿ ನಾನು ಆನಂದವಾಗಿದ್ದೆ ಅನ್ನೋದು ಗೊತ್ತಾಗುತ್ತೆ. ಅದು ಆನಂದವಾಗಿದ್ದೆ ಅಂತ ಅನ್ನೋದು ಯಾರಿಗೆ ಗೊತ್ತಾಗ್ತಾ ಇದೆ? ಅದು ನಾನು ಆತ್ಮನಿಗೆ ಮಾತ್ರ, ಸಾಕ್ಷಿಗೆ ಮಾತ್ರ ಅದು ಗೊತ್ತಾಗುವಂತಹದ್ದು. ಎದ್ದಾಗ ನಾವು ಹೇಳ್ತೀವಿ, ನಾನು ಸಂತೋಷವಾಗಿ ಇದ್ದೆ, ನಾನು ಆನಂದವಾಗಿ ಮಲಕೊಂಡಿದ್ದೆ ಅನ್ನೋದು ಗೊತ್ತಾಗುತ್ತೆ. ಅದು ಆನಂದ. ಈ ರೀತಿಯಲ್ಲಿ ಆನಂದವನ್ನ ತಿಳಿದುಕೊಳ್ಬೇಕಾಗತ್ತೆ. ಮುಂದಿನ ಒಂದು ಪ್ರಶ್ನೆಗಳಿಗೆ ಅಂದ್ರೆ ಸಾಧನ ಚತುಷ್ಟಯಗಳಿಗೆ ಹೋಗೋದಕ್ಕೂ ಮೊದಲು ವಿವೇಕ ಅಂದ್ರೆ ಏನು ಅನ್ನೋದು ಸಹ, ಇದನ್ನ ಹೇಗೆ ಬಳಸಬೇಕು ಅನ್ನೋದನ್ನು ಸ್ವಲ್ಪ ವಿವರಿಸಿದ್ದಾರೆ. ಹಾಗೆ ವಿವೇಕ ಅಂದ್ರೆ ಏನು ಸುಮತಿ ಹೇಳಕ್ಕಾಗುತ್ತಾ? ಡಿಸ್ಕ್ರಿಮಿನೇಷನ್ ಅಂತ ಬಿಟ್ಟು ಇಂಗ್ಲಿಷಲ್ಲಿ ಏನಂಟಿ? ವಿವೇಕ ಅಂದ್ರೆ ಏನು ಅಂತ. ವಿವೇಕ ಅಂದ್ರೆ ವಿಸ್ಡಮ್ ಆಂಟಿ. ಇದ್ ನಾವು ಬರೀ ತಿಳ್ಕೊಂಡ್ರೆ ಇನ್ಫಾರ್ಮೇಶನ್, ಒಂದು ಇಂಗ್ಲಿಷಲ್ಲಿ ಒಂದಿದೆ, ಆಲ್ಬರ್ಟ್ ಐನ್ಸ್ಟೈನ್ ಹೇಳಿರೋದು, ಇನ್ಫಾರ್ಮೇಶನ್ ಇಸ್ ನಾಲೆಡ್ಜ್. ಟು ಗೇನ್ ನಾಲೆಡ್ಜ್ ವಿ ಮಸ್ಟ್ ಎಕ್ಸ್ಪೀರಿಯನ್ಸ್. ವೆನ್ ವಿ ಎಕ್ಸ್ಪೀರಿಯನ್ಸ್ ವಿ ಗೇನ್ ವಿಸ್ಡಮ್ ಅಂತಾರೆ. ಅಂದ್ರೆ ಬರೀ ನಾವು ತಿಳ್ಕೊಂಡ್ರೆ ಮಾತ್ರ ಅದು ನಾಲೆಡ್ಜ್ ಅಂದ್ರೆ ಏನಂತೀವಿ, ಜ್ಞಾನ ಆಗಲ್ಲ. ಜ್ಞಾನ ಪಡಿಬೇಕು ಅಂದ್ರೆ ನಾವು ಅದನ್ನ ಅನುಭವಿಸ್ಬೇಕು. ಅನುಭವಿಸಿದಾಗ ಮಾತ್ರ ಅದು ವಿವೇಕ ಆಗತ್ತೆ, ವಿಸ್ಡಮ್ ಅಂತ. ಇದು ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತೀನಿ. ನಂಗೆ ತುಂಬಾ ಚೆನ್ನಾಗದೆ ಅರ್ಥ ಆಯ್ತು. ಈ ಕಾನ್ಸೆಪ್ಟ್ ಇಂದ ಹೆಂಗ್ ಹೇಳೋದು ಅಂತ ಗೊತ್ತಿಲ್ಲ ಆಂಟಿ. ಹೇಗ ಬಳಸಬೇಕು ಅಂದ್ರೆ ಅದು ನಮ್ಮನ್ನ ನಾವು ವಿವೇಕ ಅನ್ನೋದೇನೆ ಇನ್ ಸ್ವಲ್ಪ ವಿವೇಕ ಅಂದ್ರೆ ಆಂಟಿ, ನಾನು ಯೂಶಲಿ ಮನೇಲೂ ಹೇಳ್ತಾ ಇರ್ತೀನಿ. ಈ ಪಂಚತಂತ್ರದಲ್ಲಿ ಅವರು ಬರ್ದಿರೋರು ವಿಷ್ಣು ಶರ್ಮಾ ಅನ್ನೋರು ಮಕ್ಕಳಿಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರು. ವಿವೇಕ, ವಿಸ್ಡಮ್, ಅವಿವೇಕ ಅಂದ್ರೆ ಏನು ಅಂತ. ನನ್ಗೆ ಇವಾಗ ಮರ್ತೋಗಿದೆ, ಬಟ್ ಅದು ಗ್ರಹಿಸ್ಕೊಂಡಿದ್ದೆ. ವಿಸ್ಡಮ್
ಅನ್ನೋದು ನಾವು ಎಲ್ಲ ಗೊತ್ತಿಲ್ಲ ಅಂತ ನನ್ಗೆ ಹೇಳಕ್ ಬರ್ತಾ ಇಲ್ಲ. ಏನೋ ಓಕೆ. ಮಾಡ್ಬಿಟ್ಟು ಬೇರೆ ಯಾರಾದ್ರೂ ಪ್ರಯತ್ನ ಪಡ್ತಾರ ನೋಡೋಣ. ಸಾವಿತ್ರಿ ಅವ್ರು ಹೇಳ್ತೀರಾ? ಅಂದ್ರೆ ವಿವೇಕ ಅಂತಂದ್ರೆ ನಾನ್ ತಪ್ಪಾಗಿ ತಿಳ್ಕೊಂಡಿರ್ತೀನಲ್ವಾ, ದೇಹ ನಾನು, ಮನಸ್ ನಾನು, ಬುದ್ಧಿ ನಾನು ಅಂತ ತಿಳ್ಕೊಂಡಿರ್ತೀನಿ. ನಾನು ಆಗದೆ ಇರ್ತಕ್ಕಂತ ಒಂದು ಶಿವ ಸ್ವರೂಪಿ ಅದು ನಾನು ಅಂತಂದ್ರೆ, ಶುದ್ಧವಾಗಿರ್ತಕ್ಕಂತ ನಾನು. ಆವಾಗ್ಲೇನೆ ನಾವು ಮಾತಾಡ್ಕೊಂಡ್ವಿ ಅಲ್ವಾ, ಸಚ್ಚಿತ್ ಆನಂದ ಸ್ವರೂಪ ಅಂತ. ಅದನ್ನ ನಾವು ಜ್ಞಾನಪೂರ್ವಕವಾಗಿ ನಾವು ತಿಳ್ಕೊಬೇಕಾಗಿರತ್ತೆ. ಯಾಕೆ ಅಂತಂದ್ರೆ ನಮಗ್ ಮಾತ್ರ ಈ ಸಮಾಜದಲ್ಲಿ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಇದನ್ನ ಮಾತ್ರ ನಾವು ತಿಳ್ಕೊಂಡಿರ್ತೀವಿ. ಇವಾಗ ಒಂದು ತರಕಾರಿಗೋ ಒಂದು ಅಂಗಡಿಗೆ ಹೋಗ್ಬೇಕಾದ್ರು ಒಳ್ಳೆ ವಸ್ತುಗಳನ್ನೇ ಆರಿಸ್ಕೊಂಡು, ಒಳ್ಳೆ ತೂತ್ ಬಿದ್ದಿದ್ರೆ ಓ ಇದು ಚೆನ್ನಾಗಿಲ್ಲ, ಈ ತರದ ಒಂದು ವಿವೇಕ ಇರುತ್ತೆ ನಮ್ಗೆ. ಆದ್ರೆ ನನ್ನ ಬಗ್ಗೆ ನನಗೆ ಸರಿಯಾಗಿರ್ತಕ್ಕಂಥ ವಿವೇಕ ಇರಲ್ಲ. ಅದನ್ನ ನಾವು ತಿಳ್ಕೊಬೇಕಾಗತ್ತೆ. ಅದಕ್ಕೆ ಜ್ಞಾನಪೂರ್ವಕವಾಗಿ ನಾವು ಅದನ್ನ ತಿಳ್ಕೊಬೇಕಾಗತ್ತೆ. ತಿಳ್ಕೊಂಡಾಗ ಅದು ಶಾಂತಿ ರೀತಿಯಿಂದ ನಾನು ಯಾರು ಅಂತ ನಾವು ತಿಳ್ಕೊಂಡಾಗ ಶಾಂತಿ ರೀತಿಯಿಂದ ನಾವು ಈ ಸಮಾಜದಲ್ಲಿ ವ್ಯವಹಾರ ಮಾಡ್ಕೊಂಡು ಹೋಗ್ಬೋದು ಅಂತ. ಆ ತರದ ಒಂದು ವಿವೇಕ ಬೇಕು ಅಂತ. ಹಾಗೆ ನಾವು ವಿವೇಕ ಅದೇ ಇವಾಗ ಈ ತತ್ವಬೋಧ ಕೂಡ ಅದನ್ನೇ ನಮಗೆ ತಿಳಿಸ್ತಾ ಇದೆ. ಇಷ್ಟೊತ್ತಿನಿಂದ ನಾವು ಡಿಸ್ಕಸ್ ಮಾಡಿರೋದು ಎಲ್ಲಾನು ಯಾವುದು ಅಲ್ಲ, ಯಾವುದು ಅನಾತ್ಮ, ಯಾವುದು ಆತ್ಮ ಅನ್ನೋದನ್ನೇ ಹೇಳ್ತಾ ಇದೆ. ಯಾಕೆ ಅಂತಂದ್ರೆ ದೇಹ ಮನಸ್ಸು ಬುದ್ಧಿಗಳನ್ನು ಬದಲಾಗ್ತಾ ಇದೆ. ಹೊರಗಡೆ ಪ್ರಪಂಚನೂ ನಾವು ನೋಡಿದ್ವಿ, ಅದು ಕೂಡ ಬದಲಾಗ್ತಾನೆ ಇದೆ. ಆ ತತ್ವದ ಬಗ್ಗೆನೆ ನಾವು ವಿಚಾರಣೆ ಮಾಡ್ತಾನೆ ಹೋಗ್ತಾ ಇದೀವಲ್ವಾ. ಅದನ್ನೇ ನಾವು ಜ್ಞಾನಪೂರ್ವಕವಾಗಿ ನಾವು ತಿಳ್ಕೊಬೇಕಾಗಿರತ್ತೆ. ತತ್ವ ವಿವೇಕವನ್ನು, ತತ್ವದ ಬಗ್ಗೆ ಏನ್ ಹೇಳ್ತಾ ಇದೆ ಈ ವಿವೇಕ ಅನ್ನೋದನ್ನ ತಿಳ್ಕೊಬೇಕಾಗಿರತ್ತೆ. ಯಾವ್ದು ಸರಿಯಾದ್ದು ಅಂತಂದ್ಬಿಟ್ಟು ತಿಳ್ಕೊಳ್ಳುವಂತಹದ್ದು. ಇದು ಸರಿ ಇಲ್ಲ, ಇದು ಸರಿ ಇದೆ ಅಂತಂದ್ಬಿಟ್ಟು ಯಾವ್ದು ಗೊತ್ತಾಗುತ್ತೆ. ಬುದ್ಧಿಯಲ್ಲಿ ಸೂಕ್ಷ್ಮವಾದಂತಹ ಬುದ್ಧಿನೇ ಅದು. ಅದನ್ನು ಇನ್ನು ಸ್ವಲ್ಪ ಸೂಕ್ಷ್ಮವಾಗಿ ನಾವು ತಿಳ್ಕೊಂಡಾಗ ಅದು ವಿವೇಚನೆ. ನಾವು ಮಕ್ಕಳಿಗೆಲ್ಲ ಹೇಳ್ತಾನೆ ಇರ್ತೀವಿ, ಒಂದ್ ಸ್ವಲ್ಪ ನಿಂಗೆ ವಿವೇಕ ಇಲ್ವಾ ಅಂತಂದ್ಬಿಟ್ಟು. ಬುದ್ಧಿ ಆಂಟಿ ಇವಾಗ ಈ ನಮ್ಗೆ ಇಂಟೆಲಿಜೆನ್ಸ್ ಅಂತೀವಲ್ವಾ, ಜ್ಞಾನ ಪಡ್ಕೊಂಡಿರ್ತೀವಲ್ವಾ, ಸುಮ್ನೆ ನಾವು ಎಲ್ಲಾ ಕಡೆ ನಮ್ ಸ್ಮಾರ್ಟ್ನೆಸ್ ನಮ್ ಇಂಟೆಲಿಜೆನ್ಸ್ ಮಾತ್ರ ಉಪಯೋಗಿಸ್ತೇ ನಾವು ನಮ್ ಕಾನ್ಶಿಯಸ್ ಇಂದ ಯೋಚನೆ ಮಾಡ್ಬೇಕಾಗತ್ತೆ. ಬರೀ ನಮ್ಗೆ ಬುದ್ಧಿ ಇದೆ ಅಂತ ಯೋಚನೆ ಮಾಡ್ದೆ ನಮ್ ಕಾನ್ಶಿಯಸ್ ಅಂದ್ರೆ ಯಾವ್ದು ಕರೆಕ್ಟು ಯಾವ್ದು ತಪ್ಪು, ಹೇಗ್ ಮಾಡ್ಬೇಕು, ಹೇಗ್ ಮಾಡಿದ್ರೆ ಹೇಗಾಗತ್ತೆ, ಯಾವ್ದ್ರಿಂದ ಎಲ್ಲಾರ್ಗು ತೃಪ್ತಿ ಆಗತ್ತೆ, ಯಾರಿಗೂ ಇದಾಗಲ್ಲ, ಅದು ನಮ್ ಕಾನ್ಶಿಯಸ್, ನಮ್ಮ ಆತ್ಮ ನಮ್ ಒಳಗೆ ನಾವು ಕೇಳ್ಕೊಂತೀವಲ್ಲ, ಸುಮಾರು ಸತಿ ನಾವು ಕೇಳ್ಕೊಂತೀವಿ ಆ ತರ. ಅವಾಗ ಯಾರಿಗೂ ತೊಂದ್ರೆ ಆಗದೆ ಇರೋ ಅಂತದನ್ನ ವಿವೇಕ ಅಂತಾರೆ ಅಂತ ನನ್ಗನ್ಸತ್ತೆ. ಸುಮ್ನೆ ನಮ್ ಬುದ್ಧಿ ಇದೆ ಅಂತ ಉಪಯೋಗಿಸ್ಬಿಡ್ತೀವಲ್ವಾ, ನಾವ್ ಬೇರೆಯವ್ರಿಗಿಂತ ಸ್ಮಾರ್ಟು ಅಥವಾ ನಮ್ಗೆ ಎಲ್ಲಾರ್ಗಿಂತ ಜಾಸ್ತಿ ಇದೆ, ಅದು ಇದು ಏನಂತಾರ ನಾಲೆಜ್, ಇಂಟೆಲಿಜೆನ್ಸ್ ಅಂತೀವಿ ಕನ್ನಡದಲ್ಲಿ, ಹೆಂಗ್ ಹೇಳೋದು ಸದ್ಯಕ್ ಬರ್ತಾ ಇಲ್ಲ. ಅದು ಇಂಟೆಲಿಜೆನ್ಸ್ ಆಗತ್ತೆ. ವಿಸ್ಡಮ್ ಅನ್ನೋದು ಅದನ್ನ ಕಾನ್ಶಿಯಸ್ ಇಂದ ಬರೋದು. ಅದು ಸರಿನಾ ತಪ್ಪಾ, ಅದ್ರ ಮಾಡೋದ್ರಿಂದ ಏನೇನ್ ಆಗ್ಬೋದು, ಅದನ್ನ ಹೇಗೆ ಸರಿಯಾಗಿ ತಿಳ್ಸ್ಕೋಬೇಕು, ಅದು ನಮ್ಮ ಆತ್ಮನೇ ಹೇಳತ್ತೆ ನಮ್ಗೆ. ಅದು ನಮ್ಮೊಳಗೆ, ಅದು ನಾವ್ ಆತ್ಮ ಅಂತ ಹೇಳ್ತೀವಿ, ನಮ್ ಕಾನ್ಶಿಯಸ್ ಅಂತೀವಲ್ವಾ, ಅದು ಹೇಳತ್ತೆ. ಅದು ವಿವೇಕ ಅನ್ಸತ್ತೆ ನನ್ಗೆ. ಅದನ್ನ ಹೇಗ್ ಬಳಸ್ಬೇಕು ಅಂದ್ರೆ, ಅದ್ರಿಂದ ಯಾರ್ಗೆ ನಮ್ಮ ಒಳಗಿನ ನಾವು ಶುದ್ಧತೆ ಮಾಡ್ಕೋಬೇಕು. ನೀವ್ ಹೇಳಿದ್ರಲ್ಲ ಫಸ್ಟ್ ಅಲ್ಲೇ, ಆ ಥಾಟ್ಸ್ ಆಗ್ಲಿ ಅದೆಲ್ಲ ಕ್ಲಾರಿಟಿ ತಗೊಳ್ತಾ ಹೋಗ್ಬೇಕು. ನಾವು ಕರೆಕ್ಟ್ ಆಗಿ ಬೇರೆ ಯಾವ್ದೇ ಅದ್ರ ಮೇಲೆ ಇದು ಇಡದೆ ಹೋದಂಗೆ ಇರೋದನ್ನ ಇರೋ ತರ ಒಪ್ಕೊಂಡು, ಇರೋದನ್ನ ಇರೋ ತರ ಮಾಡ್ಕೊಂಡು ಹೋಗ್ತಿವಲ್ವಾ, ಆ ವಿವೇಕ ಉಪಯೋಗಿಸಿದಾಗ ಅದು ಶುದ್ಧತೆ ಆಗ್ತಾ ಇರತ್ತೆ. ಅದು ನಮ್ಮ ಆತ್ಮ ಜ್ಞಾನ ಪಡೆಯೋದಕ್ಕೆ ಉಪಯೋಗ ಆಗ್ಬೇಕು. ಆ ತರ ಬುದ್ಧಿನ ಉಪಯೋಗಿಸಿದಾಗ ಅದು ವಿವೇಕ ಆಗತ್ತೆ ನನ್ನ ಪ್ರಕಾರ. ಅಂದ್ರೆ ಆತ್ಮ ಏನು ಯಾವ್ದನ್ನು ಹೇಳ್ಕೊಡಲ್ಲ, ಆತ್ಮ ಬರೀ ಕಾನ್ಶಿಯಸ್ ಆಂಟಿ, ಅದು ಚೈತನ್ಯ ಅಷ್ಟೇನೆ. ಈ ವಿವೇಕ ಅನ್ನೋದು ಇವಾಗ ಯಾವ್ದು ನೀನು ಆಯ್ಕೆಯನ್ನು ಮಾಡ್ಕೊಳ್ಬೇಕಾಗತ್ತೆ, ಅಂತಹ ಸಂದರ್ಭದಲ್ಲಿ ವಿವೇಕವನ್ನ ನಾವು ಉಪಯೋಗಿಸ್ತೀವಿ. ಹಾಗೆ ನಾವು ನನ್ನನ್ನು ನಾನು ತಿಳ್ಕೊಳ್ಬೇಕಾದ್ರೆ
ಯಾವುದನ್ನ ನಾನು ನಿಜವಾದ ನಾನು ಯಾರು ಮತ್ತು ಯಾವುದು ನಾನಲ್ಲ ಅಂತ ಹೀಗೆ ಬೇರ್ಪಡಿಸೋದಕ್ಕೋಸ್ಕರ ಇಲ್ಲಿ ವೇದಾಂತದಲ್ಲಿ ಆ ವಿವೇಕವನ್ನು ನಾವು ಬಳಸ್ತೀವಿ. ಸಾವಿತ್ರಿಯವರು ಹೇಳಿದ ಹಾಗೆ ನಾವು ಹೊರಗಿನ ಪ್ರಪಂಚದಲ್ಲಿ ನಮಗೆ ಒಂದು ಸೀರೆ ತಗೊಳ್ಬೇಕಾದ್ರೆ, ಬಟ್ಟೆ ತಗೊಳ್ಬೇಕಾದ್ರೆ, ತರಕಾರಿ ತಗೊಳ್ಬೇಕಾದ್ರೆ ನಮಗೆ ವಿವೇಕವನ್ನು ನಾವು ಉಪಯೋಗಿಸ್ತೀವಿ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಅದೆಲ್ಲ ಗೊತ್ತಾಗತ್ತೆ. ಹಾಗೆ ನಮ್ಮ ನಿಜ ತತ್ವವನ್ನು ತಿಳಿದುಕೊಳ್ಳೋದಕ್ಕೆ ನಮಗೆ ಗೊತ್ತಾಗಲ್ಲ. ಇಲ್ಲಿ ಗುರುಗಳು ಹೇಳ್ಕೊಟ್ಟಿರೋದ್ರಿಂದ ನಾವು ಹೇಗೆ ಆ ವಿವೇಕವನ್ನು ಬಳಸಬೇಕು, ಯಾವುದು ನಿಜವಾದ ತತ್ವ ಯಾವುದು, ನಾನು ಯಾರು ಮತ್ತು ಯಾವುದು ನಾನಲ್ಲ ಅಂತ ಹೀಗೆ ವಿಂಗಡಣೆಯನ್ನು ಮಾಡುವಂತಹದ್ದು ಬುದ್ಧಿ ಸೂಕ್ಷ್ಮ ಮಾಡಿದಾಗ ತಿಳಿಯುತ್ತೆ. ಇದನ್ನೇ ಸ್ವಲ್ಪ ನಾವು ಸರ್ ಹೇಗಿದ್ರು ಬಂದಿದ್ದಾರೆ, ಅವ್ರನ್ನ ಒಂದು ಸ್ವಲ್ಪ ಕೇಳಿಬಿಡೋಣ. ಟೈಮ್ ಆಗಿದೆ, ಆದರೂ ಒಂದು ಸ್ವಲ್ಪ ಹೊತ್ತು ಹೇಳಿ ಅಂತ ಅಂದ್ಬಿಟ್ಟು ಕೇಳ್ಕೊಳ್ತಾ ಇದ್ದೀನಿ ಸರ್. ಧನ್ಯವಾದ ಅಮ್ಮ. ವಿವೇಕ ವೇದಾಂತದಲ್ಲಿ ಬಹಳ ಒಂದು ಮುಖ್ಯವಾಗಿ ಬೇಕಾಗಿರೋ ಗುಣ. ವಿವೇಕ ಎಲ್ಲಿದೆ? ನಿಮ್ಮಲ್ಲಿ, ನನ್ನಲ್ಲಿ, ಮನಸ್ಸಿನಲ್ಲಿ ಅದು ಇರುವಂಥ ಒಂದು ಶಕ್ತಿ. ಈಗ ಹೇಗೆ ನಮಗೆ ಒಂದು ಉಸಿರಾಟ ಅನ್ನೋದರಿಂದ ಪ್ರಾಣಶಕ್ತಿ ಬರುತ್ತೆ, ಅದೇ ರೀತಿ ಈ ಜೀವನದಲ್ಲಿ ನಾವು ಒಂದು ಮುಕ್ತಿ, ಈಗಾಗಲೇ ನೀವು ಕೇಳಿದ್ರಿ ಮೋಕ್ಷ ಅಂದರೇನು. ಮೋಕ್ಷ ಅಂತಂದರೆ ಬಿಡುಗಡೆ. ನಾನು ಬಿಡುಗಡೆಯನ್ನು ಹೊಂದೋದು ಅಂದರೆ ನಾನೇನೋ ಬಂಧನದಲ್ಲಿದ್ದೀನಿ, ಆ ಬಂಧನದಿಂದ ಬಿಡುಗಡೆ ಹೊಂದೋದು. ಹ್ಯಾಕ್ ಸಾಧ್ಯ ಅಂತಂದರೆ ನಾನು ಎಲ್ಲಿ ಬಂಧನಕ್ಕೊಳಗಾಗಿದ್ದೀನಿ, ಆ ಬಂಧನದ ಕಾರಣ ಏನು, ಆ ಒಂದು ಮೂಲಭೂತ ಕಾರಣವನ್ನು ನಾನು ವಿವೇಕ ಅನ್ನೋ ಶಕ್ತಿಯಿಂದ ಬೇರ್ಪಡಿಸ್ಬೇಕಾಗತ್ತೆ. ಆ ವಿವೇಕ ಅಂತಂದರೆ ನಮಗೆ ಉದಾಹರಣೆಗೆ ಹಂಸ ಪಕ್ಷಿ, ನೀವೆಲ್ಲ ಕೇಳಿರ್ಬೋದು. ಹಂಸ ಪಕ್ಷಿಯ ಗುಣ ಏನು? ನೀರು, ಹಾಲು ಎರಡನ್ನೂ ಬೆರೆಸ್ಬಿಟ್ಟು ಹಂಸ ಪಕ್ಷಿ ಕೊಟ್ಟರೆ ಅದು ನೀರನ್ನು ಬಿಟ್ಟು ಬರೀ ಹಾಲನ್ನು ಮಾತ್ರ ಕುಡಿಯುತ್ತೆ ಅನ್ನೋದು ಹಂಸ ಪಕ್ಷಿಯ ಗುಣ. ಇದು ಕತೆ ಮೂಲಕ ಯಾವಾಗಲೂ ಹೇಳ್ತಾರೆ. ಇದು ವಿವೇಕದ ಒಂದು ವಿವೇಕಕ್ಕೆ ಒಂದು ಸಂಕೇತ. ಯಾವುದು? ಹಂಸ ಪಕ್ಷಿ. ಏನದರ ರಹಸ್ಯ? ಏನು ಹಾಲು ಮತ್ತು ನೀರನ್ನು ಬೇರ್ಪಡಿಸೋದು ಅಂತಂದರೆ, ಈಗ ಹೊರನೋಟಕ್ಕೆ ನಾವು ಹಾಲು ಮತ್ತು ನೀರನ್ನು ಬೇರ್ಪಡಿಸೋಕ್ಕಾಗತ್ತಾ? ನಿಮಗೋ ನನಗೋ ಯಾರಿಗಾದರೂ ಅದನ್ನು ತಂದುಕೊಟ್ರೆ ಇದ್ರಲ್ಲಿ ಎಷ್ಟು ನೀರಿದೆ, ಎಷ್ಟು ಹಾಲಿದೆ ಅಂತ ಕೇಳಿದ್ರೆ ಹೊರನೋಟಕ್ಕೆ ಬೇರ್ಪಡಿಸೋಕ್ಕಾಗಲ್ಲ. ಆದರೆ ಆ ಹಂಸ ಪಕ್ಷಿಗೆ ಆ ಶಕ್ತಿ ಇದೆ. ಅಂದರೆ ಏನರ್ಥ? ಏನೋ ಒಂದು ಸೂಕ್ಷ್ಮತೆ, ಮನಸ್ಸಿನ ಒಂದು ಸೂಕ್ಷ್ಮತೆಯನ್ನು ಉಪಯೋಗಿಸಿ ಅದನ್ನು ಬೇರ್ಪಡಿಸೋದನ್ನು ಕಲ್ತ್ಕೊಂಡಿದೆ ಅಂತ ಅರ್ಥ. ಅದೇ ರೀತಿ ನಿಮಗೂ ನನಗೂ ಜೀವನದಲ್ಲಿ ನಾವು ಸದಾಕಾಲ ಸತ್ಯ ಅಸತ್ಯ, ಶಾಶ್ವತ ಅಶಾಶ್ವತ, ಇವೆರಡರ ಮಧ್ಯೆ ನಮ್ಮ ಜೀವನ ತೂಗಾಡ್ತಾ ಇರುತ್ತೆ. ಇವಾಗ ಒಂದು ಪರಿಸ್ಥಿತಿ ಅಂತ ಇದೆ. ಇವಾಗ ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ, ಮಾತಾಡ್ತಾ ಇದ್ದೀವಿ. ಇವಾಗ ಈ ಒಂದು ಪರಿಸ್ಥಿತಿನಲ್ಲಿ ಇವಾಗ ನಾವೆಲ್ಲ ಮಾತಾಡ್ತಿರೋದ್ರಲ್ಲಿ ಸತ್ಯ ಏನು, ಅಸತ್ಯ ಏನು, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಇಲ್ಲಿ ಈ ಕ್ಷಣದಲ್ಲಿ ಅದನ್ನು ಬೇರ್ಪಡಿಸೋದಕ್ಕೆ ಕಲ್ತ್ಕೊಳ್ಳೋದಿರುತ್ತಲ್ಲ, ಆ ಶಕ್ತಿ ಇದೆಯಲ್ಲ ನಿಮ್ಮಲ್ಲಿ, ನನ್ನಲ್ಲಿ, ಎಲ್ಲರಲ್ಲಿ, ಅದೇ ವಿವೇಕ ಅಂದರೆ. ಆ ವಿವೇಕ ಶಕ್ತಿಯನ್ನು ನಾವು ಜಾಗೃತಗೊಳಿಸ್ಕೊಳ್ಬೇಕು. ಯಾಕಂದರೆ ಬಂಧನದಿಂದ ಮುಕ್ತಿ ಸಿಗಬೇಕು ಅಥವಾ ಮೋಕ್ಷ ಸಿಗಬೇಕು ಅಂತಂದರೆ ಆ ವಿವೇಕ ಶಕ್ತಿ ಜಾಗೃತವಾಗಬೇಕು, ವಿವೇಕ ಶಕ್ತಿ ಹರಿತವಾಗಿರಬೇಕು. ಅದ್ರ ಮೂಲಕ ಮಾತ್ರ ನಾವು ಮೋಕ್ಷ ಸಾಧನೆ ಸಾಧ್ಯ. ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಸತ್ಯ ಅಸತ್ಯವನ್ನು ಬೇರ್ಪಡಿಸ್ಬೇಕು, ಶಾಶ್ವತ ಅಶಾಶ್ವತವನ್ನು ಬೇರ್ಪಡಿಸ್ಬೇಕು ಅಂತಂದರೆ ನಮ್ಮ ಮನಸ್ಸು ಬಹಳ ಸಮಾಧಾನದಿಂದ ಸೂಕ್ಷ್ಮವಾಗಿ ಕೆಲಸ ಮಾಡಬೇಕಾಗತ್ತೆ. ಹೇಗೆ ಬೆಂಗಳೂರು ರೋಡ್ನಲ್ಲಿ ನಾವು ಕಾರೋ ಅಥವಾ ಟೂ ವೀಲರ್ನೋ ರೈಡ್ ಮಾಡಬೇಕು ಅಂತಂದರೆ
ಗಮನ ನಮಗೆ ಸಂಪೂರ್ಣ 360 ಡಿಗ್ರಿನಲ್ಲಿ ಇರಬೇಕಾಗತ್ತೆ. ಯಾಕಂದರೆ ಇಲ್ಲಿಂದನೋ ಹಿಂದಗಡೆಯಿಂದನೋ ಎಲ್ಲಿಂದನಾದ್ರೂ ಬರ್ಬೋದು ವೆಹಿಕಲ್ಲು. ಗಮನದಿಂದ ಸಂಪೂರ್ಣವಾಗಿ ಆ ಕ್ಷಣದಲ್ಲಿ ನಾನು ಮನಸ್ಸನ್ನ ಅಲ್ಲಿಟ್ಟು ಮಾಡಿದ್ರೆ ಮಾತ್ರ ನಾನು ಸುಲಭವಾಗಿ ಇಲ್ಲಿ ಓಡಾಡ್ಬೋದು. ಇಲ್ಲ ಅಂತಂದರೆ ಆಕ್ಸಿಡೆಂಟ್ಸ್ ಆಗತ್ತೆ. ಆಕ್ಸಿಡೆಂಟ್ ಆಗಬೇಕಾದಾಗ ಮೂಲ ಕಾರಣ ನಾನು ಗಮನಪೂರ್ವಕವಾಗಿ ಸಂಪೂರ್ಣ ಅರಿವಿನಿಂದ ಅಲ್ಲಿ ಇಲ್ಲದೆ ಇದ್ದಿದ್ದು. ನಾನು ಅರಿವಿನಿಂದ ಇದ್ದರೆ ಯಾವುದೇ ಸಂದರ್ಭದಲ್ಲಿ ಅಲ್ಲಿ ಆ ರೀತಿ ಏನಾದರೂ ಅಪಘಾತ ಆಗೋ ಸಂದರ್ಭ ಇದ್ರೂ ತಪ್ಪಿಸ್ಕೊಳ್ತೇನೆ ಅಲ್ವಾ? ಅದೇ ವಿವೇಕ ಅಂದರೆ. ವಿವೇಕ ಅಂದರೆ ನಿಮಗೆ ಜೀವನದಲ್ಲಿ ಪ್ರತಿ ಕ್ಷಣದಲ್ಲಿ ಈ ಕ್ಷಣದಲ್ಲಿ ಏನು ಸತ್ಯ, ಇವಾಗ ಇಲ್ಲಿ ಏನು ಸತ್ಯ ಇದೆ. ಸತ್ಯ ಅಂತಂದರೆ ಅದು ಯಾವಾಗಲೂ ಸದಾ ಕಾಲ ಸದಾ ಬೇರೆ ಬೇರೆ ಜಾಗದಲ್ಲೂ ಬದಲಾಗದೇ ಇರೋವಂಥದ್ದು ಏನೋ ಅದನ್ನು ಸತ್ಯ ಅಂತ ಹೇಳ್ತೇವೆ. ಏನು ಹಾಗಾದರೆ ಅದಾಗಾದ್ರೆ ಯಾವಾಗಲೂ ಇರಬೇಕು. ಅದು ಮೋಕ್ಷ ಅನ್ನೋದು ಹಾಗಾದರೆ ಏನದು? ಬಿಡುಗಡೆ ಏನದು? ಬಂಧನ ಏನದು? ಬಂಧನ ಸತ್ಯನೋ ಮೋಕ್ಷ ಸತ್ಯನೋ? ಅದನ್ನು ತಿಳ್ಕೊಳ್ಳಿಕ್ಕೆ ವಿವೇಕದಿಂದ ಮಾತ್ರ ಸಾಧ್ಯ. ಏನು ಬಂಧನ ಅಂದರೆ? ಯಾರು ಬಂಧನಕ್ಕೊಳಗಾಗಿರೋರು? ನನ್ನ ಕೈ ಕಟ್ಟಾಕಿಲ್ಲ, ಕಾಲು ಕಟ್ಟಾಕಿಲ್ಲ, ಆದರೂ ನಾನು ಯಾತಕ್ಕೆ ಒಂದು ತುಮುಲದಿಂದ ಇದ್ದೇನೆ? ಎಲ್ಲಿ ನನಗೆ ತುಮುಲ ಅಂತ ಇರೋದು? ಎಲ್ಲಿ ನನಗೆ ಮನಸ್ಸಿನಲ್ಲಿ ಒಂದು ಆತಂಕ ಅಂತ ಉಂಟಾಗ್ತಿರೋದು? ಅದ್ರ ಕಾರಣ ಏನು? ಎಲ್ಲಿಂದ ಶುರುವಾಗ್ತಾ ಇದೆ ಅದು? ಈ ರೀತಿ ಮೂಲಭೂತವಾಗಿ ವಿಚಾರ ಮಾಡಬೇಕಲ್ಲ. ವಿಚಾರ ಮಾಡಬೇಕಾದಾಗ ಎಲ್ಲಿಂದ ಸೃಷ್ಟಿಯಾಗ್ತಾ ಇದೆ, ಯಾವುದರಿಂದ, ಅದನ್ನೆಲ್ಲ ಬೇರ್ಪಡೆ ಮಾಡಬೇಕಲ್ಲ. ಯಾರೋ ಬರ್ತಾರೆ, ನನಗೆ ಯಾರೋ ಬೈದ್ಬಿಟ್ರು, ನನಗೆ ಎಷ್ಟು ದುಃಖ ಆಯಿತು ಗೊತ್ತಾ, ಆ ರೀತಿ ಮಾತಾಡ್ಬೋದಾ ಅವರು ಅಂತ ಕೇಳ್ತಾರೆ. ದುಃಖ ಆಗ್ತಿರೋದು ಅವ್ರು ಬೈದಿದ್ದಕ್ಕ? ದುಃಖ ಆಗ್ತಿರೋದು ಅವ್ರು ಹೇಳಿದ ಮಾತನ್ನ ನಾನು ಬೈಗಳು ಅಂತ ತಗೊಂಡಿದ್ದಕ್ಕ? ಇದನ್ನ ನೀವು ನಾನು ಸರಿಯಾಗಿ ಅರಿಬೇಕಾಗತ್ತೆ. ಈ ಜೀವನದಲ್ಲಿ ನನಗೆ ಯಾರಾದರೂ ದುಃಖ ಉಂಟು ಮಾಡ್ಲಿಕ್ಕೆ ಸಾಧ್ಯನಾ? ಅರಿಬೇಕಾಗತ್ತೆ. ನಾವು ಮಾತಿನಲ್ಲಿ ಹೇಳ್ಬಿಡ್ತೀವಿ, ಅವರಿಂದ ಆಗೋಯ್ತು, ಇವರಿಂದ ಹೀಗಾಗೋಯ್ತು, ಅದಾಗಿರ್ಲಿಲ್ಲ ಅಂದರೆ ನನ್ನ ಜೀವನ ಎಷ್ಟು ಚೆನ್ನಾಗಿರ್ತಿತ್ತು, ಈ ರೀತಿಯೆಲ್ಲ ಮಾತಾಡ್ತೀವಿ. ಎಲ್ಲಿಂದ ಶುರುವಾಗ್ತಾ ಇದೆ? ನಾನೇನೋ ಅಲ್ಲಿಂದ ಏನೋ ಹೇಳ್ತಾ ಇದ್ದಾರೆ ಅಥವಾ ಅಲ್ಲಿಂದ ಏನೋ ಬರ್ತಾ ಇದೆಯಲ್ಲ, ಅದರಿಂದ ನನ್ನಲ್ಲಿ ಬದಲಾವಣೆ ಉಂಟಾಗ್ತಾ ಇದೆಯಲ್ಲ, ಅವ್ರ ಮೂಲಕ ನನ್ನಲ್ಲಿ ಬದಲಾವಣೆ ಉಂಟಾಗ್ತಾ ಇದೆ ಅಂತ ನಾನು ಅಂದ್ಕೊಂಡು ಜೀವನ ನಡೆಸೋದ್ರಿಂದ ಎಲ್ಲಿಂದ ಶುರುವಾಗ್ತಾ ಇದೆ ದುಃಖ? ಎಲ್ಲಿಂದ ಶುರುವಾಗ್ತಾ ಇದೆ ಭಯ? ಎಲ್ಲಿದೆ ಆತಂಕ? ಎಲ್ಲಿದೆ ಬಂಧನ? ಎಲ್ಲಿದೆ ಮೋಕ್ಷ? ಇದೆಲ್ಲದಕ್ಕೂ ನಾನು ನನ್ನ ಮನಸ್ಸಿನಲ್ಲಿ ಯಾವುದು ಸ್ಥಿರವಾಗಿದೆ ಉತ್ತರ ಕಂಡುಹಿಡಬೇಕಾಗತ್ತೆ. ಜೀವನದಲ್ಲಿ ನೂರಾರು ಪ್ರಶ್ನೆ ಇರುತ್ತೆ. ಪ್ರತಿ ಪ್ರಶ್ನೆಗೂ ಯಾವಾಗ ಹುಡುಕಾಟ ನಿಲ್ಲುತ್ತೆ? ನಿಮ್ಮಲ್ಲಿ ಒಂದು ಸ್ಥಿರವಾಗಿ ಆ ಪ್ರಶ್ನೆಗೆ ಕುರಿತಾಗಿ ಉತ್ತರ ಅಂತ ನಿಮಗೆ ಮೂಡಿದಾಗ. ಹಾಗೆ ಹೊಟ್ಟೆ ಹಸ್ದಾಗಿದ್ದಾಗ ಊಟ ಮಾಡಿದಾಗ ಮಾತ್ರ ಸಂತೃಪ್ತಿ ಅಲ್ವಾ ದೇಹಕ್ಕೆ? ಅದೇ ರೀತಿ ಈ ಮನಸ್ಸಿನಲ್ಲಿ ಒಂದು ಏನೋ ಪ್ರಶ್ನೆ ಅಂತ ಇದ್ದಾಗ, ತುಮುಲ ಅಂತ ಇದ್ದಾಗ, ಭಯ ಅಂತ ಇದ್ದಾಗ, ಅದಕ್ಕೆ ಮೂಲ ಕಾರಣವನ್ನು ನೀವು ಹುಡುಕಿ ಅದನ್ನು ನಿವಾರಣೆ ಮಾಡಿದ್ರೆ ಮಾತ್ರ ನಿಮ್ಮಲ್ಲಿ ಒಂದು ಸ್ಥಿರತೆ ಅಂತ ಬರುತ್ತೆ. ಆ ಸ್ಥಿರತೆಯನ್ನು ಸಾಧನೆ ಮಾಡಲಿಕ್ಕೆ ವಿವೇಕ ನಿಮ್ಮಲ್ಲಿ, ನನ್ನಲ್ಲಿ, ಎಲ್ಲರಲ್ಲೂ ಸಹಜವಾಗಿರೋ ಶಕ್ತಿ. ಆದರೆ ಅದನ್ನು ಜಾಗೃತಗೊಳಿಸ್ಬೇಕಾಗತ್ತೆ. ಅದೇ ಇಲ್ಲಿ ಪದ್ಮ ಅಮ್ಮ ಮಾಡ್ತಾ ಇರೋದು. ಬೇರೆ ಬೇರೆ ಪ್ರಶ್ನೆಯನ್ನು ಕೇಳಿದಾಗ ನಿಮಗೆ ಬೇರೆ ಬೇರೆ ಪ್ರತಿಯೊಬ್ಬರನ್ನು ಕರೆದು ಇದಕ್ಕೇನು ಉತ್ತರ ಅಂತ ಕೇಳಿದಾಗ ನೀವು ನಿಮ್ಮ ಮನಸ್ಸಿನಲ್ಲಿ ಏನು ಮೋಕ್ಷ ಅಂದರೆ ಅನ್ನೋದನ್ನು ಸ್ವಲ್ಪ ಹೊತ್ತಾದರೂ ವಿಚಾರ ಮಾಡಬೇಕಾಗತ್ತೆ. ಆ ವಿಚಾರ ಮಾಡಬೇಕಾದಾಗ ಮೋಕ್ಷ ಅಂದರೆ ನಾನು ಈ ಉತ್ತರ ಕೊಡ್ಲಾ, ಈ ಉತ್ತರ ಕೊಡ್ಲಾ, ಈ ಉತ್ತರ ನನಗೆ ಸರಿ ಅನ್ನಿಸ್ತಾ ಇದೆಯಾ, ಈ ಉತ್ತರ ಕೊಟ್ಟಾಗ ನನಗೆ ನನ್ನಲ್ಲಿ ಸಮಾಧಾನ ಅನ್ನಿಸ್ತಾ ಇದೆಯಾ, ಅದನ್ನು ಕೇವಲ ನೀವು ಮಾತ್ರ ನೋಡ್ಲಿಕ್ಕಾಗತ್ತೆ. ಇದ ಆ ರೀತಿ ಒಂದು ವಿವೇಚನೆ ಮಾಡೋದು ನಿಮ್ಮಲ್ಲಿ ಸಹಜವಾಗೇ ಇರುತ್ತೆ. ಅದನ್ನೇ ನಾವು ಬುದ್ಧಿಯ ತೀರ್ಮಾನ ಅಂತ ಕರಿತೀವಿ. ಆ ಬುದ್ಧಿ ಸೂಕ್ಷ್ಮ ರೀತಿಯಲ್ಲಿ ಕೆಲಸ ಮಾಡೋದನ್ನೇ ವಿವೇಕ. ಬುದ್ಧಿಗೆ ಸಹಜವಾಗಿ ಈಗ ನಾನು 2 ಬೆರಳು ತೋರಿಸಿ ಯಾವ್ದು ಉದ್ದ ಯಾವ್ದು ತುಂಡ ಅಂತ ಹೇಳಿದ್ರೆ ಉತ್ತರ ಹುಡುಕ್ಬಿಡುತ್ತೆ. ಯಾಕೆ? ಆ ಕಣ್ಣಿನ ಮೂಲಕ ಗೊತ್ತಾಗ್ತಾ ಇದೆ ಯಾವ್ದು ಉದ್ದ ಯಾವ್ದು ಸಣ್ಣ ಅಂತ. ಆದರೆ ಅದೇನೇ ನಾನು ಯಾವುದೋ ಒಂದು
ಒಬ್ರು ನಡವಳಿಕೆನ ತೋರಿಸಿ ಇವ್ರ ನಡವಳಿಕೆ ಒಳ್ಳೇದಾ ಕೆಟ್ಟದಾ ಅಂತಂದಾಗ ಅದನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಸೂಕ್ಷ್ಮತೆ ಬೇಕಾಗತ್ತೆ. ಅದೇ ತರ ಈ ಕ್ಷಣದಲ್ಲಿ ಸತ್ಯ ಏನು ಅಸತ್ಯ ಏನು, ಇವಾಗ ಇಲ್ಲಿ ಶಾಶ್ವತ ಏನು ಅಶಾಶ್ವತ ಏನು, ಈಗ ಇಲ್ಲಿ ಸಾವು ಅಂದ್ರೆ ಏನು, ಇಲ್ಲಿ ಅಮರತ್ವ ಅಂದ್ರೆ ಏನು, ಈಗ ಈ ಕ್ಷಣದಲ್ಲಿ ಇದನ್ನ ಇನ್ನೂ ಸ್ವಲ್ಪ ಸೂಕ್ಷ್ಮತೆ ಬೇಕಾಗತ್ತೆ ಆ ಬುದ್ಧಿನಲ್ಲಿ. ಅದೇ ವಿವೇಕ ಅಂದ್ರೆ. ಹೇಗೆ ಬಳಸ್ಬೇಕು? ನಿಮ್ಮ ಉದ್ಧಾರಕ್ಕೆ ಬಳಸ್ಬೇಕು. ಯಾಕಂದ್ರೆ ಜೀವನದಲ್ಲಿ ಒಬ್ರು ಮಾತ್ರ ನಿಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ, ನೀವು. ಒಬ್ರು ಮಾತ್ರ ನಿಮ್ಮನ್ನ ಶಾಂತವಾಗಿ ಇರ್ಲಿಕ್ಕೆ ಸಾಧ್ಯ, ನೀವು. ಒಬ್ರು ಮಾತ್ರ ಈ ಜೀವನದಲ್ಲಿ ಆನಂದವಾಗಿ ಇರ್ಲಿಕ್ಕೆ ಸಾಧ್ಯ, ನೀವು. ಹಾಗಾಗಿ ಈ ವಿವೇಕವನ್ನ ಮೊದಲು ನಿಮ್ಮ ಉದ್ಧಾರಕ್ಕೆ ಬಳಸಬೇಕು. ಯಾವಾಗ ಆ ವಿವೇಕ ಜಾಗೃತವಾಗುತ್ತೆ, ಸತ್ಯ ಏನು ಅಂತ ಜಾಗೃತವಾಗುತ್ತೆ, ಆಗ ಅಲ್ಲಿ ಸಹಜವಾಗಿ ಅದು ಲೋಕ ಕಲ್ಯಾಣ ಆಗುತ್ತೆ. ಆಗ್ಲಾ? ಧನ್ಯವಾದಗಳು ಸರ್. ಸರ್, ವಿವೇಕ ಅನ್ನೋದು ಸೂಕ್ಷ್ಮತೆ ಎಲ್ರಿಗೂ ಪ್ರತಿಯೊಂದು ಜೀವಿನಲ್ಲೂ ಇರುತ್ತಾ? ಎಲ್ಲರಲ್ಲೂ ಇರುತ್ತೆ ಅಲ್ವಾ ಅಮ್ಮ? ನೋಡಿ ಅಮ್ಮ, ಸ್ವಲ್ಪ ಗಮನ ಕೊಡಿ. ಈಗ ನೀವು ಒಂದು ಹಸುಗೆ ಹೋಗ್ಬಿಟ್ಟು ಹಸು ಮುಂದೆ 100 ತರ ತಿನ್ನೋ ಪದಾರ್ಥ ಇಡಿ. ಆ ಹಸು ಏನನ್ನು ತಿನ್ನುತ್ತೆ? ಯಾವುದು ಅದರ ದೇಹಕ್ಕೆ ಹೊಂದುತ್ತೆ ಅದನ್ನ ಮಾತ್ರ ತಿನ್ನುತ್ತೆ. ಒಂದು ನಾಯಿ ಸಹ ಯಾವುದನ್ನ ಊಟ ಮಾಡುತ್ತೆ, ಅದಕ್ಕೆ ಯಾವ್ದು ಒಗ್ಗುತ್ತೆ ಅದನ್ನ ಮಾತ್ರ ಮಾಡುತ್ತೆ. ಈಗ ಇದು ವೆಹಿಕಲ್ದು ಎಕ್ಸಾಂಪಲ್ ಕೊಟ್ರಲ್ಲ, ಎಲ್ರಿಗೂ ಕಾರ್ ಓಡ್ಸಕ್ ಬರಲ್ವಲ್ಲ? ಈ ಕಡೆ ಬಂದ್ರೆ ಎಲ್ರಿಗೂ ಆಕ್ಸಿಡೆಂಟ್. ಕಾರ್ ಯಾಕೆ ಓಡ್ಸಕ್ ಬರಲ್ಲ? ಆ ಕಾರ್ ಓಡಿಸೋದನ್ನ ಯಾವ ರೀತಿ ಕಲಿಬೇಕು ಅನ್ನೋದನ್ನ ಅವರು ಗಮನ ಕೊಟ್ಟಿಲ್ಲ. ನೋಡಿ ಅಮ್ಮ, ಈಗ ಜೀವನದಲ್ಲಿ ನಿಮಗೆ ನನಗೆ ಎಲ್ಲರಿಗೂ ಕಲಿಯಕ್ಕಾಗುವಂಥದ್ದು ಸಹಜ. ಆದ್ರೆ ಏನೇ ಒಂದು ಕಲಿಬೇಕಾದ್ರೂ ಗಮನ ಅನ್ನೋದು ಬೇಕಲ್ವಾ? ನನಗೆ ಆ ಕಲಿಕೆನಲ್ಲಿ ಶ್ರದ್ಧೆ ಬೇಕಲ್ವಾ? ನನಗೆ ಸರಿಯಾಗಿರೋ ಗುರು ಜೊತೆಗೆ ಮಾರ್ಗದರ್ಶನ ಬೇಕಲ್ವಾ? ನನ್ನಲ್ಲಿ ಶ್ರದ್ಧೆ, ನನಗೆ ಕಲ್ಸೋರಲ್ಲಿ ಸರಿಯಾಗಿರೋ ಗುರುಗಳು ಸಿಕ್ಬಿಟ್ಟಾಗ ಅವೆರಡು ಸೇರಿದಾಗ, ತಾಳಮೇಳ ಸೇರಿದಾಗ ಅದ್ಭುತವಾಗತ್ತೆ ಕಲಿಕೆ. ಅಷ್ಟೇ ಜೀವನದಲ್ಲಿ ರಹಸ್ಯ. ನಾನು ಏನೇ ಕಲಿಬೇಕು ಅಂತಿದ್ರು ಹ್ಯಾಕ್ ಕಲಿಬೇಕು? ಈಗ ಒಂದು ಸಣ್ಣ ಉದಾಹರಣೆ ಅಮ್ಮ. ಈಗ ನಿಮಗೆ ಸುಮ್ಮನೆ ಮಾತಿಗೋಸ್ಕರ ಯಾರೋ ಒಂದು ಕ್ಲಾಸ್ ಇರುತ್ತೆ, ಯಾರೋ ಒಂದು ಸ್ಟೂಡೆಂಟು ಒಬ್ರು ಟೀಚರ್ ಹತ್ರ ಹೋಗ್ತಾರೆ. ಸ್ಟೂಡೆಂಟು ಟೀಚರ್ ಹತ್ರ ಹೋಗ್ಬಿಟ್ಟು, ಟೀಚರ್ ನನಗೆ ಗಣಿತ ತುಂಬ ಕಷ್ಟ ಆಗ್ತಾ ಇದೆ, ನನಗೆ ಹೇಳ್ಕೊಡ್ತೀರಾ? ಆ ಟೀಚರು ಪುಸ್ತಕ ಎಲ್ಲ ತೆಗಿತಾರೆ, ಹೇಳ್ತಾರೆ, ಗಣಿತ ಹೌದು ಸ್ವಲ್ಪ ಕಷ್ಟದ ಸಬ್ಜೆಕ್ಟ್, ಅದು ಸ್ವಲ್ಪ ಜಾಸ್ತಿ ತಲೆ ಬೇಕಾಗತ್ತೆ, ನಾನು ಪ್ರಯತ್ನ ಮಾಡ್ತೀನಿ ನಿಂಗೆ ಹೇಳ್ಕೊಡಕ್ಕೆ ಅಂತ ಹೇಳ್ತಾರೆ. ಇದು ಒಂದು ಟೀಚರು, ಸರಿನಾ? ಈಗ ಅದೇನೆ ಇನ್ನ ಒಂದು ಟೀಚರು, ಈ ಮಗು ಇನ್ನೊಂದು ಟೀಚರ್ ಹತ್ರ ಹೋಗುತ್ತೆ. ಆ ಇನ್ನೊಂದು ಟೀಚರ್ ಹೇಳ್ತಾರೆ, ಗಣಿತನ ಬಹಳ ಸುಲಭ, ನನಗೆ ತುಂಬ ಫೇವ್ರೇಟ್ ಅಂದರೆ ಗಣಿತ, ಬಹಳ ಆನಂದವಾಗಿರೋ ಸಬ್ಜೆಕ್ಟು, ಎಷ್ಟೊಂದು ಥರ ಹೇಳ್ಕೊಡ್ಬೋದು, ನಾನು ಹೇಳ್ಕೊಡ್ತೀನಿ, ಆದರೆ ನಿನಗೆ ಕಲಿಯೋಕೆ ಆಸೆ ಇದೆಯಾ? ಆ ಮಗು ಹೇಳುತ್ತೆ ಹ್ಞೂ ಅಂತ. ಈಗ ಪ್ರಶ್ನೆ ಏನಂದರೆ ಅಮ್ಮ, ನಿಮಗೆ ಈ ಎರಡು ಟೀಚರ್ನಲ್ಲಿ ಯಾವ ಟೀಚರ್ ಮೂಲಕ ಕಲ್ತ್ರೆ ಒಳ್ಳೇದು? ಅದೇ ಈಸಿ ಅಂದಿರ್ತಾರಲ್ಲ, ಅವರು ಅಭ್ಯಾಸ ಜಾಸ್ತಿ ಮಾಡಿರ್ತಾರೆ, ಆಮೇಲೆ ಸ್ವಲ್ಪ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಈಗ ಪ್ರಶ್ನೆ ಏನಂದ್ರೆ ಅಮ್ಮ, ಸಹಜವಾಗಿ ಉತ್ತರ ಬರುತ್ತೆ ಅಲ್ವಾ? ಹೌದು, ಯಾಕಂದ್ರೆ ಅವ್ರಿಗೆ ಈಸಿ ಅಂತ ಹೇಳ್ದವ್ರದ ನಮ್ಗೆ ಕಲಿಯೋನಿಗೆ ಏನನ್ಸುತ್ತೆ? ಹೌದು, ಇದು ಈಸಿ ಇರಬೇಕು ಅಂತ ಅನ್ಸುತ್ತೆ. ಆ ಕಲ್ಸ್ಕೊಡೋರೇನೆ ಮೊದಲನೇದಾಗಿ ಕಷ್ಟ ಅಂತಂದ್ರೆ ಈ ಕಲಿಯೋರ್ಗೆ ಏನನ್ಸುತ್ತೆ? ಅಯ್ಯೋ ಕಷ್ಟ ಅನ್ಸುತ್ತೆ. ಆದ್ರೆ ಈಗ ಮುಂದಿನ ಪ್ರಶ್ನೆ ತಮಗೆ ಏನಂದ್ರೆ, ಒಬ್ರು ಟೀಚರ್ಗೆ ಇದು ಈಸಿ ಆಗ್ಬಿಟ್ಟಿದೆ, ಇನ್ನೊಬ್ರು ಟೀಚರ್ಗೆ ಇದು ಕಷ್ಟ ಆಗ್ಬಿಟ್ಟಿದೆ. ಈಗ ಈ ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಅಂತ ಏನ್ ಸಬ್ಜೆಕ್ಟ್ ಇದೆಯಲ್ಲ, ಈ ಸಬ್ಜೆಕ್ಟ್ ಈಸಿನಾ ಕಷ್ಟನಾ? ಅವ್ರವ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರ ಅಭ್ಯಾಸ ಯಾರ ಮೇಲೆ ಡಿಪೆಂಡ್ ಆಗುತ್ತೆ? ಯಾರದನ್ನ ಗಮನ ಕೊಟ್ಟು ಕಲ್ತು ಅದ್ರಲ್ಲಿ ಸುಲಭವಾಗಿರೋ ಮಾರ್ಗ ಹುಡ್ಕೊಂಡಿರ್ತಾರೆ, ಅವ್ರಿಗದು ಸುಲಭ. ಯಾರು ಅದನ್ನ ಸುಲಭವಾಗಿ ಇನ್ನು ಕಂಡಿಡ್ದಿಲ್ಲ, ಅವ್ರಿಗದು ಕಷ್ಟ.
ಹ್ಮ್ 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 ಜೀವನನೂ ಹಾಗೆ ತಾನೇ ಅಮ್ಮ. ಹ್ಮ್ 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 ಇದೇ ಜೀವನ, ಹ್ಮ್ ಇದೇ ಜಾಗ, ಇದೇ ಹ್ಮ್ ಜಾಗದಲ್ಲಿ ಒಬ್ಬ ಬಂದ್ಬಿಟ್ಟು ಹಾಡು ಹೇಳ್ತಾನೆ, ಎಂಥ ಸೊಗಸು ಈ ಜೀವನ ಅಂತಂದ್ರೆ, ಎಂಥ ಅದ್ಭುತ ಈ ಜೀವನ ಅಂತಂದ್ರೆ, ಏನು ಆನಂದ ಇದೆ ಗೊತ್ತಾ ಈ ಜೀವನ ಅಂತ ಒಬ್ಬ ಹಾಡು ಹೇಳ್ತಾನೆ. ಹ್ಮ್ ಅದೇ ಜೀವನ ಇನ್ನೊಬ್ಬ ಬಂದ್ಬಿಟ್ಟು ಏನ್ ಗೋಳು, ಎಂಥ ರಾಮಾಯಣ, ಎಂಥ ಭಯಾನಕ ಸ್ವಪ್ನ ಈ ಜೀವನ ಅಂತ ಇನ್ನೊಬ್ಬ ಹಾಡು ಹೇಳ್ತಾನೆ. ಹ್ಮ್ 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 ಜೀವನ ಭಯಾನಕ ಸ್ವಪ್ನನ, ಆನಂದಮಯ ರಾಗನ, ಹ್ಮ್ ಹ್ಮ್ ಯಾವುದು ಜೀವನ? ಎರಡೂನು. ಅದು ನಿಮ್ಮ ಮೇಲೆ ನೀವು ಡಿಪೆಂಡ್ ಯಾವ ರೀತಿ ನೋಡ್ತೀರಾ ಅನ್ನೋದ್ರ ಮೇಲೆ ನಿರ್ಧಾರ ಆಗತ್ತೆ ಅಲ್ವಾ. ಆಗ್ತದೆ. ಹೌದು. ನೀವು ಯಾವ ತಿಳುವಳಿಕೆ ಮೂಲಕ ನೋಡ್ತೀರಾ ಆ ರೀತಿ ನಿಮಗೆ ಜೀವನ ಕಾಣುತ್ತೆ. ಹ್ಮ್ ಹ್ಮ್ ಯಾಕಂದ್ರೆ ಜಾಗ ಅದೇನೆ, ಪರಿಸ್ಥಿತಿ ಅದೇನೆ, ಎಲ್ಲರಿಗೂ ಹ್ಮ್ ಹ್ಮ್ ಎಲ್ಲರ ಜೀವನದಲ್ಲೂ ನಡೀತಿರೋ ಬದಲಾವಣೆ ಅದೇನೆ. ಹ್ಮ್ ಏನೋ ಹ್ಮ್ ನಿಮ್ ಜೀವನದಲ್ಲಿ ಏನೋ ಬೇರೆ ಬದಲಾವಣೆ, ಇನ್ನೊಬ್ಬರ ಜೀವನದಲ್ಲಿ ಬೇರೆ ಬದಲಾವಣೆ ಅಂತಿಲ್ಲ. ಹ್ಮ್ ಎಲ್ಲರ ಜೀವನದಲ್ಲೂ ಬೆಳಗ್ಗೆ ಆಗತ್ತೆ, ರಾತ್ರಿ ಆಗತ್ತೆ. ಎಲ್ಲರ ಜೀವನದಲ್ಲೂ ಒಂದು ಹುಟ್ಟು ಅಂತ ಇರುತ್ತೆ, ಸಾವು ಅಂತ ಇರುತ್ತೆ. ಎಲ್ಲರ ಜೀವನದಲ್ಲೂ ಬೈಗಳ ಇರುತ್ತೆ, ಒಂದು ಹೊಗಳದಿರುತ್ತೆ. ಎಲ್ಲರ ಜೀವನದಲ್ಲೂ ದುಡ್ಡು ಬರುತ್ತೆ, ದುಡ್ಡು ಹೋಗುತ್ತೆ. ಎಲ್ಲರ ಜೀವನದಲ್ಲೂ ಆರೋಗ್ಯ ಇರುತ್ತೆ, ಆರೋಗ್ಯ ಹೋಗುತ್ತೆ. ಎಲ್ಲರ ಜೀವನದಲ್ಲೂ ಇದೇ ತರ ಬದಲಾವಣೆ ಇದ್ದಾಗ ಒಬ್ಬರಿಗೆ ಜೀವನ ಅಂತಂದ್ರೆ ಅದ್ಭುತ ಪ್ರಯಾಣ, ಇನ್ನೊಬ್ಬರಿಗೆ ಜೀವನ ಅಂದ್ರೆ ಅಯ್ಯೋ ನರಕ. ಹ್ಮ್ ಅಂದ್ರೆ ಜೀವನದ ಮೇಲೆ, ಜೀವನದಿಂದ ಆಗ್ತಾ ಇರೋದಲ್ಲ ಹಾಗಾದ್ರೆ, ಹ್ಮ್ ಅದನ್ನ ನೋಡೋ ನಿಮ್ಮ ನನ್ನ ದೃಷ್ಟಿ ಮೂಲಕ ಆಗ್ತಾ ಇರೋದು. ಹೌದಾ? ಹ್ಮ್ ಹೌದು ಹೌದು. ಹ್ಮ್ ಆ ದೃಷ್ಟಿ ಎಲ್ಲಿಂದ ಬರ್ತಾ ಇದೆ? ಆ ಹ್ಮ್ ದೃಷ್ಟಿನೇ ವಿವೇಕ. ಹ್ಮ್ 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 ವಿವೇಕ ಅನ್ನೋದು ಜಾಗೃತವಾದಾಗ ಆ ವಿವೇಕದಲ್ಲಿ ನಿಮಗೆ ಜೀವನ ಯಾವ ರೀತಿ ನೋಡಬೇಕು ನಾನು ಅಂತ ಗೊತ್ತಾಗತ್ತೆ. ಹ್ಮ್ ಹ್ಮ್ ಈ ಕ್ಷಣದಲ್ಲಿ ನಾನು ಹ್ಮ್ ಯಾರೋ ಒಬ್ರು ನನ್ನನ್ನು ಬೈತಾ ಇದ್ದಾಗ ನಾನು ಯಾವ ರೀತಿ ನನ್ನ ಒಳಗಡೆ ಮನಸ್ಸನ್ನ ಇಟ್ಕೊಳ್ಳಿ, ಅದು ವಿವೇಕ. ಹ್ಮ್ ಯಾರೋ ಒಬ್ರು ನನ್ನನ್ನು ಹೊಗಳ್ತಾ ಇದ್ದಾಗ ಈ ಕ್ಷಣದಲ್ಲಿ ನಾನು ಯಾವ ವರ್ತನೆಯನ್ನ ನಾನು ಮಾಡಬೇಕು, ಅದು ವಿವೇಕ. ಹ್ಮ್ ಏನೋ ನನಗೆ ದುಡ್ಡು ಬಂತು, ಯಾವ ರೀತಿ ನಾನು ಇರಬೇಕು, ಏನೋ ನನ್ನ ದುಡ್ಡು ಹೋಯ್ತು, ಯಾವ ರೀತಿ ಇರಬೇಕು, ಆತರ ಪ್ರತಿಯೊಂದನ್ನು ನೀವು ಆತರ ತಗೊಳ್ಳೋ ಎಲ್ಲ ನಿರ್ಧಾರದ ಇದ್ದಾಗ ಮೇಲ್ಗಡೆ. ಸ್ಥಿತ ಪ್ರಜ್ಞತೆಯಿಂದ ಇರ್ಬೇಕಾ ಸರ್? ಆತರ ಎಲ್ಲ ಎರಡು. ವಿವೇಕವನ್ನ ನೀವು ಯಾವಾಗ ಜಾಗೃತಗೊಳಿಸಿ ನೀವು ಸರಿಯಾಗಿ ವಿವೇಕವನ್ನ ನೀವು ಉಪಯೋಗ ಮಾಡ್ತೀರಾ, ಅದರ ಪರಿಣಾಮನೇ ಸ್ಥಿತಪ್ರಜ್ಞತ್ವ. ಹ್ಮ್ 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 ಯಾವಾಗ ನಿಮಗೆ ಹಾಲು ನೀರನ್ನ ಬೇರ್ಪಡೆ ಮಾಡಲಿಕ್ಕೆ ಆಗತ್ತೆ, ಆವಾಗ ಪ್ರತಿಯೊಂದು ಪರಿಸ್ಥಿತಿನಲ್ಲಿ ನಿಮ್ಗೆ ಏನ್ ಬೇಕು, ಹಾಲು ಬೇಕಾ ನೀರು ಬೇಕಾ, ಅದನ್ನ ತಗೊಳ್ಳೋ ಅಂತ ಕ್ಷಮತೆ ನಿಮ್ಮಲ್ಲಿ ಬರುತ್ತೆ. ಯಾವಾಗ ನಿಮಗೆ ಪ್ರತಿಯೊಂದು ಪರಿಸ್ಥಿತಿನಲ್ಲಿ ನಿಮ್ಗೆ ಏನ್ ಬೇಕೋ ಅದನ್ನ ತಗೊಳ್ಳೋ ಕ್ಷಮತೆ ನಿಮ್ಮಲ್ಲಿ ಬಂದಾಗ ತಾನೇ ತಾನಾಗಿ ಮನಸ್ಸು ಸ್ಥಿರವಾಗಿರುತ್ತೆ. ಆ ಕ್ಷೀರ ಪಕ್ಷಿ ಅನ್ನೋದು ನಿಜನಾ ಅಥವಾ ಉಪಮೇಯ ಅದು ನಿಜನೋ ಸುಳ್ಳೋ ಅದು ಬೇರೆ ವಿಷಯ. ಹ್ಮ್ ಆದ್ರೆ ಹ್ಮ್ ಅದು ನಿಮ್ಮಲ್ಲಿರೋ ಶಕ್ತಿ, ಅದನ್ನ ಶಕ್ತಿ. ಕಂಡಿಡ್ಕೊಳ್ಳಿ. ಓಹೋ. ಅದು ಅದು ಅಕ್ಷರ ಸಹ ಸತ್ಯ. ಯಾವುದು? ವಿವೇಕ ಅನ್ನೋದನ್ನ ಹಂಸ ಪಕ್ಷಿಗೆ ಹೋಲಿಸಿದರೆ ಆ ಹಂಸ ಪಕ್ಷಿ ನಿಮ್ಮಲ್ಲಿರೋ ಶಕ್ತಿ ಅದು ಅಕ್ಷರಶಃ ನೂರಕ್ಕೆ ನೂರು ಸತ್ಯ. ಹ್ಮ್ 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 ನಾವೇ ಯಾವ್ದು ಒಳ್ಳೇದು ಅದನ್ನ ಆರಿಸ್ಕೋಬೇಕು, ಯಾವ್ದು ಕೆಟ್ಟದ್ದು ಅದನ್ನ ಬಿಡ್ಬೇಕು ಅನ್ನೋ. ನಾನ್ ಏನ್ ಹೇಳ್ತೀನಿ ಅಂದ್ರೆ, ಒಳ್ಳೇದು ಕೆಟ್ಟದ್ದು ಅಂತ ನೋಡೋದಕ್ಕಿಂತ ಜೀವನದಲ್ಲಿ ಸತ್ಯ ಏನು ಅಸತ್ಯ ಏನು ನೋಡ್ತೀನಿ. ಶಾಶ್ವತವಾದ ಏನು ಶಾಶ್ವತ ಏನು ಶಾಶ್ವತ ಅಲ್ಲ ನೋಡ್ತೀನಿ, ಅದನ್ನ ಕಲಿತೀನಿ. ಯಾಕಂದ್ರೆ ಒಳ್ಳೇದು ಕೆಟ್ಟದು ಸಮಾಜ ನಿರ್ಧಾರ ಮಾಡುತ್ತೆ ಕೆಲವು ಸರ್ತಿ. ಹ್ಮ್ ಹ್ಮ್ ಬೆಳ್ಳಗಿರೋ ಬಟ್ಟೆ ಹಾಕೊಂಡು ದಾಡಿ ಬೆಳೆಸ್ಕೊಂಡು ಇದ್ದವರು ಒಳ್ಳೆಯವರ, ಕಪ್ಪಗಿರೋ ಬಟ್ಟೆ ಹಾಕೊಂಡು ವಿಕಾರವಾಗಿ ಕಾಣಿಸ್ತಿರೋರು ಕೆಟ್ಟವರ? ಸಮಾಜ ಕೆಲವು 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 ರೀತಿ ವ್ಯಾಖ್ಯಾನ ಮಾಡುತ್ತೆ. ಹ್ಮ್ ಹ್ಮ್ ಆದ್ರೆ ಸತ್ಯ ಅಸತ್ಯ ಸಮಾಜದ ದೃಷ್ಟಿಯಲ್ಲಿ ಶಿವ ಅನ್ನೋನು, ಅವ್ರ ಮಾವ ಇದ್ನಲ್ಲ ದಕ್ಷಿಣ್ಗೆ, ಆ ಶಿವ ಅನ್ನೋನು ಬೇಕಾರ್. ಅವನು ಯಾರವನು? ಸ್ಮಶಾನವಾಸಿ. ಅವನತ್ರ ದುಡ್ಡು ಇದೆಯಾ, ಕಾಸಿದ್ಯಾ, ಪದವಿ ಇದೆಯಾ? ಏನೂ ಇಲ್ಲ. ಯಾವಾಗ ನೋಡಿದ್ರು ಆ ಸ್ಮಶಾನದಲ್ಲಿ ಬೂದಿ ಬೆಳ್ಕೊಂಡು ಇರ್ತಾನೆ. ಯಾರ ದೃಷ್ಟಿ ಅದು? ದಕ್ಷಿಣ ದೃಷ್ಟಿ. ಆದ್ರೆ ಶಿವನ ದೃಷ್ಟಿ ಏನು? ಶಿವ ಆನಂದದಲ್ಲಿ ಉನ್ಮತ್ತನಾಗಿದ್ದಾನೆ.
ಇದು ಹಾಗಾಗಿ ಸಮಾಜ ಹೇಳದ್ದು ಒಳ್ಳೆದು ಕೆಟ್ಟದು ಅಂತ. ಸಮಾಜದ ದೃಷ್ಟಿಕೋನ ಒಳ್ಳೆದು ಕೆಟ್ಟದು, ಬೇಕು ಬೇಡ, ಮೇಲೆ ಕೆಳಗೆ, ಇವೆಲ್ಲ ಸಮಾಜದ ವಿವೇಕ. ಆದ್ರೆ ಮಹಾನ್ ಗುರುಗಳ ವಿವೇಕ ಏನ್ ಹೇಳುತ್ತೆ? ಸತ್ಯ ಅಸತ್ಯ, ಶಾಶ್ವತ ಅಶಾಶ್ವತ. ಶಾಶ್ವತ. ಓಕೆ ಸರ್, ತಮಗೆ ಅರ್ಥ ಆಯ್ತು. ಈಸಿ ಆಯ್ತು. ಥ್ಯಾಂಕ್ ಯು. ವಂದನೆಗಳು. ವಂದನೆ ಅಮ್ಮ. ಧನ್ಯವಾದಗಳು ಸರ್. ಧನ್ಯವಾದ ಅಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್, ಹಾಗಾದ್ರೆ ಗಣಪತಿ ತತ್ವನು ಹಾಗೆ